ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಮಧ್ಯಾಹ್ನದ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗೂ ಸ್ತುತಿ ಸ್ತೋತ್ರಗಳನ್ನು ಸಾಕ್ಷಿಗಳನ್ನು ಅಂಗೀಕರಿಸಿದಂಥ ನಮ್ಮ ದೇವರು, ಈಗಲೂ ಕೂಡ ಕರ್ತನೆ, ನಿಮ್ಮ ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ನೀವು ತಿಳಿಯಪಡಿಸುವಂಥ ದಯೆಗಾಗಿ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ, ನೀವೇ ಮಾರ್ಗ ನಡೆಸಿರಿ. ದೇವರೇ, ನೀವೇ ನಮ್ಮ ಸಂಗಡ ಮಾತನಾಡಿರಿ. ನಿಮ್ಮ ವಾಕ್ಯ ನಮ್ಮ ಬಳಿಗೆ ಬಂದು ಸೇರುವಂತೆ ಕೃಪೆ ನೀಡಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯ. ಪ್ರಕಟಣೆಯ ಪುಸ್ತಕ 1:6, 1 ಪೇತ್ರನ ಪುಸ್ತಕ 2:9 ಎರಡೂ ಕೂಡ ಒಂದೇ ಕಾರ್ಯವನ್ನು ಹೇಳುತ್ತದೆ. ತಂದೆಯಾದ ದೇವರ ಮುಂಭಾಗದಲ್ಲಿ ನಮ್ಮನ್ನು ಅರಸನಾಗಿಯೂ ಯಾಜಕರನ್ನಾಗಿಯೂ ಕರೆದಿದ್ದಾರೆ ಎಂಬುದಾಗಿ. ಈ ಒಂದು ಕರೆಯುವಿಕೆಗೆ ಸತ್ಯವೇದದಲ್ಲಿ ಅದನ್ನು ಮೆಲ್ಕಿಸೆದೇಕನ ವಿಧಾನ ಎಂಬುದಾಗಿ ಹೇಳುತ್ತಾರೆ. ಅಂದರೆ ಹೇಗೆ ಇಸ್ರಾಯೇಲರಿಗೆ ಧರ್ಮಶಾಸ್ತ್ರ ಎನ್ನುವಂಥದ್ದು ಹೇಗೆ ಒಂದು ವಿಧಾನವಾಗಿದೆಯೋ, ಅದೇ ರೀತಿ ಹೊಸ ಒಡಂಬಡಿಕೆಗೆ ಜೀವಿಸುತ್ತಾ ಇರುವಂಥ ನಮಗೆ ಆ ಧರ್ಮಶಾಸ್ತ್ರ ಎನ್ನುವಂಥದ್ದು ಪೂರ್ಣತೆಯನ್ನು ಉಂಟು ಮಾಡದೇ ಇರುವುದರಿಂದ ದೇವರು ನಮಗೇನು ಕೊಡುತ್ತಾರೆ? ಇನ್ನೊಂದು ವಿಧಾನವನ್ನು ಕೊಡುತ್ತಾರೆ. ಆರೋನನ ತರಹದ ಯಾಜಕನಾಗಿ ಕರೆಯಲ್ಪಡದೆ ಬೇರೊಂದು ಯಾಜಕತ್ವದ ಪ್ರಕಾರ ಮೆಲ್ಕಿಸೆದೇಕನ ವಿಧಾನದ ಪ್ರಕಾರ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ ಓದುವಾಗ ದೇವರು ಆ ಮಾತನ್ನು ಹೇಳುತ್ತಾರೆ. ಇಬ್ರಿಯರಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ 11ನೇ ವಾಕ್ಯ. ಆ ವಾಕ್ಯವನ್ನು ಓದಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿರಿ. ಇಸ್ರಾಯೇಲರಿಗೆ ಉಂಟಾದ ಧರ್ಮಶಾಸ್ತ್ರವು ಲೇವಿಕ ಯಾಜಕತ್ವದ ಮೇಲೆಯೇ ಆಧಾರಗೊಂಡಿದೆಯಷ್ಟೇ. ಆ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿ ಉಂಟಾಗಿದ್ದರೆ ಆರೋನನ ತರಹದ ಅವನಾಗಿರದೆ ಮೆಲ್ಕಿಸೆದೇಕನ ತರಹದ ಬೇರೊಬ್ಬ ಯಾಜಕನು ಬರುವುದಕ್ಕೆ ಅವಶ್ಯವೇನಿತ್ತು? ಇದು ಯೇಸುಕ್ರಿಸ್ತನ ಕುರಿತಾಗಿ ಹೇಳಲ್ಪಟ್ಟಿದೆ. ನಾವು ಆ ವಿಧಾನದ ಪ್ರಕಾರವಾಗಿ ಇದ್ದೇವೆ. ಈ ಯಾಜಕತ್ವದ ವಿಧಾನಕ್ಕೆ ಹೆಸರೇ ಅರಸತನ, ಯಾಜಕರನ್ನಾಗಿ ಎಂಬುದಾಗಿ ನೋಡುತ್ತೇವೆ. ಹಾಗಿದ್ದರೆ ನೀವು ನಾನು ಒಂದು ವಿಶೇಷವಾದ ಅಭಿಷೇಕವನ್ನು ಹೊಂದಿದವರಾಗಿ ಇದ್ದೇವೆ. ನಾನು ಹೇಳುತ್ತಿರುವಂಥದ್ದು ಸೇವಕರಿಗೆ, ವಿಶ್ವಾಸಿಗೆ ಎಂಬುದಾಗಿ ಅಲ್ಲ, ಎಲ್ಲರಿಗೂ ಕೂಡ. ಸೇವಕರಾಗಿರಬಹುದು, ವಿಶ್ವಾಸಿಗಳಾಗಿರಬಹುದು, ನಾವೆಲ್ಲರೂ ಕೂಡ ಒಂದು ವಿಶೇಷವಾದಂಥ ಕರೆಯುವಿಕೆಯನ್ನು ಹೊಂದಿದವರಾಗಿ ಇದ್ದೇವೆ. ಆದರೆ ಈ ವಿಶೇಷವಾದ ಕರೆಯುವಿಕೆಯನ್ನು ಹೊಂದಿದಂಥ ನಮಗೆ ಕೊಡಲ್ಪಟ್ಟಂಥ ಅಭಿಷೇಕವನ್ನು ನಾವು ಹೇಗೆ ಭದ್ರವಾಗಿ ನೋಡಿಕೊಳ್ಳುತ್ತಾ ಇದ್ದೇವೆ ಎನ್ನುವಂಥದ್ದೇ ಮುಖ್ಯ. ಅನೇಕ ಸಮಯದಲ್ಲಿ ನಮಗೆ ಕೊಡಲ್ಪಟ್ಟಂಥ ಅಭಿಷೇಕದ ಮಹತ್ವ ನಮಗೆ ಗೊತ್ತಾಗುತ್ತಿಲ್ಲ. ಕರ್ತನು ಹೇಗೆ ನಮ್ಮನ್ನು ಅಭಿಷೇಕ ಮಾಡಿದ್ದಾರೆ ಎಂಬುದಾಗಿ ತಿಳಿದಿಲ್ಲ. ಇದರಲ್ಲಿ ದೇವರು ಯಾರನ್ನು ಬೇಕಾದರೂ, ಅಂದರೆ ನಮ್ಮ ಭಾಷೆಯೋ, ಕುಲವೋ, ಗೋತ್ರವೋ, ವಿದ್ಯಾಭ್ಯಾಸವೋ, ಅಂತಸ್ತೋ, ಸೌಂದರ್ಯವೋ, ಇದ್ಯಾವುದನ್ನು ಕೂಡ ನೋಡಿ ದೇವರಿಗೆ ಕರೆಯುವಿಕೆಯನ್ನು ಕೊಟ್ಟಿಲ್ಲ. ಕೃಪೆಯಿಂದ ದೇವರಿಗೆ ಕರೆಯುವಿಕೆಯನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಎಲ್ಲರಿಗೂ ಇದೆ. ಓದಿದವನಿಗೂ ಇದೆ, ಓದದೇ ಇರುವವನಿಗೂ ಇದೆ. ಕೊರತೆಯುಳ್ಳವನಿಗೂ ಇದೆ, ಇಲ್ಲದೇ ಇರುವವನಿಗೂ ಇದೆ. ಎಲ್ಲ ಭಾಷೆಯವರಿಗೂ ಇದೆ. ಇಲ್ಲಿ ಗ್ರೀಕನೆಂಬುದಾಗಿಲ್ಲ, ಯಹೂದ್ಯನೆಂಬುದಾಗಿ ಇಲ್ಲ, ಎಲ್ಲರಿಗೂ ಇದೆ. ದೇವರು ಎಲ್ಲರನ್ನೂ ಒಂದೇ ವಿಧಾನದ ಪ್ರಕಾರವಾಗಿ ಕರೆದಿದ್ದಾರೆ. 12 ಕುಲಗಳು ಕೂಡ ಒಂದು ವಿಧಾನದ ಪ್ರಕಾರವಾಗಿ ಇತ್ತು ಇಸ್ರೇಲಲ್ಲಿ. ಅದೇ ರೀತಿ ಲೋಕದಲ್ಲಿರುವಂತಹ ಎಲ್ಲಾ ಸಭೆಗಳು ಕೂಡ ಈ ಒಂದು ವಿಧಾನದಲ್ಲಿದೆ. ಅದಕ್ಕೆ ಹೆಸರು ಅರಸುತನ, ಯಾಜಕತ್ವವಾಗಿರುವಂತ ಮೆಲ್ಕಿಸೆದೇಕನ ವಿಧಾನ. ಹಾಗಾದ್ರೆ ಈ ಅರಸರಾಗಿ, ಯಾಜಕರಾಗಿ ಕರೆಯಲ್ಪಟ್ಟಂತ ನೀವು ನಾನು ಆ ಕೊಡಲ್ಪಟ್ಟಂತ ಅಭಿಷೇಕವನ್ನು, ದೇವರು ಕೊಟ್ಟಿರುವಂತಹ ಮಹಾ ಘನವಾದ ಕಾರ್ಯವನ್ನು ನಾವು ಹೇಗೆ ಭದ್ರವಾಗಿ ಕಾಪಾಡಿಕೊಳ್ಳುತ್ತೇವೆ ಎನ್ನುವಂಥದ್ದೇ ಮುಖ್ಯ. ಇದರಲ್ಲಿ 2 ಭಾಗವಾಗಿರುವುದನ್ನು ನೀವು ಓದಿರುತ್ತೀರಾ. ಅರಸರನ್ನಾಗಿಯೂ ಯಾಜಕರಾಗಿ ಎಂಬುದಾಗಿ ಓದುತ್ತೇವೆ. 2 ಕೂಡ ಇದರಲ್ಲಿದೆ. ಯೇಸು ಕ್ರಿಸ್ತನನ್ನು ಈಗ ಮಹಾಯಾಜಕನೆಂಬುದಾಗಿ ಕರೆಯಲಾಗುತ್ತದೆ. ಅದೇ ಸಮಯದಲ್ಲಿ ಅವರು ಭೂರಾಜರಿಗೆಲ್ಲ ಅದೇ ಪ್ರಕಟಣೆ ಪುಸ್ತಕ 1:5 ಓದಿರಿ. ನಂಬತಕ್ಕ ಸಾಕ್ಷಿಯು, ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತನಿಂದ. ಹಾಗಾದ್ರೆ ಯೇಸು ಕ್ರಿಸ್ತನನ್ನು ಮಹಾಯಾಜಕನೆಂಬುದಾಗಿ ಹೇಳುತ್ತಾರೆ. ನಮಗೆ ಮಹಾಯಾಜಕನು ಉಂಟು ಎಂಬುದಾಗಿ ನೋಡುತ್ತೇವೆ. ಅದೇ ವೇಳೆಯಲ್ಲಿ ಭೂರಾಜರಿಗೆ ಅವರು ಏನಾಗಿದ್ದಾರೆ? ಒಡೆಯನಾಗಿದ್ದಾರೆ. ಹಾಗಾದರೆ ಈ ಒಂದು ಅಭಿಷೇಕ, ಇವೆರಡು ಕೂಡ ಒಳಗೊಂಡಿರುವಂತಹ ಈ ಒಂದು ಮಹಾ ಉನ್ನತವಾದ ಕಾರ್ಯವನ್ನು ನೀವು ನಾನು ಎಷ್ಟರ ಮಟ್ಟಿಗೆ ಭದ್ರವಾಗಿ ನೋಡಿಕೊಳ್ಳುತ್ತಾ ಇದ್ದೇವೆ ಎಂಬುದಾಗಿ ನೋಡಬೇಕು. ಇದು ಮುಂದುವರೆದು 2-3 ಭಾಗಗಳಾಗಿ ಈ ಒಂದು ಸಂದೇಶ ಇದೆ. ಆದರೆ ಅದರಲ್ಲಿ ಒಂದು ಭಾಗವನ್ನು ಮಾತ್ರವೇ ನಾವು ಇವತ್ತು ಈ ಸಂದೇಶದಲ್ಲಿ ನೋಡಲಿದ್ದೇವೆ. ಅದರಲ್ಲಿ ಮೊದಲನೆಯ ಭಾಗ, ದೇವರು ನಿಮ್ಮನ್ನು ನನ್ನನ್ನು ಹೇಗೆ ಕರೆದಿದ್ದಾರೆ? ಅರಸರನ್ನಾಗಿ ಕರೆದಿದ್ದಾರೆ. ಈ ಅರಸರನ್ನಾಗಿ ಕರೆದಂತ ಕರೆಯುವಿಕೆ ಇದೆಯಲ್ಲ, ಅಂದರೆ ನಮಗೆ ಕೊಡಲ್ಪಟ್ಟಂತ ಈ ಒಂದು ಅಭಿಷೇಕದಲ್ಲಿ ಅದರಲ್ಲಿ ಆಳ್ವಿಕೆ ಕೂಡ ಒಳಗೊಂಡಿದೆ. ನಾನು ಹೇಳುವುದು ಅರ್ಥವಾಗ್ತಿದೆ? ನಮ್ಮ ಅಭಿಷೇಕದಲ್ಲಿ ಏನಿದೆ? ಆಳ್ವಿಕೆಯೂ ಇದೆ. ಹಾಗಾದ್ರೆ ಯೇಸು ಕ್ರಿಸ್ತನು ಭೂರಾಜರಿಗೆ ಒಡೆಯನು ಅಂದರೆ, ಯೇಸು ಕ್ರಿಸ್ತನು ಈಗ ಭೂರಾಜರಿಗೆ ಒಡೆಯನಾಗಿ ಇದ್ದರೂ ಅವರ ಆಳ್ವಿಕೆ ಇನ್ನೂ ಕೂಡ ಏನಾಗಿಲ್ಲ ಭೂಮಿಯಲ್ಲಿ, ಅಂದರೆ ಲಿಟ್ರಲ್ ಆಗಿ ಇನ್ನೂ ಆರಂಭವಾಗಿಲ್ಲ. ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆ ಈ ಭೂಮಿಯಲ್ಲಿ ಲಿಟ್ರಲ್ ಆಗಿ ಅವರು ಮಾಡುವಂತಹ ಆಳ್ವಿಕೆ. ಆದ್ದರಿಂದ ತಂದೆಯಾದ ದೇವರು ಹೇಳುತ್ತಾರೆ, ನಿನ್ನ ವಿರೋಧಿಗಳನ್ನು ಪಾದಪೀಠವಾಗಿ ಮಾಡುವ ತನಕ ನೀನು ನನ್ನ ಬಲಪಾರ್ಶ್ವದಲ್ಲಿ ಕೂತುಕೊಂಡಿರು ಎಂದು ಹೇಳಿದ್ದಾರೆ. ಸೊ ಈಗ ಅವರಲ್ಲಿದ್ದಾರೆ. 1000 ಭಕ್ತರೊಂದಿಗೆ ದೇವರು ಭೂಮಿಯನ್ನು ನ್ಯಾಯ ತೀರಿಸುವುದಕ್ಕೆ ಬರುತ್ತಾರೆ. ಬಹಿರಂಗ ಬರೋಣದ ಕುರಿತಾಗಿ ಇದೆ. ಅವರೊಂದಿಗೆ ಸತ್ತಂತವರು, ಅಂದರೆ ಅವರೊಂದಿಗೆ ರಕ್ತಸಾಕ್ಷಿಗಳಾಗಿ ಸತ್ತಂತವರು, ಯೇಸು ಕ್ರಿಸ್ತನ ನಾಮಕ್ಕಾಗಿಯೂ ವಾಕ್ಯಕ್ಕಾಗಿಯೂ ಸತ್ತವರು ಎದ್ದು ಅವರೊಂದಿಗೆ ಪುನಃ ಆಳ್ವಿಕೆ ಮಾಡುತ್ತಾರೆ ಎಂಬುದಾಗಿ ಪ್ರಕಟಣೆ 24 ಹೇಳುತ್ತದೆ.
ಸೊ ಯೇಸು ಕ್ರಿಸ್ತನ ಆಳ್ವಿಕೆ 1000 ವರ್ಷದ ಆಳ್ವಿಕೆ ಅವರು ಭೂಮಿಯಲ್ಲಿ ಮಾಡುತ್ತಾರೆ. ಅವರೊಂದಿಗೆ ರಕ್ತಸಾಕ್ಷಿಗಳಾಗಿ ಸತ್ತಂತವರು ಅವರೊಂದಿಗೆ ಆಳ್ವಿಕೆ ಮಾಡುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಈ ಒಂದು ಆಳ್ವಿಕೆ ಈಗ ಆತ್ಮಿಕವಾಗಿ ನಮ್ಮ ಹತ್ರ ಇದೆ. ಹೇಗಿದೆ? ಆತ್ಮಿಕ ರೀತಿಯಲ್ಲಿ ನಮ್ಮ ಹತ್ರ ಇದೆ. ಹೇಗೆ ಎಂಬುದಾಗಿ ನೀವು ಕೇಳುವುದಾದರೆ, ಯೇಸು ಕ್ರಿಸ್ತನೀಗ ಹುಟ್ಟುವಾಗಲೇ ಯಹೂದ್ಯರಿಗೆ ಅರಸನಾಗಿ ಹುಟ್ಟಿದವನು ಎಲ್ಲಿ ಎಂಬುದಾಗಿ ಇದೆ. ಕಡೆಯದಾಗಿ ಶಿಲುಬೆಗೆ ಹಾಕಲ್ಪಟ್ಟಾಗ ಅವರ ಮೇಲೆ ಏನಂತ ಬರೆದಿದ್ರು? ಯಹೂದ್ಯರಿಗೆ ಅರಸನು ಎಂಬುದಾಗಿ. ಹಾಗಾದರೆ ಪಿಲಾತನು ಕೇಳುವಾಗ, ನೀನು ಯಹೂದ್ಯರಿಗೆ ಅರಸನು ಎಂಬುದಾಗಿ ಕೇಳುವಾಗ ಯೇಸು ಹೇಳಿದ್ದೇನು? ನೀನೇ ಹೇಳಿದ್ದಿ. ಹಾಗಾದರೆ ಯೇಸು ಕ್ರಿಸ್ತನ ಅರಸನು ಎಂದು ಹೇಳುವುದಕ್ಕೆ ಯಾವ ಸಂದೇಹ ಇಲ್ಲ. ಕತ್ತೆಯ ಮೇಲೆ, ಕತ್ತೆ ಮರಿಯ ಮೇಲೆ ಏರಿ ಬಂದಾಗ ಅವರು ಏನು ಹೇಳಿದ್ರು? ಯಹೂದ್ಯರಿಗೆ ಅರಸನು ಎಂಬುದಾಗಿ ಹೇಳಿದ್ರು. ಆದರೆ ಒಂದು ಕಡೆಯಲ್ಲೂ ಕೂಡ ಯೇಸು ಕ್ರಿಸ್ತನು ತನ್ನನ್ನು ಅರಸನಾಗಿ ಒಂದು ಅರಮನೆಯಲ್ಲಿ, ಲೋಕ ಪ್ರಕಾರವಾಗಿ ಒಂದು ಅರಮನೆಗೋ ಯುದ್ಧಕ್ಕೆ ಹೋಗಿ ರಾಜವಸ್ತ್ರವನ್ನು ಧರಿಸಿದರು ಎಂಬುದಾಗಿ ನಾವು ಬೈಬಲಲ್ಲಿ ನೋಡೋಕ್ಕಾಗಲ್ಲ. ಅವರು ಸ್ಪಿರಿಚುವಲ್ ಆಗಿ ಅರಸನಾಗಿದ್ದರು. ಆತ್ಮಿಕವಾಗಿ ಅವರು ಏನಾಗಿದ್ರು? ಅರಸನಾಗಿದ್ದರು. ಯಾಕಂದ್ರೆ ಅವರ ಆಳ್ವಿಕೆ ಇನ್ನೂ ಆರಂಭವಾಗಬೇಕಾಗಿದೆ. ಅದು ಬರುತ್ತದೆ, ಆಗ ಅವರು ಅರಸನಾಗಿರುತ್ತಾರೆ, ಲೋಕ ಪ್ರಕಾರವಾಗಿ ಅರಸನಾಗಿರುತ್ತಾರೆ. ಆದರೆ ಅದುವರೆಗೂ ಅವರು ಏನಾಗಿ ಇದ್ದಾರೆ? ಯಾಜಕರಾಗಿ ಇದ್ದಾರೆ. ಹಾಗಾದ್ರೆ ಲೋಕ ಪ್ರಕಾರವಾಗಿ ಯಾಜಕನಾಗಿ ಇದ್ದರು. ಮಹಾಪ್ರಧಾನ ಯಾಜಕರು ನಮಗೋಸ್ಕರ ಬಲಿಯಾಗಿದ್ದಾರೆ, ನಮಗೋಸ್ಕರ ಮಹಾಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿದ್ದಾರೆ. ಈ ರೀತಿಯಾಗಿ ವಾಕ್ಯ ಎಲ್ಲ ಇದೆ. ಆ ರೀತಿಯಾಗಿದ್ದರೂ ಕೂಡ ಅವ್ರ ಒಳಗೆ ಏನಾಗಿ ಇದ್ದಾರೆ? ಆ ರಾಜ್ಯಭಾರವನ್ನು ಅವರು ಒಂದು ದಿನವೂ ಕೂಡ ಬಿಟ್ಟು ಕೊಡೋದಿಲ್ಲ. ಕರ್ತನು ತನ್ನ ಮಹಿಮೆಯನ್ನು ಯಾವತ್ತೂ ಕೂಡ ಬಿಟ್ಟು ಕೊಡುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಆ ರೀತಿಯಾಗಿರುವಾಗ ಅವರ ರಾಜ್ಯಭಾರವನ್ನು ಬಿಟ್ಟು ಕೊಡುವುದಿಲ್ಲ. ಯೇಸು ಕ್ರಿಸ್ತನು ಪರ್ವತ ಪ್ರಸಂಗ ಮಾತ್ರವಲ್ಲ, ಎಲ್ಲಾ ಕಡೆಯಲ್ಲೂ ಕೂಡ ನೀವು ಗಮನಿಸಿ ನೋಡಿರಿ, ಯೇಸು ಕ್ರಿಸ್ತನು ಪ್ರಸಂಗ ಮಾಡುವಾಗ ಒಂದು ವಿಶೇಷವಾದ ಕಾರ್ಯ ಮಾಡುತ್ತಾರೆ. ಏನಂದ್ರೆ 5ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ನೀವು ಓದುವಾಗ, ಯೇಸು ಬೆಟ್ಟವನ್ನೇರಿ ಕೂತುಕೊಂಡರು. ಆ ರೀತಿಯಾಗಿ ತಾನೇ ಇರುತ್ತದೆ. ಬಹುತೇಕ ಎಲ್ಲರೂ ಹೇಗೆ ಪ್ರಸಂಗ ಮಾಡುತ್ತಾರೆ? ನಿಂತುಕೊಂಡೇ ಪ್ರಸಂಗ ಮಾಡುತ್ತಾರೆ. ಆದ್ರೆ ಯೇಸು ಕ್ರಿಸ್ತನು ಹೇಗೆ ಮಾಡಿದ್ರು? ಕೂತುಕೊಂಡೇ ಪ್ರಸಂಗ ಮಾಡುತ್ತಾರೆ. ಓದಿರಿ, ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯ ಓದಿರಿ. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಅದರ ಅರ್ಥ ಏನೆಂದು ನೋಡುವುದಾದರೆ, ಯಾರು ಕೂತುಕೊಂಡು ಉಪದೇಶ ಮಾಡುತ್ತಾರೆ ಎಂಬುದಾಗಿ ನೋಡುವುದಾದರೆ, ಅಪೊಸ್ತಲರ ಕೃತ್ಯಗಳಲ್ಲಿ ಹೆರೋದನು ರಾಜವಸ್ತ್ರವನ್ನು ಧರಿಸಿದವನಾಗಿ ಸಿಂಹಾಸನದ ಮೇಲೆ ಕೂತುಕೊಂಡು ಪ್ರಸಂಗ ಮಾಡಿದನು ಎಂಬುದಾಗಿ ಇರುತ್ತದೆ. ನೋಡಿದ್ದೀರಾ? ಆ ವಾಕ್ಯವನ್ನು ಓದಿರಿ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 21ನೇ ವಾಕ್ಯವನ್ನು ಓದಿರಿ. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಇದು ಒಬ್ಬ ಅರಸನ ಗುಣಲಕ್ಷಣ. ಅರಸನೇ ಕೂತುಕೊಂಡು ಪ್ರಸಂಗ ಮಾಡುತ್ತಾರೆ. ನೀವು ಸೊಲೊಮೋನನ್ನು ನೋಡಿರಿ, ಸಿಂಹಾಸನದಲ್ಲಿ ಕೂತುಕೊಂಡು, ಫರೋಹನನ್ನು ಕೂತುಕೊಂಡು, ನೆಬುಕದ್ನೆಚ್ಚರನು ಕೂತುಕೊಂಡು, ಅವರು ಕೂತುಕೊಂಡರು ಎಂಬುದಾಗಿ ಬೈಬಲ್ ಅದನ್ನು ಮೆನ್ಷನ್ ಮಾಡುತ್ತದೆ. ಆ ಅರಸನು ಹೇಗೆ ಮಾಡುತ್ತಾರೆ? ಯೇಸು ಕ್ರಿಸ್ತನು ಹಾಗೆ ಮಾಡುತ್ತಾರೆ. ಕಾರಣ ಅವರು ಹೊರಗೆ ಪ್ರಸಂಗ ಮಾಡಿದ್ರು, ಒಳಗೆ ಅವರು ಇನ್ನು ಏನಾಗಿದ್ದಾರೆ? ಅರಸನಾಗೇ ಇದ್ದಾರೆ. ಅದೇ ನಿಮಗೂ ನನಗೂ ಅನ್ವಯಿಸುತ್ತದೆ. ನೀವು ನಾನು ಈ ಭೂಮಿಯ ಜೀವಿತದಲ್ಲಿ ಏನು ಬೇಕಾದ್ರೂ ಆಗಿರಬಹುದು, ಯಾವ ಕೆಲಸ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ದೇವರು ನಿಮ್ಮನ್ನು ನನ್ನ ಕರೆದಿದ್ದಾರೆ. ಆದರೆ ಒಳಗೆ ನೀವು ನಾನು ಏನಾಗಿ ಇದ್ದೇವೆ? ಅರಸರಾಗಿ, ಯಾಜಕರಾಗಿ ಇದ್ದೇವೆ. ಇವತ್ತು ಇದನ್ನ ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ ಅಂದ್ರೆ, ನಾವು ಒಳಗೆ ಮಾತ್ರವಲ್ಲ ಹೊರಗೂ ಅರಸನ ಮಕ್ಕಳಾಗಿದ್ದೇವೆ. ಹೊರಗೆ ಹೇಗಿದ್ದೇವೆ? ಅರಸನ ಮಕ್ಕಳು. ಕೂಡಲೇ ಎಲ್ಲರೂ ಕೂಡ ಏನಾಗುತ್ತಾರೆ ಅಂತ ನೋಡುವುದಾದರೆ, ನಾವು ಅರಸನಾಗಿ ರಾಜನ ವಸ್ತ್ರ ಧರಿಸಿಕೊಂಡು, ಕಾಸ್ಟ್ಲಿ ಡ್ರೆಸ್ ಹಾಕೊಂಡು, ಅರಸನು ಹೇಗೆ ದೊಡ್ಡ ದೊಡ್ಡ ರಥದಲ್ಲಿ ಬರುತ್ತಾರೆ ಹಾಗೆ ನಾವು ಕಾಸ್ಟ್ಲಿ ಕಾರಲ್ಲಿ ಬರುತ್ತೇವೆ ಅನ್ನುತ್ತಿದ್ದಾರೆ. ಯೇಸು ಕ್ರಿಸ್ತನು ಒಂದು ದಿನವೂ ಹಾಗೆ ಮಾಡಲಿಲ್ಲ. ಯೇಸು ಕ್ರಿಸ್ತನು ಎಲ್ಲರೊಂದಿಗೆ ಎಲ್ಲರ ಹಾಗೆ ಇದ್ದರು. ಅವರು ಎಲ್ಲಿ ಬೇಕಾದ್ರೂ ಕೂತುಕೊಳ್ಳುತ್ತಾರೆ, ದೋಣಿಯೊಳಗೆ ಮಲಗಿದ್ರು, ಎಲ್ಲ ಇತ್ತು. ಇವರೀಗ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳುವುದಾದರೆ, ಅರಸರು ಎನ್ನುವಂತ ಒಂದು ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಲೋಕ ರೀತಿಯಾಗಿ ರಾಜನು ಎಂಬುದಾಗಿ ಹೇಳುತ್ತಿದ್ದಾರೆ. ನಿಮ್ಮನ್ನು ನನ್ನನ್ನು ದೇವರು ಲೋಕ ರೀತಿಯಾಗಿ ಅರಸರನ್ನಾಗಿ ಮಾಡುತ್ತಾರೆ. ಯಾವಾಗ ಅಂದ್ರೆ 1000 ವರ್ಷದ ಆಳ್ವಿಕೆಯಲ್ಲಿ ಮಾಡುತ್ತಾರೆ. ಕೆಲವರನ್ನು ದೇವರು ಅರಸರನ್ನಾಗಿ ಪರಲೋಕದಲ್ಲಿ ಮಾಡುತ್ತಾರೆ. ಓದಿರಿ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯ ಓದಿರಿ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂದು ಉದ್ದೇಶಿಸಿದ್ದನು. ಆದ್ದರಿಂದ ಯೇಸು ನಮ್ಮನ್ನು ನೋಡಿ ಹೇಳುತ್ತಾರೆ, ನಾನು ತಂದೆಯ ಬಳಿಯಿಂದ ಅಧಿಕಾರವನ್ನು ಹೊಂದಿದ ಹಾಗೆ. ಓದಿರಿ, ಪ್ರಕಟಣೆಯ ಪುಸ್ತಕ 2ನೇ ಅಧ್ಯಾಯ 26ನೇ ವಾಕ್ಯ ಓದಿರಿ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೆ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಮುಂದಿನ ವಾಕ್ಯ, ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಹಾಗಾದ್ರೆ ಆಳ್ವಿಕೆ ಮುಂದೆ ನಡೆಯಬೇಕಾದದ್ದಾಗಿದೆ. ಆಳ್ವಿಕೆ ಹೇಗೆ ಇದೆ? ಮುಂದೆ ಬರಬೇಕಾದಂತದ್ದಾಗಿದೆ. ಅವರೊಂದಿಗೆ ಪಾಡುಗಳನ್ನು ಸಹಿಸುವುದೇ ಆದರೆ ಆತನೊಂದಿಗೆ ಆಳುವೆವು. ಅದು ಬರುತ್ತದೆ. ಅದು ಒಂದು ಪರಲೋಕದಲ್ಲಿ ಆತನೊಂದಿಗೆ ಬಲಪಾರ್ಶ್ವದಲ್ಲಿ ಕೂರಿಸುತ್ತಾರೆ ಎಂಬುದಾಗಿ ಹೇಳಲಾಗುತ್ತದೆ. ಕೆಲವರು ಜೀವಂತವಾಗಿ ಇದ್ದು ಆತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡುತ್ತಾರೆ ಎಂಬುದಾಗಿ ಇದೆ.
ಆಳ್ವಿಕೆ ಇದೆ, ಅದರಲ್ಲಿ ಸಂದೇಹವೇ ಇಲ್ಲ. ನಾವು ಲೋಕ ರೀತಿಯಾಗಿ ಕೂಡ ಆಳ್ವಿಕೆಯನ್ನು ಮಾಡುತ್ತೇವೆ. ಸತ್ಯವೇದ ಸ್ಪಷ್ಟ ಹೇಳುತ್ತದೆ. ಆದರೆ ಈಗ ಅಲ್ಲ, ಅದು ಈಗ ಅಲ್ಲ, ಅದು ಇನ್ನು ಮುಂದೆ ಬರಬೇಕಾದಂಥದ್ದಾಗಿದೆ. ಆದರೆ ಈಗ ನೀವು ನಾನು ಹೊರಗೆ ಯಾಜಕರಾಗಿಯೂ ಒಳಗೆ ನಾವು ಯಾರಾಗಿದ್ದೇವೆ? ಅರಸರಾಗಿ ಇದ್ದೇವೆ. ಹಾಗಾದ್ರೆ ಈ ಒಂದು ಅಭಿಷೇಕ ಇದು ವಿಶೇಷವಾದ ಅಭಿಷೇಕ. ಕರ್ತನು ನಿಮ್ಮನ್ನು ನನ್ನನ್ನು ಅರಸನಾಗಿಟ್ಟಿದ್ದಾರೆ. ಆದರೆ ಈ ಅಭಿಷೇಕದಲ್ಲಿ ನಾನು ಅದನ್ನೇ ಆರಂಭದಲ್ಲಿ ಹೇಳಿದೆ, ಈ ಒಂದು ಸಂದೇಶದಲ್ಲಿ ಒಂದು ಭಾಗ ಮಾತ್ರ ನೋಡೋಕ್ ಸಾಧ್ಯ, ಇನ್ನೂ 2 ಭಾಗ ಇದೆ, ಯಾಜಕತ್ವ ಇದೆ, ಅದನ್ನ ಈಗ ನೋಡಕ್ಕಾಗಲ್ಲ. ಸೊ ಈಗ ಅರಸನಾಗಿ ದೇವರು ಇಟ್ಟಿದ್ದಾರೆ. ಹಾಗಾದ್ರೆ ಈ ಅರಸನಾಗಿ ಇಟ್ಟಿರುವಂತಹ ಅಭಿಷೇಕವನ್ನು ನಿಮ್ಮನ್ನು ನನ್ನನ್ನು ಅದನ್ನು ಭದ್ರವಾಗಿ ನೋಡಿಕೊಳ್ಳಬೇಕು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ದೇವರು ಹೇಳುತ್ತಾರೆ, ನಾನು ಬರುವ ತನಕ ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೋ. ನಿನ್ನ ಮೇಲೆ ಇರುವಂತಹ ಅಭಿಷೇಕವನ್ನು ಏನ್ ಮಾಡು? ಬಿಗಿಯಾಗಿ ಹಿಡಿದುಕೋ. ಹಾಗಾದ್ರೆ ಅಭಿಷೇಕ ಎನ್ನುವಂಥದ್ದು ಕಿರೀಟ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಯಾಜಕ ಕಾಂಡ ಪುಸ್ತಕ 21ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿರಿ. ಇದಕ್ಕಾಗಿ ದೇವಸ್ಥಾನವನ್ನು ಬಿಡಲೇಬಾರದು, ಬಿಟ್ಟು ಹೋದರೆ ತಾನು ಸೇವಿಸುವ ದೇವರ ಮಂದಿರದ ಗೌರವಕ್ಕೆ ಕುಂದು ಬರುವುದು. ತನ್ನ ದೇವರ ಅಭಿಷೇಕ ತೈಲವನ್ನು ತಲೆಯ ಮೇಲೆ ಹೊಯಿಸಿಕೊಂಡು ಪ್ರತಿಷ್ಠಿತನಾಗಿದ್ದಾನಲ್ಲ. ಹಾಗಾದರೆ ನಿಮಗೂ ನನಗೂ ಅಭಿಷೇಕವೇ ಕಿರೀಟ. ಆಳ್ವಿಕೆಗೆ ಒಬ್ಬ ಅರಸನಿಗೆ ಗುರುತು ಏನು? ಕಿರೀಟ. ಸೊಲೊಮೋನನ ತಲೆಯ ಮೇಲೆ ಕಿರೀಟ ಇಟ್ಟಿದ್ದಾಯ್ತಂದ್ರೆ ಅವ್ರು ಏನಾಗಿ ಮಾರ್ಪಡುತ್ತಾರೆ? ಅರಸನಾಗಿ ಮಾರ್ಪಡುತ್ತಾರೆ. ಅಲ್ಲಿಯ ತನಕ ಅವರು ಅರಸನಲ್ಲ. ಯಾವಾಗ ಪ್ರವಾದಿಯಾದಂತ ನಾತಾನನು ಆ ಕಿರೀಟ ಅವರ ತಲೆಯ ಮೇಲೆ ಇಡುತ್ತಾರೋ ಅವರು ಅರಸನಾಗುತ್ತಾರೆ. ಅದೇ ರೀತಿಯಾಗಿ ಯಾವತ್ತು ದೇವರು ನಿಮ್ಮ ನನ್ನ ಮೇಲೆ ಅವರ ಅಭಿಷೇಕವನ್ನು ಇಟ್ಟರೋ, ನೀವು ನಾನು ಅರಸನಾಗಿ ಯಾಜಕರಾಗಿ ಮಾರ್ಪಟ್ಟಿದ್ದೇವೆ. ಹಾಲೆಲೂಯ. ಎಲ್ಲರೂ ಮಾರ್ಪಟ್ಟಿದ್ದೇವೆ. ಅದೇ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಅರಸರಾಗಿ ಯಾಜಕರಾಗಿ ಕರೆಯಲ್ಪಟ್ಟಂತ ನೀವು ಈ ಮಹಾ ಘನವಾದಂತಹ ಆ ಅಭಿಷೇಕವನ್ನು, ಆ ಅರಸನಿಗೆ ಸಂಬಂಧಪಟ್ಟಂತ ಘನವನ್ನು ನೀವು ನಾನು ಭದ್ರವಾಗಿ ಇಟ್ಟುಕೊಂಡಿದ್ದೇವಾ? ದೇವರು ಹೇಳುತ್ತಾರೆ, ನಾನು ಬರುವ ತನಕ ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೋ. ಅದನ್ನು ಇಟ್ಕೊಂಡಿದ್ದೆ ಅಂದ್ರೆ ಅವ್ರು ಬರುವಾಗ ಆತನೊಂದಿಗೆ ಆಳ್ವಿಕೆ ಮಾಡಬಹುದು. ಹಾಗಾದ್ರೆ ಅರಸನಿಗೆ ಕೊಡುವಂತದ್ದೇ ಬಹಳ ಘನವಾದಂತದ್ದೇ ಈ ಒಂದು ಅಭಿಷೇಕ, ಕಿರೀಟ. ಹಾಗಾದ್ರೆ ದೇವರು ನಿಮ್ಮನ್ನು ನನ್ನನ್ನು ಅರಸನಾಗಿ ಯಾಜಕರಾಗಿ ಕರೆದಿದ್ದಾರೆ. ಇದನ್ನು ಭದ್ರವಾಗಿ ಇಟ್ಟುಕೊಳ್ಳಬೇಕೆಂಬುದಾಗಿ ದೇವರು ಬಯಸ್ತಿದ್ದಾರೆ. ಆದರೆ ನಾವು ಇಟ್ಟುಕೊಂಡಿದ್ದೇವಾ ಎನ್ನುವಂಥದ್ದೇ ಪ್ರಶ್ನೆ. ಓದಿರಿ 1 ಸಮುವೇಲನ ಪುಸ್ತಕ 15ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದಿರಿ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು, ಹಠವು ಮಿಥ್ಯಾಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ಏನಂತೆ? ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ. ಕೆಲವು ಸಮಯದಲ್ಲಿ ಅಭಿಷೇಕ ಕೊಡಲ್ಪಡುತ್ತದೆ. ಈಗ ಸೌಲನು ಅರಸನಾಗಿ ಅಭಿಷೇಕಿಸಲ್ಪಟ್ಟ, ಅಭಿಷೇಕ ಕೊಡಲಾಯಿತು. ಆದರೆ ಅದೇ ಅಭಿಷೇಕವನ್ನು ಕರ್ತನು ತೆಗೆಯುತ್ತಾರೆ. ನಾನೇ ನಿನ್ನನ್ನು ಅಭಿಷೇಕ ಮಾಡಿದೆ, ಆದ್ರೆ ಈಗ ನಾನೇ ಹೇಳುತ್ತಿದ್ದೇನೆ, ನಾನು ನಿನ್ನೇನ್ ಮಾಡಿದೆ? ಅರಸುತನದಿಂದ ತಳ್ಳಿಬಿಟ್ಟಿದ್ದೇನೆ ಎಂದು ಹೇಳುತ್ತಾರೆ. ಇಲ್ಲೇ ಬಹಳ ಮುಖ್ಯವಾದ ವಿಷಯ ಇದೆ. ಕೆಲವರು ಈ ಕಡೆಯ ಕಾಲದಲ್ಲಿ ಏನು ಹೇಳುತ್ತಿದ್ದಾರೆ ಅಂದ್ರೆ, ನಮಗಿರುವಂಥದ್ದು ನಿತ್ಯ ಅಭಿಷೇಕ, ಆ ಅಭಿಷೇಕ ಖಂಡಿತವಾಗಿ ದೇವರು ತೆಗೆಯುವುದಿಲ್ಲ, ಅದು ಅಷ್ಟೇನೆ. ನೀನೇನೇ ಪಾಪ ಮಾಡಿದರೂ ಕೂಡ ನಿನ್ನಿಂದ ದೇವರು ಅದನ್ನು ತೆಗೆಯುವುದಿಲ್ಲ. ಅದಕ್ಕೆ ಹೆಸರು ಒನ್ ಸೇವ್ಡ್ ಎವರ್ ಸೇವ್ಡ್ ಎಂಬುದಾಗಿ ಇಂಗ್ಲಿಷಲ್ಲಿ ಹೇಳುತ್ತಾರೆ. ಅದು ಒಂದು ಉಪದೇಶ ಇದೆ. ಆ ಉಪದೇಶ ಏನ್ ಹೇಳುತ್ತದೆ ಅಂದ್ರೆ, ದೇವರು ನಿನ್ನನ್ನು ಅಭಿಷೇಕ ಮಾಡಿದ್ದಾರೆ ಅಂದ್ರೆ ನಿನ್ನನ್ನು ದೇವರು ನರಕಕ್ಕೆ ಬಿಡುವುದಿಲ್ಲ, ನಿನ್ನನ್ನು ಪರಲೋಕಕ್ಕೆ ಖಂಡಿತವಾಗಿ ಕರ್ಕೊಂಡು ಹೋಗ್ತಾರೆ. ಆ ರೀತಿ ನೋಡಿದ್ರೆ ಕರ್ತನು ಅಭಿಷೇಕ ಮಾಡಿದಂತ ನಮ್ಮೆಲ್ಲರಿಗಿಂತ ಬಹಳ ಮುಖ್ಯವಾಗಿ ಕರೆಯಲ್ಪಟ್ಟವರು 12 ಅಪೊಸ್ತಲರು. ಆ 12 ಅಪೊಸ್ತಲರಲ್ಲಿ ಒಬ್ಬರನ್ನು ಕುರಿತಾಗಿ ವಾಕ್ಯ ಹೇಳುತ್ತದೆ, ಇಸ್ಕರಿಯೋತ ಯೂದನ ಕುರಿತಾಗಿ ಹೇಳುತ್ತದೆ. ತನಗಿದ್ದದ್ದನ್ನು ಕಳೆದುಕೊಂಡಂತ ಇಸ್ಕರಿಯೋತ ಯೂದನ ಹಾಗೆ ಎಂಬುದಾಗಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಕಳಕೊಂಡ ದೇಮನ ಕುರಿತಾಗಿ ಪೌಲನು ಹೇಳುತ್ತಾನೆ, ಪ್ರಪಂಚದ ಮೇಲೆ ಆಸೆ ಇಟ್ಟು ಪೌಲನು ನನ್ನನ್ನು ಬಿಟ್ಟು ದೇಮನ ಹಾಗೆ ಎಂಬುದಾಗಿ ಇದೆ. ಎಷ್ಟೋ ಜನರ ಕುರಿತಾಗಿ ವಾಕ್ಯದಲ್ಲಿ ಓದುತ್ತೇವೆ. ಅನನ್ಯ ಸಫರಿಯಲು ರಕ್ಷಣೆ ಹೊಂದಿ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದವರು ಹಣದಾಸೆ ಇದ್ದದರಿಂದ ಸತ್ತು ಹೋದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಿರುವುದಾದ್ರೆ ಅಭಿಷೇಕ ಹೊಂದಿದ್ರೆ ಖಂಡಿತವಾಗಿ ನಾವು ಪರಲೋಕಕ್ಕೆ ಹೋಗುತ್ತೇವೆ. ಆ ರೀತಿಯಾಗಿಲ್ಲ ಬೈಬಲ್ ನಲ್ಲಿ. ಆ ಅಭಿಷೇಕವನ್ನು ಕಾದುಕೊಂಡ್ರೆ ಮಾತ್ರ ನಾವು ಖಂಡಿತವಾಗಿ ಪರಲೋಕಕ್ಕೆ ಹೋಗಲು ಸಾಧ್ಯ. ಹಾಗೆ ತಾನೇ ಇದೆ. ವಿಮೋಚನೆ ದಿನಕ್ಕಾಗಿ ಕೊಡಲ್ಪಟ್ಟಂತ ಮುದ್ರೆಯಾಗಿರುವ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಅವರನ್ನು ದುಃಖಪಡಿಸದೆ ಭದ್ರವಾಗಿ ಇಟ್ಕೊಳ್ಬೇಕು. ಇಟ್ಟುಕೊಳ್ಳದೇ ಇರುವಾಗ ಆ ಅಭಿಷೇಕ ಹೋಯಿತು ಅಂದ್ರೆ ಅದಕ್ಕೆ ಪರ್ಯಾಯವಾಗಿ ದೇವರು ಇನ್ನೊಬ್ಬರನ್ನು ತರುತ್ತಾರೆ. ಆ ಸ್ಥಳಕ್ಕೋ, ಆ ಸ್ಥಾನಕ್ಕೋ, ಆ ದರ್ಶನಗೋ, ಆ ಕರೆಯುವಿಕೆಗೋ ಬೇರೆ ಒಬ್ಬರ ಕೈಲಿ ಅದು ಹೋಗುತ್ತದೆ. ಅದನ್ನು ಕರ್ತನು ಕೊಡುತ್ತಾರೆ. ಬೇರೆ ಏನ್ ಮಾಡೋಕ್ ಸಾಧ್ಯ? ಕರ್ತನು ಈಗ ಒಂದು ಬಹಳ ದೊಡ್ಡದಾದ ಸೌಲನ ಕುರಿತಾಗಿ ಹೇಳುವಾಗ ವಾಕ್ಯ ಹೇಳುತ್ತದೆ. ಓದಿರಿ 1 ಸಮುವೇಲ 15ನೇ ಅಧ್ಯಾಯ 17ನೇ ವಾಕ್ಯ ಓದಿರಿ. ಸಮುವೇಲನು, ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರೂ ಯೆಹೋವನು ನಿನಗೆ ಇಸ್ರಾಯೇಲರಲ್ಲಿ ರಾಜ್ಯಾಭಿಷೇಕ ಮಾಡಿದ್ದರಿಂದ ನೀನು ಎಲ್ಲಾ ಕುಲಗಳಿಗೆ ಶಿರಸ್ಸಾದಿ. ಕರ್ತನು ಯಾವಾಗ ನಿನ್ನನ್ನು ನಾಯಕನಾಗಿ ಮಾಡಿದ್ರು? ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರು. ನನಗೆ ಆ ವಾಕ್ಯ ಓದಾಗ ಬಹಳ ಆಶ್ಚರ್ಯವಾಗಿತ್ತು. ಇನ್ನೊಂದು ವಾಕ್ಯವನ್ನು ಕೂಡ ಓದಿರಿ. 1 ಸಮುವೇಲನ ಪುಸ್ತಕ 10ನೇ ಅಧ್ಯಾಯ 23ನೇ ವಾಕ್ಯವನ್ನು ಕೂಡ ಓದಿರಿ. ಅವರು ತಟ್ಟನೆ ಹೋಗಿ ಅವನನ್ನು ಹಿಡ್ಕೊಂಡು ಬಂದು
ಜನರ ಮಧ್ಯದಲ್ಲಿ ನಿಲ್ಲಿಸಿದರು. ದೇವರು ಹೇಳಿದ್ರು ಸಮುವೇಲನಿಗೆ, ಸೌಲನೇ ಅರಸ ಅಂತ ಹೇಳಿದ್ರು. ಸಮುವೇಲನು ಕೂಡ ಸೌಲನಿಗೆ ಹೇಳುತ್ತಾರೆ. ಎಲ್ಲ ಗೊತ್ತಾಯಿತು. ಆದರೆ ದಿಢೀರ್ ಎಂಬುದಾಗಿ ನೋಡಿದ್ರೆ ಸೌಲನಿಗೆ ಭಯ. ಓಡಿ ಹೋಗಿ ಬಚ್ಚಿಟ್ಟುಕೊಂಡ್ರು. ಅಯ್ಯೋ, ನಾನು ಬರೋಲ್ಲ, ಈ ಸೇವೆಗೆ ನಾನು ಬರಲ್ಲ, ಈ ಅಭಿಷೇಕಕ್ಕೆ ನಾನು ಬರಲ್ಲ, ಇಸ್ರಾಯೇಲ್ಗೆ ನಾನು ರಾಜನ, ನಾನು ಬರುವುದಿಲ್ಲ ಎಂಬುದಾಗಿ ಹೋಗಿ ಬಚ್ಚಿಟ್ಟುಕೊಂಡ್ರು. ಅನೇಕ ಸಮಯದಲ್ಲಿ ದೇವರ ಕರೆಯುವಿಕೆ ಇರುತ್ತದೆ. ಆ ಕರೆಯುವಿಕೆ ಇದೆ ಅಂತ ಕೂಡ ಗೊತ್ತು. ಆದರೆ ದೇವರು ಕರೆದ ಕೂಡಲೇ, ಅಂದ್ರೆ ದೇವರೊಂದು ಆಪರ್ಚುನಿಟಿ ಕೊಟ್ಟ ಕೂಡಲೇ, ಇಲ್ಲ ನಾನು ಬರೋದಿಲ್ಲ, ಆ ರೀತಿಯಾಗಿ ಅವರು ಹೆದರುತ್ತಾರೆ. ಆ ರೀತಿಯಾಗಿ ಅವರಿಗೆ ಒಂದು ಭಯ ಇರುತ್ತದೆ, ಒಂದು ಗಾಬರಿ ಇರುತ್ತದೆ. ಏನು ಕಾರಣ ಎಂಬುದಾಗಿ ನೋಡುವುದಾದರೆ ಅದರ ಹಿಂದಿನ ವಾಕ್ಯದಲ್ಲಿ ಏನು ಓದಿದ್ವಿ? ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರೆ. ಯಾಕಂದ್ರೆ ಅವನಲ್ಲಿರುವಂತ ಕಾರ್ಯ ಯಾರಿಗೆ ಗೊತ್ತು? ಅವನಿಗೆ ಗೊತ್ತು. ನೀವು ನನ್ನನ್ನು ಅರಸನಾಗಿ ಮಾಡಿದ್ದೀರಾ. ಆ ವಾಕ್ಯವನ್ನು ನಾವು ಮತ್ತೊಮ್ಮೆ ಓದೋಣ. 10ನೇ ಅಧ್ಯಾಯ 23ನೇ ವಾಕ್ಯ. ಅವರು ತಟ್ಟನೆ ಹೋಗಿ ಅವನನ್ನು ಹಿಡಿದುಕೊಂಡು ಬಂದು ಜನರ ಮಧ್ಯದಲ್ಲಿ ನಿಲ್ಲಿಸಿದರು. ಎಲ್ಲ ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಉನ್ನತ ಪುರುಷನಾಗಿದ್ದನು. ಆ ಊರಲ್ಲೇ ಅವನೇ ಎತ್ತರ ಮನುಷ್ಯ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಅವನು ಎಷ್ಟು ಹೈಟ್ ಇರಬಹುದು. ಆದರೆ ವಾಕ್ಯ ಹೇಳುತ್ತದೆ ಅವನ ದೃಷ್ಟಿಗೆ ಅವನು ಅಲ್ಪನಾಗಿ ಇದ್ದ. ಹಾಗಂದ್ರೆ ಏನರ್ಥ? ಕರ್ತನು ನಿನ್ನ ಮೇಲೆ ಒಂದು ಅಭಿಷೇಕವನ್ನು ಇಟ್ಟಿದ್ದಾರೆ. ಆ ಅಭಿಷೇಕ ಉನ್ನತವಾದದ್ದು. ಎಲ್ಲರಿಗಿಂತಲೂ ನಿನಗೆ ಮೇಲಾದ ಅಭಿಷೇಕವನ್ನು ಕೊಟ್ಟಿದ್ದಾರೆ. ಆದರೆ ನಿನ್ನ ದೃಷ್ಟಿಗೆ ನೀನು ಹೇಗೆ ಇದ್ದೀಯಾ? ಚಿಕ್ಕವನಾಗೇ ಇದ್ದೀಯಾ. ಯಾಕೆ ಅಂದರೆ ಇದು ನಮ್ಮೆಲ್ಲರಿಗೂ ಅನ್ವಯಿಸುತ್ತದೆ. ನಮ್ಮೆಲ್ಲರ ಮೇಲೆ ದೇವರು ಅರಸುತನ ಯಾಜಕನ ಅಭಿಷೇಕವನ್ನು ಇಟ್ಟಿದ್ದಾರೆ. ಒಂದು ಮಹಾ ಘನವಾದ ಕರೆಯುವಿಕೆ ಇದೆ. ಈ ಕರೆಯುವಿಕೆಯಲ್ಲಿ ದೇವರು ನಮ್ಮನ್ನು ನಡೆಸುವಾಗ ನಮ್ಮ ಹತ್ರ ಇರುವಂಥ ಬಲಹೀನತೆ, ನಮ್ಮ ಬಳಿ ಇರುವಂಥ ಕೊರತೆ, ನಮ್ಮ ಹತ್ರ ಇರುವಂಥ ಕಾರ್ಯಗಳು ಯಾರಿಗೆ ಗೊತ್ತು? ನಮಗೆ ಗೊತ್ತು. ಅವರು ನಮ್ಮನ್ನು ನೋಡಿ ಹೇಳುತ್ತಾರೆ, ಬಹಳ ಚೆನ್ನಾಗಿತ್ತು ಬ್ರದರ್ ಎಂಬುದಾಗಿ. ಒಳಗೆ ನಾವು ಯಾರೆಂಬುದಾಗಿ ನಮಗೆ ಗೊತ್ತು. ಇದು ಎಲ್ಲರಿಗೂ ಅನ್ವಯಿಸುತ್ತದೆ. ನಮ್ಮೆಲ್ಲರಿಗೂ ಗೊತ್ತು ನಮ್ಮ ಹತ್ರ ಕೊರತೆ ಇದೆ ಅಂತ. ಆದ್ದರಿಂದ ವಾಕ್ಯ ಹೇಳುತ್ತದೆ, ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿರುವಾಗ ಅಲ್ಲವೋ ದೇವರು ನಿನ್ನನ್ನು ಅರಸನಾಗಿ ಅಭಿಷೇಕ ಮಾಡಿದ್ದು. ಆ ದೇವರು ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲಪ್ಪ, ಓಡಿ ಬಚ್ಚಿಟ್ಕೊಂಡೆ, ಅಯ್ಯೋ ಬೇಡ ಬಿಟ್ಬಿಡಿ ಎಂಬುದಾಗಿ ಹೇಳಿ ಓಡೋದೆ. ಆದರೆ ಕರ್ತನು ನಿನ್ನನ್ನು ನಂಬಿದ್ರು, ಕರ್ತನು ನಿನ್ನನ್ನು ಅಭಿಷೇಕಿಸಿದ್ರು, ಕರ್ತನು ನಿನ್ನನ್ನು ಆ ಸೇವೆಗೆ ತಂದರು ಅಥವಾ ಕರೆಯುವಿಕೆಗೆ ತಂದರು, ನಿನ್ನನ್ನು ತಂದು ಕೂರಿಸಿದ್ದಾರೆ. ಆದರೆ ಈ ಸ್ಥಳಕ್ಕೆ ಬಂದ ನಂತರವಾಗಿ ನಿನ್ನನ್ನು ನೋಡಿಯೇ ದೇವರು ಹೇಳುತ್ತಾರೆ, ಅರಸುತನದಿಂದ ತಳ್ಳಿಬಿಟ್ಟರು. ಯಾಕೆ ಇಂತಹ ಕರೆಯುವಿಕೆ ಹೊಂದಿದವನಿಗೆ ಇಂತಹ ಪರಿಸ್ಥಿತಿ? ಯಾಕೆ ದೇವರು ಕೊಟ್ಟಂತ ಘನವಾದ ಕಾರ್ಯಕ್ಕೆ ಇಂತಹ ಒಂದು ಪರಿಸ್ಥಿತಿ? ಹಾಗೆ ಕೇಳುವುದಾದರೆ ಅದನ್ನು ತಳ್ಳಿಬಿಡುವುದಕ್ಕೆ ದೇವರೊಂದು ಕಾರಣ ಹೇಳುತ್ತಾರೆ. ಓದಿರಿ 1 ಸಮುವೇಲನ ಪುಸ್ತಕ 15ನೇ ಅಧ್ಯಾಯ 23ನೇ ವಾಕ್ಯ ಓದಿರಿ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯಾಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮಾನವಾಗಿರುವುದು. ಈಗ ತಳ್ಳುವುದಕ್ಕೆ ಕಾರಣ ಏನಂತ ಅವ್ರು ಹೇಳುತ್ತಾರೆ. ತಳ್ಳುವುದಕ್ಕೆ ಏನು ಕಾರಣ? ಅವಿಧೇಯತ್ವವು, ಹಠವು, ಈ ಎರಡು ಕೂಡ ಯಾರಲ್ಲಿ ಇತ್ತು? ಸೌಲನಲ್ಲಿ ಕಾಣಲ್ಪಟ್ಟಿತು. ಈಗ ಸೌಲನಲ್ಲಿ ಅಂತಹದ್ದೇನ್ರಿ ಅವಿಧೇಯತ್ವ ಇತ್ತು, ಹಠ ಇತ್ತು ಎಂಬುದಾಗಿ ನೀವು ನೋಡುವುದಾದರೆ ಅಲ್ಲಿ ಒಂದು ಸಂಭವ ನಡೆಯುತ್ತದೆ. ಆ ಸಂಭವದಲ್ಲಿ ಅವರು ಅಮಲೇಕರ ಕುರಿದನವನ್ನು ಏನ್ ಮಾಡುತ್ತಾರೆ? ಕೊಲ್ಲದೆ ಬಿಡುತ್ತಾರೆ. ಅಮಲೇಕರ ಅರಸನನ್ನು ಬಿಡುತ್ತಾರೆ. ಬಿಟ್ಟ ನಂತರವಾಗಿ ಸಮುವೇಲನು ಬರುತ್ತಾರೆ. ಇವರು ಹೇಳುತ್ತಾರೆ ಎಲ್ಲವನ್ನು ಮುಗಿಸಿದೆ ಅಂತ ಸೌಲ್ ಹೇಳುತ್ತಾರೆ. ಆಗ ಸಮುವೇಲನು ಕೇಳುತ್ತಾರೆ, ಕುರಿದನದ ಶಬ್ದ ಕೇಳಿಸ್ತಾ ಇದೆಯಲ್ಲ ಅದೇನೆಂಬುದಾಗಿ ಕೇಳುತ್ತಾರೆ. ಈಗಲೇ ಸೌಲನೊಂದು ತಪ್ಪು ಮಾಡುತ್ತಾರೆ. ಈ ಒಂದು ತಪ್ಪೇ ಬಹಳ ದೊಡ್ಡ ತಪ್ಪು. ಏನಂತ ಕೇಳುವುದಾದರೆ, ಅಮಲೇಕರ ಅರಸನನ್ನು ಕೊಂದದೆ ಬಿಟ್ಟದನ್ನು ಸಮುವೇಲನು ಆ ರಾಜನನ್ನು ಕೊಲ್ಲುತ್ತಾರೆ. ಆ ಸಮಸ್ಯೆಯಲ್ಲಿ ಸಾಲ್ವ್ ಆಗುತ್ತದೆ. ಈಗ ಸಮಸ್ಯೆ ಅಲ್ಲ. ಆದರೆ ಸೌಲನು ಮಾಡಿದಂತ ಬಹಳ ಮುಖ್ಯವಾದ ತಪ್ಪೇನೆಂಬುದಾಗಿ ನೋಡುವುದಾದರೆ, ಫಸ್ಟು ಅವಿಧೇಯತ್ವ. ಚೆನ್ನಾಗಿ ಗಮನಿಸಿರಿ, ಆ ಕುರಿದನವನ್ನು ಅವ್ರು ಇಟ್ಕೊಂಡು ಬರುತ್ತಾರೆ. ಅದು ಚೆನ್ನಾಗಿ ಕೊಬ್ಬಿರುವಂಥದ್ದಾಗಿದೆ. ಅದನ್ನು ಇವ್ರು ಇಟ್ಕೊಂಡ್ರೆ ಚೆನ್ನಾಗಿದ್ದಲ್ಲ, ಇದನ್ನು ಯಾಕೆ ನಾವು ಕತ್ತರಿಸಬೇಕು? ಕರ್ತನು ಎಲ್ಲವನ್ನು ಕತ್ತರಿಸುವುದಕ್ಕೆ ಹೇಳಿದ್ದಾರೆ, ಆದರೆ ಇದನ್ನು ಯಾಕೆ ಕತ್ತರಿಸಬೇಕಂತ ಇಟ್ಕೊಂಡ್ರು. ಈಗ ಸಮುವೇಲನು ಕೇಳುತ್ತಾರೆ. ಕರ್ತನು ಸಮುವೇಲನ ಮೂಲಕವಾಗಿ ಕೇಳುತ್ತಾರೆ, ಈ ಕುರಿದನ ನಿಂತಿದೆಯಲ್ಲ, ಅದೇನು ಶಬ್ದ ಕೇಳಿಸ್ತಾ ಇದೆಯಲ್ಲ? ಅದಕ್ಕೆ ಪ್ರತ್ಯುತ್ತರವಾಗಿ ಸೌಲನು ಏನು ಹೇಳಬೇಕಾಗಿತ್ತು? ನಾವು ಇಟ್ಕೊಂಡು ಬಂದ್ವಿ, ಅದು ಚೆನ್ನಾಗಿತ್ತು, ಶ್ರೇಷ್ಠವಾದದನ್ನು ಇಟ್ಕೊಂಡ್ವಿ, ಹಾಗೆ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಮುಂದೆ ಇರುವಂಥದ್ದು ಹಾಗೆ ಇದೆ. ಆದರೆ ಇವನು ಹೇಳಿದಂಥ ಮಾತೇನೆಂದರೆ, ನಿನ್ನ ಜನರು ಯಾರನ್ನು ಹೇಳಿ ತೋರಿಸುತ್ತಿದ್ದಾರೆ? ಜನರ ಮೇಲೆ ತಪ್ಪು ಹೊರಿಸುತ್ತಾರೆ. ಹಠ ಮಾಡಿದ್ರೆ ಅಂದ್ರೆ ಅಲ್ಲಿ ಏನು ಹಠ ಮಾಡುತ್ತಾರೆ ಎಂಬುದಾಗಿ ನೋಡುವುದಾದರೆ, ತನ್ನ ಮೇಲಿರುವಂಥ ತಪ್ಪನ್ನು ಒಪ್ಪಿಕೊಳ್ಳದೇ ಇರುವಂಥದ್ದು, ಅದಕ್ಕೆ ಬದಲಾಗಿ ಇನ್ನೊಬ್ಬರ ಮೇಲೆ ಆಪಾದನೆ ಹೊರಿಸುವುದು. ನೀನು ಮಾಡಿದ್ದು ತಪ್ಪು ಎಂದು ಹೇಳಿದ ಕೂಡಲೇ ಅಯ್ಯಯ್ಯೋ ಇವರೇ ಆ ತಪ್ಪನ್ನು ಮಾಡಿದ್ದು. ಈ ರೀತಿಯಾಗಿ ವಾದ ಮಾಡುವಂಥವ್ರು, ಈ ರೀತಿಯಾಗಿ ಹೇಳುವಂಥವರು ನೀವು ಚೆನ್ನಾಗಿ ಗಮನಿಸಿ ನೋಡಿ, ಬೈಬಲ್ನಲ್ಲಿ ಇರೋದಿಲ್ಲ. ದೇವರು ಅವರನ್ನು ತಳ್ಳಿಬಿಡುತ್ತಾರೆ. ಅದು ಯಾರು ಬೇಕಾದರೂ ಇರಬಹುದು. ಈಗ ಆದಾಮನನ್ನು ಕರೆದು ಕೇಳುತ್ತಾರೆ, ಹಣ್ಣನ್ನು ತಿಂದ ನೀನು ಕೊಟ್ಟಂತ ಸ್ತ್ರೀ. ಆದಾಮನಿಗ ತೋಟವನ್ನು ಬಿಟ್ಟು ಆಚೆ ಹೋದ. ಅವಳನ್ನು ಕೇಳಿದ್ರು, ನೀನು ಹೀಗೆ ಮಾಡಿದ್ದೇನು? ಇಲ್ಲ, ಸರ್ಪ ನನ್ನನ್ನು ವಂಚಿಸಿತು, ನೀನು ಆಚೆ ಹೋಗ್ಬೋದು.
ಕೆಲಸ ಮುಗಿಯಿತು. ತೋಟದಲ್ಲಿ ಇನ್ನು ಮುಂದೆ ನೀವು ಇರಕ್ಕಾಗಲ್ಲ. ಆ ಅಭಿಷೇಕವನ್ನು ಬಿಟ್ಟು ಆಚೆ ಹೋಗಬೇಕು. ಒಂದು ಕಾರ್ಯವನ್ನು ಮಾಡುವಾಗ ಕರ್ತನ ವಾಕ್ಯವನ್ನು ಮೀರುವಂಥ ಪರಿಸ್ಥಿತಿ ಬಂತು. ಒಂದು ವೇಳೆ ನಾವು ಏನಾದರೂ ತಪ್ಪನ್ನು ಮಾಡಿದ್ವಿ ಅಂದರೆ ಅದನ್ನು ತಿಳಿಸುವಾಗ ಕೂಡಲೇ ನಾವು ಅದನ್ನು ಸ್ವೀಕರಿಸಬೇಕು. ಅದು ದೊಡ್ಡ ವಿಷಯ. ಆದರೆ ಅದಕ್ಕಿಂತ ದೊಡ್ಡ ವಿಷಯ, ಸೌಲನು ಮಾಡಿದಂಥ ತಪ್ಪು ಜನರು ದೇವರಿಗೆ ವಿರುದ್ಧವಾಗಿ ಅವಿಧೇಯರಾಗಿದ್ದು. ಈಗ ಮೋಶೆ ಬೆಟ್ಟದ ಮೇಲೆ ಹೋದರು. ಬೆಟ್ಟದ ಮೇಲೆ ಹೋಗಿ 40 ದಿನ ಇದ್ದಾರೆ. ದೇವರು ಅವರೊಂದಿಗೆ ಮಾತನಾಡುತ್ತಾರೆ. ಮೋಶೆ ಕೆಳಗೆ ಬರುವಾಗ ಬಸವ ವಿಗ್ರಹ ಆರಾಧನೆ ಬಂತು. ಆಗ ಆರೋನನ್ನು ನೋಡಿ ಕೇಳುತ್ತಾರೆ, ಈ ಜನರು ಈ ರೀತಿಯಾಗಿ ಮಾಡಿದ್ದಕ್ಕೆ ಅವರು ಏನು ಮಾಡಿದ್ರು? ಆ ರೀತಿಯಾಗಿ ಕೇಳಿದ ಕೂಡಲೇ ಆರೋನನು ಹೇಳಿದಂಥ ಮಾತು, ವಿಮೋಚನ ಕಾಂಡ 32ನೇ ಅಧ್ಯಾಯದಲ್ಲಿ ಆ ಒಂದು ಮಾತು ಇರುತ್ತದೆ. ಆಗ ಅವನು ಆರೋನನನ್ನು, ನೀನು ಈ ಜನರಿಂದ ಮಹಾ ಅಪರಾಧವನ್ನು ಮಾಡಿಸಿದ್ಯಲ್ಲ, ಹೀಗೆ ಮಾಡಿಸುವುದಕ್ಕೆ ಇವರು ನಿನಗೇನು ಮಾಡಿದರು ಎಂದು ವಿಚಾರಿಸಲು, ಆರೋನನು, ಸ್ವಾಮಿಯವರು ರೋಷಗೊಳ್ಳಬಾರದು, ಈ ಜನರು ದುಷ್ಟ ಸ್ವಭಾವಿಗಳೆಂಬುದನ್ನು ಬಲ್ಲಿರಷ್ಟೇ. 25ನೇ ವಾಕ್ಯ ಓದಿರಿ. ಜನರು ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ ಆರೋನನು ಅವರನ್ನು ಬಿಟ್ಟಿದ್ದರಿಂದ ಅವರ ವಿರೋಧಿಗಳು ಅಪಹಾಸ್ಯ ಮಾಡುವುದಕ್ಕೆ ಆಸ್ಪದವಾಯಿತು. ಜನರು ಕೇಳಿದ್ರೆ ಬೆತ್ತಲೆ ಆಗ್ಬೇಕಂತ ವಾಕ್ಯ ಹೇಳುತ್ತದೆ. ಜನರು ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ ಆರೋನನು ಅವರನ್ನು ಬಿಟ್ಟಿದ್ದರಿಂದ. ಇಲ್ಲೇ ಇದೆ, ಮಾಡೋದೆಲ್ಲ ಮಾಡ್ಬಿಡೋದು, ಜೊತೆಗೆ ಸೇರಿ ಮಾಡೋದು. ನಮ್ಮ ಊರ ಕಡೆ ಸ್ಕೂಲಲ್ಲಿ ಓದುವಾಗ ಹೇಳ್ತಾರೆ, ಮಕ್ಕಳು ತಪ್ಪು ಮಾಡ್ಬೇಕಾದ್ರೆ ಎಲ್ಲರೂ ಸೇರಿ ಮಾಡುತ್ತಾರೆ, ಆದರೆ ಸಿಗಾಕೊಂಡಾಗ ಒಬ್ಬರ ಮೇಲೆ ತಪ್ಪುರಿಸ್ತಾರೆ. ಇಲ್ಲಿ ಏನು ಸಮಸ್ಯೆ ಅಂದರೆ ಒಬ್ಬ ಎಲ್ಲರ ಮೇಲೆ ಆಪಾದನೆ ಹೊರಿಸಿದ. ಅದೇ ಇಲ್ಲಿ ಸಮಸ್ಯೆ. ಸಿಕ್ಕಿಕೊಂಡಿದ್ದಾಯಿತು. ನಮ್ಮ ದೇವರ ಬಳಿ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಮ್ಮ ದೇವರಿಗೆ ಎಲ್ಲವೂ ಕೂಡ ಗೊತ್ತಿದೆ. ಸರ್ವವೂ ಕೂಡ ಆತನ ಮುಂದೆ ಬಟ್ಟ ಬಯಲಾಗಿ ಇದೆ. ಆದ್ರಿಂದ ದೇವರು ಏನೋ ಅವರಿಗೆ ಗೊತ್ತಿಲ್ಲ ಅಂತ ನಿಮ್ಮ ಹತ್ರ ಕೇಳುತ್ತಿಲ್ಲ. ಅವರಿಗೆ ಒಂದು ವಿಷಯ ಗೊತ್ತಾಗ್ಲಿಲ್ಲ, ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದಾಗಿ ತಿಳ್ಕೊಳ್ಳುವುದಕ್ಕಾಗಿ ನಿಮ್ಮ ಹತ್ರ ಕೇಳಲಿಲ್ಲ. ಕರ್ತನು ಒಂದನ್ನು ಕೇಳುತ್ತಾರಂದ್ರೆ ಅದಕ್ಕೆ ಕಾರಣ ಏನಂದ್ರೆ ನೀನು ಒಪ್ಕೊಳ್ತೀಯಾ ಇಲ್ವಾ ಎನ್ನುವುದಕ್ಕಾಗಿ ದೇವ್ರು ಕೇಳೋದು. ನೀವು ಆ ಕಾರ್ಯವನ್ನು ಹೇಳುವಾಗ ಸತ್ಯ ಎಂಬುದಾಗಿ ಒಪ್ಪಿಕೊಳ್ಳುತ್ತೀರಾ ಇಲ್ವಾ? ಅದೇ ಈಗ ಪ್ರಶ್ನೆ. ಅವರಿಗೆ ಎಲ್ಲ ಗೊತ್ತು ನೀವೇನು ಮಾಡುತ್ತಾ ಇದ್ದೀರಾ. ಕಾಯಿನನ್ನು ಬಂದು ಕೇಳುತ್ತಾರೆ, ನಿನ್ನ ಸಹೋದರನು ಎಲ್ಲಿ? ಅದಕ್ಕೆ ಅವನು ಹೇಳಿದ ಉತ್ತರ ಏನು? ನಾನು ಕಾವಲುಗಾರನು. ಅಷ್ಟೇನೆ. ಅದನ್ನು ಮಾತ್ರ ಒಪ್ಪಿಕೊಂಡ್ರೆ ಅಲ್ಲೇ ಮುಗಿಯುತ್ತದೆ. ತಪ್ಪು ಮಾಡಿದ್ದಲ್ಲದೆ ಆನಂತರವಾಗಿ ಸೌಲನು, ಈ ಆರೋನನಂತವ್ರು ಏನು ಮಾಡುತ್ತಾರೆ? ದೇವರಿಗೆ ಅವಿಧೇಯವಾದ ಕಾರ್ಯ ಮಾಡುತ್ತಾರೆ. ನೆಕ್ಸ್ಟ್ ಏನಿದೆ ಆ ವಾಕ್ಯದಲ್ಲಿ ಏನಿದೆ? 1 ಸಮುವೇಲನ ಪುಸ್ತಕ 15ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಮುಂದಿನ ವಿಷಯ ಏನಿದೆ? ಹಠವು ಮಿಥ್ಯಾಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮಾನವಾಗಿರುವುದು. ಇಲ್ಲಿ ಇವರೇನು ಅಂತಹ ಒಂದು ಹಠ ಮಾಡಿದ್ರು? ಇವರೇನು ಹಠ ಮಾಡಿದ್ರು ಎಂಬುದಾಗಿ ಕೇಳುವುದಾದರೆ, ಇದು ಇವತ್ತು ನೆನ್ನೆ ಆರಂಭವಾದಂಥ ಸಮಸ್ಯೆ ಅಲ್ಲ ಸೌಲನಿಗೆ. ಇದು ಇವತ್ತು ನೆನ್ನೆ ಇದ್ದಂಥ ಸಮಸ್ಯೆ ಅಲ್ಲ. ಓದಿರಿ 1 ಸಮುವೇಲನ ಪುಸ್ತಕ 13ನೇ ಅಧ್ಯಾಯ 13 ಹಾಗೂ 14ನೇ ವಾಕ್ಯವನ್ನು ಓದಿರಿ. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ. ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಗೊಳ್ಳಲಿಲ್ಲ. ಕೈಗೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಾ ಇದ್ದನು. ಹಾಗೆ ಮುಂದಿನ ವಾಕ್ಯ 14ನೇ ವಾಕ್ಯ ಓದಿರಿ. ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ಚೆನ್ನಾಗಿ ಗಮನಿಸುವುದಾದ್ರೆ ಇವರು ಈ ರೀತಿಯಾಗಿ ಹೇಳಿದ ಕೂಡಲೇ ಸೌಲನು ಕೂಡಲೇ ಜನರಿಗೋಸ್ಕರವಾಗಿ ಆ ಸ್ಥಳದಲ್ಲಿ ಬಂದು ನೋಡುತ್ತಾನೆ. ಜನರು ನನ್ನನ್ನು ನೋಡುತ್ತಾ ಇದ್ದಾರೆ, ತಪ್ಪಾಗಿ ಅಂದುಕೊಳ್ಳುತ್ತಾರೆ ಎಂದು ಹೇಳಿ ಕೂಡಲೇ ಸಮುವೇಲನಿಗೆ ಹೇಳುತ್ತಾನೆ, ನನ್ನೊಂದಿಗೆ ಬಾ, ನೀನು ನನ್ನೊಂದಿಗೆ ಬಂದರೆ ಸಾಕು ಎಂಬುದಾಗಿ ಹೇಳಿದ ಕೂಡಲೇ ಸಮುವೇಲನು ತಿರುಗಿ ಸೌಲನೊಂದಿಗೆ ಹೋದನು ಎಂಬುದಾಗಿ ಮುಗಿಯುತ್ತದೆ. ಹಾಗೆ ತಾನೇ ಇದೆ. ಸಮುವೇಲನು ಏನ್ ಮಾಡಿದ್ರು? ಸೌಲನೊಂದಿಗೆ ಹೋದರು. ಈಗಲೂ ಹಾಗೇನೆ, ಈ ಸ್ಥಳದಲ್ಲೂ ಕೂಡ ಹಾಗೇನೆ. ಸೌಲನ ಸಮಸ್ಯೆ ಏನಂತ ನೋಡೋದಾದ್ರೆ, ಕರ್ತನು ಒಂದು ಕಾರ್ಯವನ್ನು ತಿಳಿಸುತ್ತಾರೆ, ಒಂದು ಸಮಸ್ಯೆ ಬರುತ್ತದೆ. ಕರ್ತನು ತಿಳಿಸಿದ ಕೂಡಲೇ ಇವ್ರು ಏನ್ ಮಾಡುತ್ತಾರೆ ಅಂದ್ರೆ ತಾತ್ಕಾಲಿಕವಾಗಿ ಆ ಸಮಸ್ಯೆಯನ್ನು ತೀರಿಸುತ್ತಾರೆ. ಕೂಡಲೇ ನನ್ನನ್ನು ಕ್ಷಮಿಸಿರಿ, ನಾನು ಪಾಪ ಮಾಡಿದ್ದೇನೆ. 2 ಸಾರಿ ಹೇಳುತ್ತಾನೆ, ನಾನು ಪಾಪ ಮಾಡಿದ್ದೇನೆ. ಆದರೆ ಅವನಲ್ಲಿ ಯಾವ ಬದಲಾವಣೆ ಇರೋದಿಲ್ಲ. ಅವನಲ್ಲಿ ಏನಿರೋದಿಲ್ಲ? ಯಾವ ಚೇಂಜಸ್ಸು ಇರೋದಿಲ್ಲ. ಕರ್ತನು ಹೇಳುತ್ತಾರೆ, ನೀನು ಈಗ ಹೇಳಿದ ಕೂಡಲೇ ಒಂದು ಮನ ತಿರುಗುವಿಕೆ. ಕೆಲವರೆಲ್ಲ ನೋಡಿರಿ, ಏನಾದರೂ ಹೇಳಿದ ಕೂಡಲೇ ಸರಿ ಎನ್ನುತ್ತಾರೆ. ದೇವರು ಸಾಮ್ಯದಲ್ಲಿ ಸುಂದರವಾಗಿ ಹೇಳುತ್ತಾರೆ, ಇಬ್ಬರು ಇರುತ್ತಾರೆ, ಒಬ್ಬನು ಹೋಗುವುದಿಲ್ಲ ಎಂಬುದಾಗಿ ಹೇಳಿ ಹೋಗುತ್ತಾನೆ, ಇನ್ನೊಬ್ಬ ಹೋಗುತ್ತೇನೆ ಎಂಬುದಾಗಿ ಹೇಳಿ ಹೋಗುವುದಿಲ್ಲ. ಇದರಲ್ಲಿ ಯಾರು ಹೆಚ್ಚಿನವನಂತ ಕೇಳುತ್ತಾರೆ. ಅದೇ ರೀತಿಯಾಗಿ ನಮ್ಮ ಹತ್ರ ಇರುತ್ತದೆ. ಕೆಲವರೆಲ್ಲ ಹೇಳಿದ ಕೂಡಲೇ ಅಯ್ಯೋ ಅಮ್ಮ ಸ್ತೋತ್ರ ಪ್ರೈಸ್ ಲಾರ್ಡ್ ಅನ್ನುತ್ತಾರೆ. ಯಾವ ಬದಲಾವಣೆ ಇರೋದಿಲ್ಲ, ಯಾವ ಚೇಂಜಸ್ ಇರೋದಿಲ್ಲ. ಆದರೆ ಕೆಲವರು ಅವರು ಹೇಳಿದ ಕೂಡಲೇ ಅದನ್ನು ಕೇಳುತ್ತಾರೆ, ಅದೇ ರೀತಿ ಬದಲಾವಣೆ ಇರುತ್ತದೆ. ಅದನ್ನೇ ದೇವರು ಎಕ್ಸ್ಪೆಕ್ಟ್ ಮಾಡುತ್ತಾರೆ. ಅಲ್ಲಿ ಆರಂಭವಾದ ಹಠ ಸೌಲನಿಗೆ, ಅಯ್ಯೋ ಜನರು ನೋಡುತ್ತಿದ್ದಾರೆ, ಜನರು ಮಾಡುತ್ತಿದ್ದಾರೆ, ಹೀಗೆ ಆರಂಭವಾಗಿ ಆಗಿ ಮುಂದೆ 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 ಅದು ಎಲ್ಲಿ ಬಂತು ಅಂದ್ರೆ
ಕರ್ತನು ಅರಸನಾಗಿ ಇರದೆ ತಳ್ಳಿಬಿಟ್ಟರು. ಆ ಸ್ಥಳದಲ್ಲಿ ದೇವರೇನು ಹೇಳುತ್ತಾರೆ, ನಿನ್ನ ರಾಜ್ಯಭಾರ ಸ್ಥಿರವಾಗಿರುತ್ತದೆ. ಎರಡು ಕಾರ್ಯವನ್ನು ಒಂದರ ನಂತರ ಒಂದು ಹೇಳುತ್ತಾರೆ. ಆ 13ನೇ ಅಧ್ಯಾಯ 13ನೇ ವಾಕ್ಯ ಓದಿರಿ. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ, ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಗೊಳ್ಳಲಿಲ್ಲ. ಕೈಗೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲ್ಯರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ಈ ಎರಡಕ್ಕೂ ಏನು ವ್ಯತ್ಯಾಸ? ಎರಡು ಕೂಡ ವಿಭಿನ್ನವಾಗಿರುತ್ತದೆ ನೋಡಿ. ಸ್ಥಿರಪಡಿಸುತ್ತಾರೆ, ನೆಲೆಯಾಗಿರುವುದಿಲ್ಲ, ಆಪೋಸಿಟ್ ಆಗಿರುತ್ತದೆ. ಅದರ ಅರ್ಥ ಏನಂದ್ರೆ, ಕರ್ತನು ನಿನ್ನ ರಾಜ್ಯಭಾರವನ್ನು ಸ್ಥಿರಪಡಿಸುತ್ತಾರೆ. ನೀನು 40 ವರ್ಷ ಏನು ಮಾಡುತ್ತೀಯ? ಆಡಳಿತ ಮಾಡುತ್ತೀಯ. ಆದರೆ ನಿನ್ನ ಅರಸುತನ ಎಂದೆಂದೂ ನಿಲ್ಲುವುದಿಲ್ಲ, ಅಷ್ಟೇ ಹೋಗುತ್ತದೆ. ನಿನ್ನ ಸ್ಥಾನವನ್ನು ಕಾಪಾಡುತ್ತಾರೆ. ನೀನು 40 ವರ್ಷ ಅರಸನಾಗಿಯೇ ಇರುತ್ತೀಯ. ಆದರೆ ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ಹಾಗೆ ಮುಂದೆ ಓದೋಣ. ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ನೇಮಿಸಿದ್ದಾರೆ ಅಂದ್ರೆ ಮುಗಿಸಿದ್ದಾರೆ. ಅಂದ್ರೆ ಏನರ್ಥ? ನೀನು ಇರುವ ತನಕ ಇರಬಹುದು, ಇನ್ಮುಂದೆ ನಿನ್ನ ಅರಸುತನ ನಿನ್ನ ಸಂತತಿಗೆ ಹೋಗೋಲ್ಲ ಅಂತ ಅರ್ಥ. ಅಂದ್ರೆ ಏನರ್ಥ? ನಿನ್ನ ಅಭಿಷೇಕ ಮುಂದಿನ ತಲೆಮಾರಿಗೆ ಹೋಗುವುದಿಲ್ಲ ಎಂದು ಅರ್ಥ. ನಿನಗೆ ಕೊಡಲ್ಪಟ್ಟಂತ ಆಶೀರ್ವಾದ ಮುಂದಿನ ತಲೆಮಾರಿಗೆ ಹೋಗೋದಿಲ್ಲ. ನಿಮ್ಮಲ್ಲಿ ಕೆಲವರು ಯಾರಾದರೂ ಆ ರೀತಿಯಾಗಿ ಭಾವಿಸಿದ್ದರೆ ಹೇಳುತ್ತಿದ್ದೇನೆ. ಕೆಲವರು ಅಂದುಕೊಳ್ಳುತ್ತೀರಾ, ಹಾಗಾದ್ರೆ ನಾವಿದ್ರೆ ಸಾಕು ಅಲ್ವಾ? ಸರಿ, ನಾವಿರೋ ತನಕ ಇರ್ತೀವಿ ಬಿಡಿ. ಹಾಗಾದ್ರೆ ನೀವು ಹಿಜ್ಕೀಯ ಆತ್ಮ ಉಳ್ಳವರು. ಆ ಅರಸನಾದ ಹಿಜ್ಕೀಯನ ಆತ್ಮ ಹೇಗೆ ಕೆಲಸ ಮಾಡುತ್ತದಂದ್ರೆ, ಆ ಕಾರ್ಯ ನನ್ನ ಕಾಲದಲ್ಲಿ ಸಂಭವಿಸಬಾರದು, ನನ್ನ ಮಕ್ಕಳ ಕಾಲದಲ್ಲಿ ಅದು ನಡೀಲಿ, ಪರವಾಗಿಲ್ಲ, ಆ ಸಮಸ್ಯೆಯಲ್ಲಿ ಯಾರು ಹಾಳಾಗೋದ್ರೆ ನನ್ಗೇನು. ಆದ್ರೆ ಇಲ್ಲಿ ಏನಿದೆ, ನಿನ್ನ ಅರಸುತನ ಇರುತ್ತದೆ, ಆದ್ರೆ ಅದು ಮುಂದಿನ ತಲೆಮಾರಿಗೆ ಹೋಗುವುದಿಲ್ಲ, ಅದು ಇನ್ನೊಬ್ಬನ ಕೈಗೆ ಹೋಗುತ್ತದೆ ಅಂತ ಅರ್ಥ. ಯೆಹೂವಿಗೆ ದೇವರು ಹೇಳುತ್ತಾರೆ, ರಾಜ್ಯಭಾರವನ್ನು ನೀನು ಚೆನ್ನಾಗೇ ಮಾಡಿದೆ, ಆದರೆ ನಿನ್ನ ರಾಜ್ಯಭಾರ ಒಂದು 3 ತಲೆಮಾರಿಗೆ ಇರುತ್ತದೆ. ಆನಂತರ ಏನಾಗೋದಿಲ್ಲ, 3-4 ತಲೆಮಾರಾದ ನಂತರವಾಗಿ ಇರೋದಿಲ್ಲ. ಅದರ ಕುರಿತು ಯೆಹೂ ಚಿಂತೆ ಮಾಡಿದ್ನ? ಯೆಹೂ ಚಿಂತೆ ಮಾಡಲೇ ಇಲ್ಲ. ಸರಿ, ಏನೋ ಒಂದು 3-4 ತಲೆಮಾರ ತನಕ ಇರ್ತದಲ್ಲ, ಇಲ್ಲ. ಹೇಗಿರಬೇಕು ಗೊತ್ತಾ? ನನ್ನ ಮೇಲೆ ಇರುವಂಥ ಅಭಿಷೇಕ ದೇವರು ಬರುವ ತನಕ ಇರಬೇಕು. ಕಡೆಯ ತನಕ ಅಭಿಷೇಕ ನಿಲ್ಲಬೇಕು. ನಾನಿದ್ರೆ ನನ್ನ ಮೇಲೆ ಇರಬೇಕು. ನಾನು ಇಲ್ಲದೆ ಇದ್ರೆ ನನ್ನ ಹಿಂದೆ ಬರುವಂತ ಸಂತತಿ, ಅದು ಆತ್ಮಿಕವಾದ ಸಂತತಿಯೋ ಲೌಕಿಕವಾದ ಸಂತತಿಯೋ, ಕರ್ತನು ಕೊಟ್ಟಂತ ಅಭಿಷೇಕ ಅವರ ಮೇಲೂ ದೇವರು ಬರುವ ತನಕವಾಗಿ ಇರಬೇಕು. ನಂಬಿಕೆಯನ್ನು ಹುಟ್ಟಿಸಿದ ಆತನು ಪೂರೈಸುವುದಕ್ಕೂ ಶಕ್ತನಾಗಿ ಇದ್ದಾರೆ. ಅರ್ಧದಲ್ಲಿ ಹೋಗಬಾರದು. ಇಲ್ಲಿ ಸೌಲನಿಗೆ ಅದು ಸಮಸ್ಯೆಯೇ ಅಲ್ಲ. ಸೌಲನು ಅದರ ಕುರಿತಾಗಿ ಚಿಂತೆ ಮಾಡಲಿಲ್ಲ. ಯೆಹೂ ಅದರ ಕುರಿತಾಗಿ ಚಿಂತಿಸಲಿಲ್ಲ. ಹಿಜ್ಕೀಯ ಅದರ ಕುರಿತಾಗಿ ಚಿಂತೆ ಮಾಡಲಿಲ್ಲ. ನಿನ್ನ ನಂತರವಾಗಿಲ್ಲ, ಅದರ ಕುರಿತಾಗಿ ಅವ್ರಿಗೆ ಚಿಂತೆ ಇಲ್ಲ. ಏನೋ ನಮಗೆ ಮಾತ್ರ ಇದೆ. ಸ್ತೋತ್ರ, ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು ಕರೆದದ್ದು ನಿಮ್ಮನ್ನು ಮಾತ್ರ ಪರಲೋಕಕ್ಕೆ ಕೊಂಡೊಯ್ಯುವುದಕ್ಕಾಗಿ ಅಲ್ಲ, ನಿಮ್ಮ ಮೂಲಕವಾಗಿ ಒಂದು ಸಂತತಿಯನ್ನು ಕೊಂಡೊಯ್ಯುವುದಕ್ಕೆ ದೇವರು ಕರೆದಿದ್ದಾರೆ. ಯಾಕೆ ಹಾಗಾದ್ರೆ ನಿಮ್ಮನ್ನು ರಕ್ಷಿಸಿ ನೀವು ಮಾತ್ರ ಪರಲೋಕಕ್ಕೆ ಬರಬೇಕು ಅಂದ್ರೆ, ರಕ್ಷಣೆ ಹೊಂದಿದಂತಹ ದಿನವೇ ದೇವರು ನಿಮ್ಮನ್ನು ಕರ್ಕೊಂಡೋಗ್ಬೋದಾಗಿತ್ತು. ಹಾಗಾದ್ರೆ ನಿಮ್ಮ ಮೇಲಿರುವಂಥ ಅಭಿಷೇಕ ವಿಶೇಷ, ಅದು ವಿಶೇಷವಾಗಿರುವುದು. ದೇವರು ಹೇಳುತ್ತಾರೆ, ಈ ಒಂದು ಅಭಿಷೇಕವು ನಿನಗೆ ಕೊಟ್ಟಿದ್ದೇನೆ, ಅದನ್ನು ಭದ್ರವಾಗಿ ಇಟ್ಟುಕೋ. ಈ ಅಭಿಷೇಕವನ್ನು ಯಾತಕ್ಕಾಗಿ ಕೊಟ್ಟೆ? ನನ್ನ ಆಜ್ಞೆಯನ್ನು ಕೈಗೊಳ್ಳುವುದಕ್ಕೋಸ್ಕರ. ನನ್ನ ಆಜ್ಞೆಯನ್ನು ಕೈಗೊಳ್ಳುವುದಕ್ಕೋಸ್ಕರವಾಗಿಯೇ ಕೊಟ್ಟೆ. ಆದರೆ ಈಗಲಾದರೂ ಅದನ್ನು ಮೀರಿದ್ಯಾ? ಮೀರುವುದು ಮಾತ್ರವಲ್ಲದೆ ಹಠದಿಂದ ಇರುವುದು. ಆದರೆ ನಿಮ್ಮೊಳಗೆ ಇರುವಂಥ ಅಭಿಷೇಕ ಇದೆಯಲ್ಲ, ಅದು ನಿಮ್ಮನ್ನು ರೂಪಿಸುತ್ತಲೇ ಇರುತ್ತದೆ. ಆ ಅಭಿಷೇಕ ಬೆಳೆಯುವಂತೆ ಮಾಡುತ್ತಾ ಇರುತ್ತದೆ. ಹೇಗೆ ಬೆಳೆಯುವಂತೆ ಮಾಡುತ್ತದೆ ಗೊತ್ತಾ? ಕ್ರಿಸ್ತನ ಸಾರೂಪ್ಯವು ನಮ್ಮಲ್ಲಿ ಬರುವ ತನಕ ಅದು ನಮ್ಮನ್ನು ರೂಪಿಸುತ್ತಲೇ ಇರುತ್ತದೆ. ಅದು ಬೆಳೆಯಬೇಕು. ದೇವರು ಕೊಟ್ಟಂಥದ್ದೆಲ್ಲವೂ ಬೆಳೆಯಬೇಕು. ದೇವರು ಕೊಟ್ಟಂಥದ್ದು ಏನಾಗಬೇಕು? ಬೆಳೆಯಬೇಕು. ಎಲ್ಲಿಯ ತನಕ? ದೇವರು ಬರುವ ತನಕ ಬೆಳೆಯಬೇಕು. ಆದರೆ ಇವತ್ತು ನಾವು ಏನು ಮಾಡುತ್ತಾ ಇದ್ದೇವೆ? ಬೇರೆಯವರನ್ನು ದೂಷಿಸುವಂಥದ್ದು, ಹಠ ಮಾಡುವಂಥದ್ದು, ಸಭೆಯಲ್ಲಿ ಕೂತ್ಕೊಂಡು ಅವ್ರ ಬಗ್ಗೆ ಇವ್ರ ಹತ್ರ ಮಾತಾಡೋದು, ಇವ್ರ ಬಗ್ಗೆ ಅವ್ರ ಹತ್ರ ಮಾತನಾಡೋದು, ಅಥವಾ ಸಭೆ ಕುರಿತು ಆಚೆ ಮಾತಾಡೋದು, ಅಥವಾ ಗಂಡನ ಕುರಿತು ಆಚೆ ಮಾತಾಡೋದು, ಹೆಂಡತಿಯ ಕುರಿತಾಗಿ ಆಚೆ ಮಾತನಾಡೋದು, ಅಥವಾ ಪಾಸ್ಟರ್ ಕುಟುಂಬದವರ ಕುರಿತಾಗಿ ಆಚೆ ಮಾತನಾಡುವುದು. ಈಗಲೂ ಹೇಳುತ್ತೇನೆ, ದೂಷಣೆ ಎನ್ನುವಂಥದ್ದು ಸೈತಾನನ ಸ್ವಭಾವ. ಆ ಸ್ವಭಾವ ಇರುವಂಥ ಒಬ್ಬರು ಕೂಡ ಉದ್ಧಾರ ಆಗಲ್ಲ ಲೈಫಲ್ಲಿ. ಯಾರೂ ಉದ್ಧಾರ ಆಗಲ್ಲ. ಒಬ್ಬರ ಕುರಿತಾಗಿ ತಪ್ಪಾಗಿ ಮಾತನಾಡಿ ದೂಷಿಸಿ ಅವನು ಉದ್ಧಾರ ಆದ ಅಂತ ಹೇಳಿದ್ರೆ, ಹಾಗಾದ್ರೆ ವಾಕ್ಯ ತಪ್ಪಾಗಿ ಹೋಗುತ್ತದೆ. ಅಂತಹ ಸೈತಾನನ ಕುರಿತಾಗಿ ದೇವರು ಹೇಳುತ್ತಾರೆ, ರಾತ್ರಿ ಹಗಲು ದೇವರ ಮುಂದೆ ಸಹೋದರರ ಮೇಲೆ ತಪ್ಪು ಹೊರಿಸುವವನು ಕೆಳಗೆ ತಳ್ಳಲ್ಪಟ್ಟ. ಅದೇ ಅವನ ಅಂತ್ಯ. ನಮ್ಮ ಕೆಲಸ ಹಠ ಮಾಡುವಂಥದ್ದಲ್ಲ, ನಮ್ಮ ಕೆಲಸ ಸಮಾಧಾನವಾಗುವಂಥದ್ದು. ನಮ್ಮ ಕೆಲಸ ಸಮಾಧಾನವಾಗುವಂಥದ್ದು. ಕೆಲವರು ಹೇಳುತ್ತಾರೆ, ಅವ್ರು ಎಷ್ಟು ದೊಡ್ಡ ಪಾಪಿ, ಅವರನ್ನು ಹೇಗೆ ಚರ್ಚ್ನಲ್ಲಿ ಕಮ್ಯುನಿಯನ್ ಕೊಡುವುದಕ್ಕೆ ಬಿಡ್ತೀರಾ? ಸರಿ, ನೀವು ಒಬ್ಬ ಒಳ್ಳೆಯ ಪರಿಶುದ್ಧನನ್ನು ತೋರಿಸಿ ನೋಡೋಣ. ಒಬ್ಬ ಪೂರ್ಣ ಪರಿಶುದ್ಧನನ್ನು ತೋರಿಸಿ ನಾವು ಅವರ ಮೂಲಕವಾಗಿ ಕಮ್ಯುನಿಯನ್ ಕೊಡಿಸೋಣ. ಇಲ್ಲಿ ಯಾರು ಪೂರ್ಣ ಪರಿಶುದ್ಧನೂ ಅಲ್ಲ, ಪೂರ್ಣ ಪಾಪಿಯೂ ಅಲ್ಲ. ಇಲ್ಲಿ ಬಂದಿರುವವರೆಲ್ಲ ಪರಿಶುದ್ಧರಾಗುವುದಕ್ಕಾಗಿ ಬಂದಿದ್ದೇವೆ.
ಒಬ್ಬೊಬ್ಬರ ಹತ್ರ ಒಂದೊಂದು ಕೊರತೆಗಳಿರುತ್ತದೆ. ಆ ವಯಸ್ಸಿಗೆ ತಕ್ಕ ಹಾಗೆ ಕೊರತೆಗಳಿರುತ್ತದೆ. ಒಂದು ಮಗುವನ್ನು ಕರ್ಕೊಂಡು ಬಂದ್ರೆ ಅದರಲ್ಲಿ ಒಂದು ನ್ಯೂನತೆ ಇರುತ್ತದೆ. ಅದು ಮೈಕನ್ನೆಲ್ಲ ಆ ಕಡೆ ಈ ಕಡೆ ಬಿಸಾಡುತ್ತೆ, ಸಂದೇಶ ಕೇಳಲು ಬಿಡೋದಿಲ್ಲ. ಅದು ಅದರ ಹತ್ರ ಇರುವಂತ ನ್ಯೂನತೆ. ಒಂದು 15-20 ವರ್ಷದ ಯೌವನ ಪ್ರಾಯದಲ್ಲಿರುವಂತ ಹುಡುಗ ಅಂದ್ರೆ ಅವನಿಗೆ ತಕ್ಕಂತ ನ್ಯೂನತೆ ಇರುತ್ತದೆ. ಒಂದು 30-40 ವರ್ಷದವರ ಹತ್ರ ಹೋಗೋದಾದ್ರೆ ಅವರಿಗೆ ತಕ್ಕಂತ ನ್ಯೂನತೆ ಇರುತ್ತದೆ. ಕುಟುಂಬದಲ್ಲಿ ಸಮಸ್ಯೆ ಇರುತ್ತದೆ. ಚರ್ಚಲ್ಲಿ ಕರೆದು ಕೇಳೋದಾದ್ರೆ ಎಲ್ಲರೂ ಹೇಳುತ್ತಾರೆ, ಆ ಬ್ರದರ್ ತರ ಯಾರನ್ನು ಕೂಡ ನೀವು ನೋಡಕ್ಕೆ ಆಗಲ್ಲ ಅನ್ನುತ್ತಾರೆ. ಅವರ ಹೆಂಡತಿಯನ್ನು ಕರೆದು ಕೇಳಿ. ಅಷ್ಟೇ, ಇಲ್ಲಿ ಎಲ್ಲರಲ್ಲೂ ಕೂಡ ನ್ಯೂನತೆ ಇದೆ. ಯಾರಲ್ಲಿ ನ್ಯೂನತೆ ಇಲ್ಲ ಹೇಳಿ ನೋಡೋಣ. ಕೂಡಲೇ ಈ ರೀತಿ ನ್ಯೂನತೆ ಇರುವಂತವರೆಲ್ಲ ಸಭೆಯಲ್ಲಿ ಈ ರೀತಿ ಮಾಡ್ತಿದ್ದಾರೆ. ಹಾಗೆ ನೋಡೋದಾದ್ರೆ ಈ ಲೋಕದಲ್ಲಿ ಒಬ್ಬರನ್ನು ಕೂಡ ನಾವು ಪರಲೋಕಕ್ಕೆ ಕೊಂಡೊಯ್ಯುವುದಕ್ಕೆ ಆಗಲ್ಲ. ನಮ್ಮನ್ನು ಪೂರ್ಣ ಸಿದ್ಧಿಗೆ ತರುವುದಕ್ಕೆ ದೇವರು ತಂದಿದ್ದಾರೆ. ಸಭೆಯಲ್ಲಿ ಕೂತ್ಕೊಂಡು ಹಠ ಮಾಡುವುದು. ಕೆಲವರೊಂದು ಮನೆಗೆ ಹೋದ್ರಂದ್ರೆ ಗಂಡ ಹೆಂಡತಿಯನ್ನೇ ಬೇರ್ಪಡಿಸುತ್ತಾರೆ, ಅತ್ತೆ ಸೊಸೆಯನ್ನು ಬೇರ್ಪಡಿಸುತ್ತಾರೆ. ಯಾರಾದರೂ ಒಬ್ಬರು ಮನೆಗೆ ಹೋದ್ರಿ ಅಂದ್ರೆ ನಿಮ್ಮ ಮೂಲಕವಾಗಿ ಆ ಮನೆಗೆ ಒಂದು ಸಮಾಧಾನ ಬರಬೇಕು ಅಲ್ವಾ? ಅದೇನೆ ಅಸಮಾಧಾನ ಪರಿಸುವಂಥದ್ದು. ಅದೇ ರೀತಿಯಾಗಿ ಹಠ ಮಾಡುವಂಥದ್ದು. ಸಭೆಯಲ್ಲಿ ಕೂತ್ಕೊಂಡು ಕೆಲವರು ಹಠ, ನಾನ್ ಮಾಡೋದಿಲ್ಲ, ನನ್ನ ಕೈಲಾಗಲ್ಲ. ಚೆನ್ನಾಗಿ ಗಮನಿಸಿರಿ, ನಿಮ್ಮ ಮೇಲೆ ಇರುವಂಥ ಅಭಿಷೇಕವನ್ನು ಕಳ್ಕೊಳ್ಳುತ್ತಾ ಇದ್ದೀರಾ ಅಂತ ಅರ್ಥ. ಯೇಸು ಕ್ರಿಸ್ತನೇ ತನ್ನ ಬಳಿಯಲ್ಲಿ ಇದ್ದಂಥ 12 ಅಪೊಸ್ತಲರಲ್ಲಿ ವರ್ಸ್ಟ್ ಟಿಕೆಟು. ಯೇಸು ಹೇಳುತ್ತಾರೆ, ಮನುಷ್ಯ ಕುಮಾರನು ಒಪ್ಪಿಸಲ್ಪಡುತ್ತಾನೆ, ಅವನು ಅನ್ಯರ ಕೈಯಲ್ಲಿ ಒಪ್ಪಿಸಲ್ಪಡುತ್ತಾನೆ, ಅವರ ಶಿಲುಬೆಯಲ್ಲಿ ಹಾಕುತ್ತಾರೆ ಎಂಬುದಾಗಿ ಹೇಳ್ತಾ ಇದ್ರೆ ಇವರು ಪಕ್ಕದ ರೂಮಲ್ಲಿ ಜಗಳಾಡ್ತಾ ಇದ್ದಾರೆ. ನೆಕ್ಸ್ಟ್ ಯಾರು? ಇವ್ರು ಹೋಗ್ತಾರಂತೆ. ಅವರು ಸಾಯುತ್ತಾರಂದ್ರೆ ನಮ್ಗೆ ಹೇಗಿರ್ಬೇಕು ಅಲ್ವಾ? ಸಾಯುತ್ತಾರಂದ್ರೆ ಏನ್ ಮಾಡ್ಬೇಕು, ಹೇಗಿರ್ಬೇಕು? ಅವ್ರು ಹೋದ ಕೂಡಲೇ ಇವ್ರು ಮಾತನಾಡ್ತಿದ್ದಾರೆ. ನೆಕ್ಸ್ಟ್ ಯಾರು? ಅವರು ಸಾಯುತ್ತಾರಂತೆ, ನಾನೇ ನೆಕ್ಸ್ಟ್. ಇನ್ನೊಬ್ಬ, ಇಲ್ಲ ನಾನೇ ನೆಕ್ಸ್ಟ್. ಎಂಥವ್ರನ್ನ ಯೇಸು ಇಟ್ಟುಕೊಂಡಿದ್ದಾರೆ ನೋಡಿರಿ. ಅಂತಹ ಜನರ ಮಧ್ಯದಲ್ಲಿ ಇರುವಾಗಲೇ ಯೇಸು ಅಷ್ಟೊಂದು ಸಮಾಧಾನವಾಗಿದ್ದರು. ಇದ್ರಾ ಇಲ್ವಾ? ಯಾಕೆ ನಿಮ್ಮಿಂದ ಆಗ್ತಾ ಇಲ್ಲ? ಕೆಲವರೆಲ್ಲ ಹಠ ಮಾಡೋದು, ಆಗಲ್ಲ, ಸಾಧ್ಯವಿಲ್ಲ, ಮಾಡೋಕ್ಕಾಗಲ್ಲ. ನಿಮ್ಮನ್ನು ದೇವರು ಕರೆದದ್ದು ಹಠ ಮಾಡುವುದಕ್ಕೆ ಅಲ್ಲ, ಶಾಂತ ಗುಣವುಳ್ಳವನಾಗಿ ಮಾರ್ಪಡಿಸುವುದಕ್ಕೆ. ಹಾಲೆಲೂಯ. ಎಷ್ಟರ ಮಟ್ಟಿಗೆ ನೀವು ಶಾಂತ ಗುಣವುಳ್ಳವನಾಗಿ ಮಾರ್ಪಡುತ್ತೀರೋ, ಎಷ್ಟರ ಮಟ್ಟಿಗೆ ಇನ್ನೊಬ್ಬರನ್ನು ಸಮಾಧಾನ ಪಡಿಸುವವರಾಗಿ ನೀವು ಮಾರ್ಪಡುತ್ತೀರೋ, ಅಷ್ಟರ ಮಟ್ಟಿಗೆ ದೇವರ ಅಭಿಷೇಕವನ್ನು ಹೆಚ್ಚಿಸುತ್ತಾರೆ. ಕಾರಣ ಅದು ದೇವರ ಅಭಿಷೇಕ. ಸೈತಾನನ ಅಭಿಷೇಕವೇ ಹಠ ಮಾಡುವಂಥದ್ದು, ಆನಂತರವಾಗಿ ಅವಿಧೇಯರಾಗುವಂಥದ್ದೆಲ್ಲ ಸೈತಾನನ ಅಭಿಷೇಕ. ದೂಷಿಸುವಂಥದ್ದು, ಎದುರಿಸುವಂಥದ್ದು, ಅವನು ಎದುರಿಸಿ ನಿಲ್ಲುವವನಾಗಿಯೂ ಜಗಳವಾಡುವುದು. ಇರ್ಲಿ ಬಿಡಿ, ನಮಗೆ ವಿರುದ್ಧವಾಗಿ ಅವ್ರು ಏನೇ ಕಾರ್ಯ ಮಾಡಲಿ, ಏನೇ ಕಾರ್ಯವನ್ನು ಮಾತನಾಡಲಿ, ನಿನ್ನ ಹಠವು ನಿನ್ನ ಅಭಿಷೇಕವನ್ನು ಕೊಲ್ಲುತ್ತದೆ. ಅವಿಧೇಯತ್ವವು ನಿನ್ನ ಅಭಿಷೇಕವನ್ನು ಕೊಲ್ಲುತ್ತದೆ. ನೀನು ದೇವರ ಮುಂಭಾಗದಲ್ಲಿ ಅಭಿಷೇಕ ಹೊಂದಿದವನು, ವಿಶೇಷವಾದ ಕರುವಿಕೆ ಹೊಂದಿದವನು. ದೇವರು ನಿನ್ನನ್ನು ಅರಸನಾಗಿ ಅಭಿಷೇಕ ಮಾಡಿದ್ದಾರೆ. ಅಲ್ಲಿ ಕಡೆಯದಾಗಿ ಏನಾಗಿ ಹೋಯಿತು? ಅವನ ಅಭಿಷೇಕ ಏನಾಯಿತು? ಹೋಯಿತು. ದೇವರು ಈಗ ಹೇಳುತ್ತಾರೆ, ನಿನ್ನ ಬದಲಾಗಿ ನಾನು ಇನ್ನೊಬ್ಬರನ್ನು ಅರಸನಾಗಿ ನೇಮಿಸುತ್ತೇನೆ. ಓದಿರಿ 2 ಸಮುವೇಲನ ಪುಸ್ತಕ 7ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿರಿ. ಇದಲ್ಲದೆ ನೀನು ನನ್ನ ಸೇವಕನಾದ ದಾವೀದನಿಗೆ ಹೇಳಬೇಕಾದದ್ದೇನೆಂದರೆ, ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ಕುರಿಗಳ ಹಿಂದೆ ಹೋಗುತ್ತಾ ಇದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ನಾಯಕನನ್ನಾಗಿ ನೇಮಿಸಿದೆನು. 9ನೇ ವಾಕ್ಯ, ನೀನು ಹೋದಲ್ಲೆಲ್ಲ ನಿನ್ನ ಸಂಗಡ ಇದ್ದೆನು, ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಿನಲ್ಲಿಯೇ ಸಂಹರಿಸಿ ಬಿಟ್ಟೆನು. ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು. ದೇವರೀಗ ಕುರಿಗಳ ಹಿಂದೆ ಹೋಗುತ್ತಾ ಇದ್ದವನನ್ನು ಸೆಲೆಕ್ಟ್ ಮಾಡುತ್ತಾರೆ. ಸೆಲೆಕ್ಟ್ ಮಾಡಿ ಏನ್ ಮಾಡುತ್ತಾರೆ? ನಾಯಕನಾಗಿ, ಅರಸನಾಗಿ ಮಾಡುತ್ತಾರೆ. ಆದರೆ ಈಗಲೂ ಕೂಡ ದೇವರು ಒಂದು ಮಾತನ್ನು ಹೇಳುತ್ತಾರೆ. ಓದಿರಿ 2 ಸಮುವೇಲನ ಪುಸ್ತಕ 12ನೇ ಅಧ್ಯಾಯ 14ನೇ ವಾಕ್ಯ ಓದಿರಿ. ಆದರೂ ನೀನು ಈ ಕೃತ್ಯದಿಂದ ಯೆಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟದ್ದರಿಂದ, ಅಲ್ಲಿ ಏನಾಯಿತು? ದಾವೀದನು ಮಾಡಿದ ಕೃತ್ಯಗಳು ಯೆಹೋವನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದವಾಯಿತು. ನಿನ್ನಿಂದ ಹುಟ್ಟಿರುವ ಮಗುವು ಸತ್ತೇ ಹೋಗುವುದು ಎಂದು ಹೇಳಿ ಮನೆಗೆ ಹೊರಟು ಹೋದನು. ಅಲ್ಲಿಗೇನು ನಡೆಯಿತು? ಬತ್ಷೆಬಾಳ ವಿಷಯ ನಡೆಯಿತು, ನಮ್ಮೆಲ್ಲರಿಗೂ ಕೂಡ ಗೊತ್ತು. ಊರಿಯನ ಹೆಂಡತಿಯ ಕಾರ್ಯ ನಡೆದ ಕೂಡಲೇ ಕರ್ತನು ಈಗ ದಾವೀದನನ್ನು ನೋಡಿ ಹೇಳುತ್ತಾರೆ, ನಾನು ನಿನ್ನನ್ನು ಅರಸನಾಗಿ ಅಭಿಷೇಕ ಮಾಡಿದೆ. ಆ ವಾಕ್ಯ ಓದಿರಿ. ಅದೇ ಸಮುವೇಲನ ಪುಸ್ತಕ 12ನೇ ಅಧ್ಯಾಯ 7ನೇ ವಾಕ್ಯ ಓದಿರಿ. ಆಗ ನಾತಾನನು ದಾವೀದನನ್ನು ನೋಡಿ, ಆ ಮನುಷ್ಯನು ನೀನೇ, ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಹೇಳುವುದೇನೆಂದರೆ, ನಿನ್ನನ್ನು ಅಭಿಷೇಕಿಸಿ ಇಸ್ರಾಯೇಲರ ಅರಸನಾಗಿ ಮಾಡಿದವನು ಸೌಲನ ಕೈಗೆ ಸಿಕ್ಕದಂತೆ ತಪ್ಪಿಸಿದವನು ನಾನೇ. ಸೌಲನನ್ನು ತಳ್ಳಿ ನಿನ್ನನ್ನು ತಂದೆ, ಸೌಲನನ್ನು ತಳ್ಳಿ ಏನ್ ಮಾಡಿದೆ? ನಿನ್ನನ್ನು ತಂದೆ. ಅವನಿಂದ ಅಭಿಷೇಕವನ್ನು ತೆಗೆದು ನಿನಗೆ ಅಭಿಷೇಕವನ್ನು ಕೊಟ್ಟ ಅರಸನಾಗಿ. ಆದರೆ ಈಗ ನೀನಾದರೂ ಏನು ಮಾಡಿದ್ದೀಯಾ? ನನ್ನ ದೃಷ್ಟಿಗೆ ಕೆಟ್ಟದನ್ನು ಮಾಡಿದ್ದೀಯಾ. ಮಾಡಿದ್ದು ಮಾತ್ರವಲ್ಲ, ನನ್ನ ವಿರೋಧಿಗಳು ನನ್ನನ್ನು ದೂಷಿಸುವಂತೆ. ಇದನ್ನೇ ಕೆಲವು ಸಮಯದಲ್ಲಿ ನಾವು ಸ್ವಲ್ಪ ಧ್ಯಾನಿಸಬೇಕು. ನೀವೇನು ಮಾಡ್ತೀರಾ ಎಂಬುದಾಗಿ ನೋಡುವುದಾದರೆ, ಕೆಲವು ಪಾಪಗಳನ್ನು ಮಾಡುವಾಗ ಇದು ಯಾರಿಗೂ ಗೊತ್ತಿಲ್ಲ ಅಂತ ಅಂದುಕೊಳ್ಳುತ್ತೀರಾ. ನಮ್ಮ ಹತ್ರ 2 ವಿಧವಾದ ಪಾಪಗಳಿರುತ್ತದೆ. ಒಂದು ಪಾಪ ಎಲ್ಲರ ಮುಂದೆ ಗೊತ್ತಾಗುತ್ತದೆ, ಎಲ್ಲರ ಮುಂದೆ ಬಹಿರಂಗವಾಗುತ್ತದೆ, ಈ ರೀತಿ ಒಂದು ಪಾಪ ಇದೆ ಎಂದು, ಮನುಷ್ಯನ ಮುಂಭಾಗದಲ್ಲಿ.
ಆದರೆ ಇನ್ನೊಂದಿದೆ, ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆ ರೀತಿ ಮಾಡುವಂಥ ಪಾಪ ಇದೆ. ಈ ಎರಡು ಪಾಪಗಳಲ್ಲಿ ನಾವು ಯಾವ ಪಾಪವನ್ನು ಪರವಾಗಿಲ್ಲ ಅಂತ ಅಂದುಕೊಳ್ಳುತ್ತೇವೆ ಅಂದರೆ ಯಾರಿಗೂ ಗೊತ್ತಿಲ್ಲದೆ ಮಾಡುವ ಪಾಪ. ಎಲ್ಲರಿಗೂ ಕೂಡ ಗೊತ್ತಾದರೆ ನಮಗೇನಾಗುತ್ತದೆ? ಅವಮಾನವಾಗುತ್ತದೆ, ಕೇವಲವಾಗಿ ಮಾತಾಡುತ್ತಾರೆ. ಆದರೆ ಒಂದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಯಾರಿಗೂ ಕೂಡ ತಿಳಿಯದೆ ಮಾಡುವಂಥ ಪಾಪವೇ ಡೇಂಜರ್ ಆದದ್ದು. ಯಾರಿಗೂ ಕೂಡ ತಿಳಿಯದೆ ಮಾಡುವಂಥ ಪಾಪವೇ ಡೇಂಜರ್ ಆದದ್ದು. ಯಾಕೆ ಅಂತ ಕೇಳೋದಾದರೆ, ಈಗ ಎಲ್ಲರಿಗೂ ಕೂಡ ಆ ಪಾಪ ಗೊತ್ತಾಯ್ತಂತ ಇಟ್ಕೊಳ್ಳಿ. ದೇವರು ಹೇಳುತ್ತಾರೆ, ನಿನ್ನ ಪಾಪವು ದೇವರ ಮುಂದೆ ಬಹಿರಂಗವಾಗದೇ ಇರುವಂತಹ ರಹಸ್ಯವಲ್ಲ. ಆ ಪಾಪ ಹೇಗೋ ಇತರಿಗೆ ಗೊತ್ತಾಯಿತು, ಗೊತ್ತಾದ ಕೂಡಲೇ ನಿನಗೆ ದಂಡನೆಯೂ ಸಿಕ್ಕಿತು. ಎಲ್ಲರೂ ಕೂಡ ದೂಷಿಸಿದ್ರು, ಅವಮಾನ ಮಾಡಿದ್ರು, ಅಥವಾ ಏನೋ ಒಂದು ಮಾಡಿದ್ರು, ದಂಡನೆ ಸಿಕ್ತು, ಪರವಾಗಿಲ್ಲ. ಅದರೊಂದಿಗೆ ನನ್ನ ಕತೆ ಮುಗಿಯಿತಾ? ಇಲ್ಲ. ದೇವರು ಅಂದುಕೊಂಡ್ರಂದ್ರೆ ನಿನ್ನನ್ನು ಮತ್ತೆ ಕೊಂಡು ಬಂದು ನಿಲ್ಲಿಸುವುದಕ್ಕೆ ಶಕ್ತರಾಗಿದ್ದಾರೆ. ಎಲ್ಲರೂ ಕೂಡ ತಳ್ಳಿದರು, ಬೇಡ ಎಂಬುದಾಗಿ ತಳ್ಳಿದ್ರು, ಅದನ್ನು ಮೂಲೆಗಲ್ಲಾಗಿ ಮಾರ್ಪಡಿಸುವುದಕ್ಕೆ ದೇವರಿಂದ ಸಾಧ್ಯ. ಕೆಲವು ಸಮಯದಲ್ಲಿ ಆ ರೀತಿಯಾಗಿ ನಡೆಯುತ್ತದೆ. ಕೆಲವರ ಪಾಪವು ಬಹಿರಂಗವಾದ ನಂತರ, ಅವರು ಮನ ತಿರುಗಿದ ನಂತರವಾಗಿ ಕರ್ತನು ತಿರುಗಿ ಅವರನ್ನು ಏನು ಮಾಡುತ್ತಾರೆ? ಆ ಸ್ಥಾನದಲ್ಲಿ ಕೂರಿಸುತ್ತಾರೆ. ಉದಾಹರಣೆಗೆ, ಈಗ ನೀವು ಸಂಸೋನನ್ನು ತೆಗೆದುಕೊಳ್ಳಿ. ಸಂಸೋನನು ಮಾಡಿದಂಥ ಪಾಪ ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಏನು ಮಾಡಿದಂತ ಕೇಳೋದಾದ್ರೆ, ನೀವು ಸಂಸೋನನ ಪಾಪ ಅಂದರೆ ದಲಿಲಾಳು ಅನ್ನುತ್ತೀರಾ, ಆದರೆ ಅದಲ್ಲ. ಸಂಸೋನನ ಪಾಪ ಏನೆಂದು ಕೇಳುವುದಾದರೆ, ಸತ್ತಂತ ಸಿಂಹದಿಂದ ಅವನೇನು ಮಾಡುತ್ತಾನೆ? ಜೇನನ್ನು ತಿನ್ನುತ್ತಾನೆ. ಆದರೆ ನಾಜೀರಥದಲ್ಲಿ ಇರುವಂಥವನು ಸತ್ತಂತಹ ಶರೀರವನ್ನು ಮುಟ್ದ ಅಂದರೆ ಅವನೇನು ಮಾಡಬೇಕೆಂಬುದಾಗಿ ಅರಣ್ಯಕಾಂಡ 6 ಹೇಳುತ್ತದೆ. ಅವನ ತಲೆಯನ್ನೇನು ಮಾಡಬೇಕು? ಬೋಳಿಸಬೇಕು. ತಲೆ ಬೋಳಿಸಿದ ನಂತರವಾಗಿ ಆ ಕೂದಲು ಮತ್ತೆ ಬೆಳೆಯುವ ತನಕ ಅವನು ಎಲ್ಲಿರಬೇಕು? ಮನೆಯಲ್ಲೇ ಇರಬೇಕು. ನೀವೀಗ ಚೆನ್ನಾಗಿ ಗಮನಿಸುವುದಾದರೆ, ಅವರು ಸತ್ತಂತ ಸಿಂಹದಿಂದ ಜೇನು ತೆಗೆಯುತ್ತಾರೆ, ತಿನ್ನುತ್ತಾರೆ, ಅದನ್ನು ಅಪ್ಪ ಅಮ್ಮನ ಕೈಯಲ್ಲಿ ಕೊಡುತ್ತಾರೆ. ಆದರೆ ಅದನ್ನು ಎಲ್ಲಿಂದ ತಂದರು ಅಂತ ಅವ್ರು ಹೇಳಿಲ್ಲ. ಅದರ ಕುರಿತಾಗಿ ಅವರಿಗೆ ಚಿಂತೆನೂ ಇಲ್ಲ. ಅವ್ರ ಪಾಡಿಗೆ ಅವರಿಗೆ ಇಷ್ಟ ಬಂದಂತೆ ಮಿನಿಸ್ಟ್ರಿ ಮಾಡ್ತಾ ಇದ್ದಾರೆ. ಮಿನಿಸ್ಟ್ರಿ ಚೆನ್ನಾಗಿ ಹೋಗುತ್ತಾ ಇದೆ. ಆದರೆ ಈಗಾಗಲೇ ಮಾಡಿದಂಥ ಪಾಪ ರಹಸ್ಯವಾಗಿ ಒಳಗೆ ಇದೆ. ಅದು ಯಾರಿಗೂ ಕೂಡ ಗೊತ್ತಾಗಿಲ್ಲ. ಒಬ್ಬರಿಗೂ ಗೊತ್ತಿಲ್ಲದಿರೋ ಪಾಪ ಇಂದು ಒಳಗೆ ಇದೆ. ಈಗ ದಲೀಲಳ ಪಾಪವಾಗಿರಬಹುದು, ಬೇರೆ ಯಾವುದೇ ಆಗಿದ್ರೂ ಕೂಡ ಅದು ಹೊರಗೆ ಪ್ರಕಟವಾಯಿತು. ಆದರೆ ಇದು ಗೊತ್ತಾಗಲಿಲ್ಲ. ಒಂದು ದಿನ ಬಂತು, ಸಂಸೋನನ್ನು ಹಿಡ್ಕೊಂಡ್ರು, ಕಣ್ಣನ್ನು ಕೂಡಾಗಿಸಿದ್ರು, ತಲೆಯನ್ನೇನು ಮಾಡಿದ್ರು? ಬೋಳಿಸಿ ಜೈಲಲ್ಲಿಟ್ರು, ಸರಪಣಿ ಹಾಕಿ ಜೈಲಲ್ಲಿಟ್ರು. ಆದ್ದರಿಂದಲೇ ದೇವರು ಆ ಸ್ಥಳದಲ್ಲಿ ಒಂದು ವಾಕ್ಯವನ್ನು ಬರೆಯುತ್ತಾರೆ. ದೇವರು ಬಹಳ ಸ್ಪಷ್ಟವಾಗಿ ಬರೆಯುತ್ತಾರೆ, ಸಂಸೋನನ ಕೂದಲು ಮತ್ತೆ ಬೆಳೆಯುವುದಕ್ಕೆ ಆರಂಭವಾಯಿತು ಎಂದು ಇರುತ್ತದೆ. ಕರ್ತನಿಗ ನ್ಯಾಯ ತೀರಿಸಿ ಮುಗಿಸುತ್ತಾರೆ. ದೇವರು ಏನು ಮಾಡಿದ್ರು? ಒಬ್ಬ ನಾಜೀರತ್ವದಲ್ಲಿ ಇರುವಂಥವನಿಗೆ ಅವನು ಪಾಪ ಮಾಡಿ ಅವನ ತಲೆ ಕೂದಲು ಬೋಳಿಸಿದ್ದಾಯಿತು ಅಂದರೆ ಕೊಂಡು ಹೋಗಿ ಮನೆಯೊಳಗೆ ಇಡಬೇಕು. ಆ ತಲೆ ಕೂದಲು ಬೆಳೆಯೋ ತನಕ ಅವನ ಮನೆಯಿಂದ ಆಚೆ ಬರಬಾರ್ದಂತ ಇದೆ. ಆ ಮನೆಯಲ್ಲಿಡೋ ಬದಲಾಗಿ ಜೈಲಲ್ಲಿ ಇಡುತ್ತಾರೆ. ಒಳಗೆ ಇಟ್ಟಾಯಿತು, ಕೂದಲು ಬೆಳೆಯೋ ತನಕ ಅವನು ಎಲ್ಲಿದ್ದ? ಜೈಲಿನಲ್ಲೇ ಇದ್ದ. ಅದೇ ವಾಕ್ಯ ಹೇಳುತ್ತದೆ, ಕೂದಲು ಬೆಳೆಯುವುದಕ್ಕೆ ಆರಂಭವಾಯಿತು. ಸೊ ಅವನು ಮಾಡಿದಂಥ ತಪ್ಪಿಗೆ ಪ್ರಾಯಶ್ಚಿತ್ತ ಏನಾಯಿತು? ಆ ಕೆಲಸ ಮುಗಿಯಿತು. ಆದರೆ ಕೆಲವು ಸಮಯದಲ್ಲಿ ರಹಸ್ಯವಾಗಿ ಮಾಡುವಂಥ ಪಾಪ ಇದೆಯಲ್ವಾ, ಯಾರಿಗೂ ಗೊತ್ತಿಲ್ಲದೆ ಮಾಡುವಾಗ ದೇವರು ಈ ರೀತಿಯಾಗಿ ಮಾಡುತ್ತಾರೆ. ದೇವರು ದಂಡಿಸುತ್ತಾರೆ. ಅದು ಬಹಳ ಕಷ್ಟ. ಅದು ಧರ್ಮಶಾಸ್ತ್ರ, ಕೃಪೆಯ ಪ್ರಮಾಣ ಎಲ್ಲದರಲ್ಲೂ ಇದೆ. ಹಾಗಾದರೆ ದೇವರು ಹೇಳುತ್ತಾ ಇರುವಂಥದ್ದು, ಈಗ ದಾವಿದನ ಸಮಸ್ಯೆ ಏನು? ಪಾಪ ಮಾಡಿದ್ದಾಯಿತು. ಈಗ ಅಭಿಷೇಕ ಮಾಡಿದವನು ಪಾಪ ಮಾಡಿದ್ದಾನೆ. ಅಭಿಷೇಕ ಹೊಂದಿದವನು ಅಭಿಷೇಕವನ ಮೇಲೆ ಇರುವಾಗ ಪಾಪ ಮಾಡುತ್ತಾನೆ. ನಾನು ಸೌಲನನ್ನು ತಳ್ಳಿ ನಿನ್ನನ್ನು ತಂದೆ, ನಿನಗೆ ಒಂದು ವಿಶೇಷವಾದ ಅಭಿಷೇಕ ಕೊಟ್ಟೆ. ಆದರೆ ಅವನು ಮಾಡಿದ ಕೂಡಲೇ ದೇವರು ಹೇಳುವಂಥ ಒಂದು ಕಾರ್ಯ ಏನು? ಅಲ್ಲಿ ಸುಂದರವಾಗಿ ದೇವರು ಒಂದು ಮಾತನ್ನು ಹೇಳುತ್ತಾರೆ. ಓದಿರಿ, 2 ಸಮುವೇಲನ ಪುಸ್ತಕ 12ನೇ ಅಧ್ಯಾಯ 13ನೇ ವಾಕ್ಯ ಓದಿರಿ. ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಅಲ್ಲಿ ವಾಕ್ಯ ಏನು ಹೇಳುತ್ತದೆ? ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ. ಅದನ್ನೇ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಪರವಾಗಿಲ್ವಲ್ಲ, ದೇವರಿಗೆ ಏನು ಮಾಡಿದ್ದಾರೆ? ಪಾಪವನ್ನು ಕ್ಷಮಿಸಿದ್ದಾರಲ್ಲ, ನೀಗಿಸಿದ್ದಾರಲ್ಲ ಎಂಬುದಾಗಿ ಕೇಳುವುದಾದರೆ, ಆ ಸ್ಥಳದಲ್ಲಿ ಆ ಪಾಪವನ್ನು ನೀಗಿಸುವುದಕ್ಕೆ ದಾವೀದನು ಒಂದು ಕ್ರಯವನ್ನು ಸಲ್ಲಿಸುತ್ತಾನೆ. ಆ ಕ್ರಯ ಏನೆಂಬುದಾಗಿ ಗಮನಿಸಿರಿ. 14ನೇ ವಾಕ್ಯ ಓದಿರಿ. ಆದರೂ ನೀನು ಈ ಕೃತ್ಯದಿಂದ ಯೆಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟದ್ದರಿಂದ ನಿನ್ನಿಂದ ಹುಟ್ಟಿರುವ ಮಗುವು ಸತ್ತೇ ಹೋಗುವುದು. ದಾವೀದನು ಈಗ ಯಾರು ಕೂಡ ತಿಳಿಯದ ಹಾಗೆ ಬತ್ಷೆಬಳ ಜೊತೆ ಒಂದು ತಪ್ಪನ್ನು ಮಾಡುತ್ತಾನೆ. ಅದು ಯಾರಿಗೂ ಗೊತ್ತಿಲ್ಲ. ಈಗ ಬಹಿರಂಗವಾಯಿತು ಅಂದರೆ ದಂಡನೆ ಮುಗಿಯಿತು ಎಂದು ಅರ್ಥ. ಬಹಿರಂಗವಾಯಿತು ಅಂದರೆ ದಂಡನೆ ಮುಗಿಯಿತು ಎಂದು ಅರ್ಥ. ಆದರೆ ಈಗ ದಾವೀದನು ಮಾಡಿದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಕರ್ತನು ಈಗ ಹೇಳುತ್ತಾರೆ, ವಿರೋಧಿಗಳು ನಿಂದಿಸುವ ಹಾಗೆ. ಹಾಗಂದ್ರೆ ಏನರ್ಥ? ಇವರು ಮಾಡಿದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಪ್ರವಾದಿಯಾದ ನಾತಾನನಿಗೆ ದೇವರೇ ಹೇಳಿದ್ದು. ಆ ರೀತಿಯಾಗಿರುವಾಗ ವೈರಿಗಳು ದೂಷಿಸತಕ್ಕ ಅಂದರೆ ಏನು ಅಂದರೆ, ಕರ್ತನಿಗೆ ವೈರಿ ಎಂಬುದಾಗಿ ಒಬ್ಬನೇ ಒಬ್ಬ ಇದ್ದಾನೆ. ಯಾರು ವೈರಿ? ಸೈತಾನನು.
ಅವನೇನು ಮಾಡುತ್ತಾನೆ ಗೊತ್ತಾ? ಸಹೋದರರನ್ನು ರಾತ್ರಿ ಹಗಲು ದೂಷಿಸುತ್ತಾ ಇದ್ದಾನೆ. ಅವನು ದೂಷಿಸುವವನು. ಅವನು ನೇರವಾಗಿ ಹೋಗುತ್ತಾನೆ ದೇವರ ಹತ್ರ. ದೇವರೇ, ನೀವು ಅಭಿಷೇಕ ಮಾಡಿ ಒಬ್ಬರನ್ನು ಇಟ್ಟಿದ್ದೀರಲ್ಲ, ಅವರನ್ನು ನೋಡಿ, ಅವನೇನು ಕೆಲಸ ಮಾಡಿದ್ದಾನೆ ನೋಡಿ. ಈ ಪ್ರಶ್ನೆಗೆ ದೇವರೇನು ಉತ್ತರ ಕೊಡ್ತಾರೆ? ನಾನು ಕೇಳೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಕೆಲವು ಸಮಯದಲ್ಲಿ ಮಕ್ಕಳು ತಪ್ಪು ಮಾಡಿದ ಕೂಡಲೇ ಹೆತ್ತವರು ಚರ್ಚಿಗೆ ಬರೋದಿಲ್ಲ, ನೋಡಿದ್ದೀರಾ? ಹೆತ್ತವರು ಏನು ಮಾಡೋದಿಲ್ಲ? ತಪ್ಪು ಮಾಡಿದ್ದು ಮಕ್ಕಳು ತಾನೆ. ಯಾಕೆ ಹೆತ್ತವರು ಚರ್ಚಿಗೆ ಬರೋದಿಲ್ಲ? ಹೋದರೆ ಏನು ಮಾಡ್ತಾರೆ? ಎಲ್ಲರೂ ನನ್ನನ್ನು ನೋಡಿ ಕೇಳುತ್ತಾರೆ, ಏನು ನಿನ್ನ ಮಗ ಈ ರೀತಿ ಮಾಡಿದ್ನಂತೆ, ಏನು ನಿಮ್ಮ ಮಗಳು ಈ ರೀತಿಯಾಗಿ ಮಾಡಿದ್ರಂತೆ. ಆ ರೀತಿಯಾಗಿ ಕೇಳುವಂತಹ ಆ ಒಂದು ಪ್ರಶ್ನೆಗೆ ಉತ್ತರ ಹೇಳಲಿಕ್ಕಾಗದೆ ನಾಚಿಕೆಗೊಳಗಾಗಿ ಬಹಳ ಕುಂದಿ ಹೋಗಿ ಅವ್ರೇನು ಮಾಡೋದಿಲ್ಲ? ಚರ್ಚಿಗೆ ಬರೋದಿಲ್ಲ. ಹೇಗೆ ಫೇಸ್ ಮಾಡೋದು ಈ ಜನರನ್ನು? ನಮಗೆ ಸಭೆಯಲ್ಲಿರುವಂಥ ಒಂದು 50 ಜನರಿಗೆ ಸತ್ಯ ಗೊತ್ತಾಯಿತು ಅಂದರೆ ಅವರನ್ನು ಫೇಸ್ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ. ಸೈತಾನನು ಬಂದು ಕೇಳುತ್ತಾನೆ ದೇವರನ್ನು ನೋಡಿ. ಏನು ಕೇಳುತ್ತಾನೆ? ಏನು ನಿಮ್ಮವನು, ನೀನು ಅಭಿಷೇಕ ಮಾಡಿದವನು, ನನ್ನ ಜನರ ಮೇಲೆ ರಾಜನಾಗಿರಬೇಕೆಂಬುದಾಗಿ ನೀವೇ ಹೇಳಿದ್ದು, ಸೌಲನನ್ನು ತಳ್ಳಿಬಿಟ್ಟು ತಂದಿದ್ದೀರಾ, ನನಗೆ ಒಪ್ಪುವ ಮನುಷ್ಯನೆಂಬುದಾಗಿ ಕಂಡಿದ್ದೇನೆ ಅಂತ ಹೇಳಿದ್ರಿ, ನನ್ನ ಆಸೆಯ ಪ್ರಕಾರವೆಲ್ಲ ಮಾಡುತ್ತಾನೆ ಅಂತ ಹೇಳಿದ್ರಿ, ಏನು ಈ ರೀತಿಯಾಗಿ ಆಗೋಯ್ತು, ಇವನನ್ನು ಏನು ಮಾಡೋಣ ಈಗ ಎಂಬುದಾಗಿ. ಅನೇಕ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ದುಃಖ ಅನುಭವಿಸುತ್ತೇವೋ ಅದಕ್ಕಿಂತ ದುಃಖ ದೇವರಿಗಾಗುತ್ತದೆ. ಸೈತಾನನು ದೂಷಿಸುವವನು, ರಾತ್ರಿ ಹಗಲು ಸಹೋದರನು ದೂಷಿಸುವವನು. ನಾವು ಪಾಪ ಮಾಡುವಾಗ ಅವರು ನೋಡುತ್ತಾ ಇಲ್ವಾ ಎನ್ನುವುದಕ್ಕಿಂತಲೂ ನನ್ನ ಜೊತೆಗಿರೋರೊಬ್ಬರು ನೋಡುತ್ತಾ ಇದ್ದಾರೆ. ಅದು ಒಂಟಿಯಾಗಿ ಕೂತು ಕೋಣೆಯಲ್ಲಿ ಮಾಡ್ತಾ ಇದೆಯಾ ಅಥವಾ ಫೋನ್ ಜೊತೆಯಲ್ಲಿ ಕೂತುಕೊಂಡು ನಿನ್ನ ಆಲೋಚನೆಯಲ್ಲಿ ಮಾಡ್ತಾ ಇದೆಯಾ, ಅದು ನಿನಗೆ ಗೊತ್ತು. ಕೆಲವು ಸಮಯದಲ್ಲಿ ನಮಗೆ ಯಾಕೆ ಆ ಭಯ ಬಂತು ಗೊತ್ತಾ? ಯಾಕೆ ಆ ಭಯ ಬರುತ್ತದೆ? ಯಾರಿಗೂ ಗೊತ್ತಿಲ್ಲದೆ ತಾನೇ ಮಾಡ್ತಾ ಇದ್ದೇವೆ, ಮಾಡಲಿ ಬಿಡಿ. ಯಾಕೆ ಆ ರೀತಿಯಾಗಿ ನಿನ್ನಲ್ಲಿ ಒಂದು ಪ್ರೇರೇಪಣೆ ಬರುತ್ತದೆ? ದೇವರಾತ್ಮನು ಪ್ರೇರೇಪಿಸುತ್ತಿದ್ದಾರೆ. ಪಾಪದ ಕುರಿತಾಗಿ, ನೀತಿಯ ಕುರಿತಾಗಿ, ನ್ಯಾಯ ತಿರುವಿಕೆ ಕುರಿತಾಗಿ ದೇವರಾತ್ಮನು ಅರುಹನ್ನು ಹುಟ್ಟಿಸುತ್ತಾರೆ. ಏನಂತ? ನೀನು ಹೆಂಗಾದ್ರೂ ಹಾಳಾಗೋಗು ಎಂಬುದಾಗಿ ನಿನ್ನನ್ನು ಬಿಡುವುದಕ್ಕೆ ನನ್ನಿಂದ ಆಗಲ್ಲ. ನೀನು ಪರಲೋಕಕ್ಕೆ ಬರಬೇಕಾದ್ರೆ ನೀನು ಪರಲೋಕಕ್ಕೆ ಹೋಗದೇ ಇರುವಂಥ ಪರಿಸ್ಥಿತಿಗೆ ಹೋಗಿದ್ದೀಯಾ. ಇಲ್ಲಿ ನೋಡೊಬ್ಬ ನಿನ್ನನ್ನು ದೂಷಿಸುತ್ತಾ ಇದ್ದಾನೆ. ಯೋಶುವ ಎನ್ನುವಂಥ ಪ್ರಧಾನ ಯಾಜಕನ ಕುರಿತಾಗಿ ಜಕರ್ಯನ ಪುಸ್ತಕ ಹೇಳುತ್ತದೆ. ಜಕರ್ಯನ ಪುಸ್ತಕದಲ್ಲಿ ಯೋಶುವನ ಕುರಿತಾಗಿ ಓದುತ್ತೇವೆ. ಓದುವಾಗ ಆ ಯಾಜಕನನ್ನು ತಂದು ನಿಲ್ಲಿಸುತ್ತಾರೆ. ನಿಲ್ಲಿಸುವಾಗ ಇನ್ನೊಂದು ಕಡೆ ಸೈತಾನ ನಿಂತು ಏನು ಮಾಡಿದಂತೆ? ದೂಷಿಸಿದನು ಎಂಬುದಾಗಿ ಇರುತ್ತದೆ. ಚೆನ್ನಾಗಿ ಗಮನಿಸಿರಿ. ಪ್ರಧಾನ ಯಾಜಕನು ಯಾರು ಗೊತ್ತಾ? ಈ ಯೆಹೋಶುವನು. ಇವನೇ ಆ ದೇವಾಲಯವನ್ನು, ಹಗ್ಗಾಯನ ಪುಸ್ತಕದಲ್ಲಿ 2ನೇ ದೇವಾಲಯ ಕಟ್ಟುವುದರಲ್ವ ಜೆರುಬಾಬೆಲನು. ಕರ್ತನು ವಿಶೇಷವಾಗಿ ಅಭಿಷೇಕಿಸಿದಂಥ 3. ಒಬ್ಬನು ಯಾರಂದರೆ ಜೆರುಬಾಬೆಲನು, ಇನ್ನೊಬ್ಬ ಯೆಹೋಶುವನು ಪ್ರಧಾನ ಯಾಜಕನು, ಇನ್ನೊಂದು ಜ್ಞಾನ ಹೃದಯವುಳ್ಳಂತಹ ಸ್ತ್ರೀಯರು. 3ರನ್ನು ದೇವರು ಅಭಿಷೇಕ ಮಾಡುತ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅಭಿಷೇಕಿಸಲ್ಪಟ್ಟವನೇ ಇವನು. ಇವನು ಬಂದು ನಿಲ್ಲುತ್ತಾನೆ. ನಿಲ್ಲುವಾಗ ಅವನ ಪಕ್ಕದಲ್ಲಿ ಬಂದು ಯಾರು ನಿಲ್ಲುತ್ತಾನೆ? ಸೈತಾನನು ವಿರೋಧಿಸುವುದಕ್ಕೆ, ದೂಷಿಸುವುದಕ್ಕೆ. ಆದರೆ ಇದನ್ನು ಈ ರೀತಿ ಯೋಚನೆ ಮಾಡಿ ನೋಡಿ. ಯೋಬನ ಕುರಿತು ಮಾತನಾಡುವಾಗ ಎಷ್ಟು ಧೈರ್ಯವಾಗಿ ಮಾತನಾಡುತ್ತಾರೆ ದೇವರು. ಉತ್ತಮನು, ಸನ್ಮಾರ್ಗಿಯು, ನೀತಿವಂತನು, ಎಷ್ಟು ಸಂತೋಷವಿರುತ್ತದೆ ಅವರಿಗೆ. ಈಗ ಇವನ ಕುರಿತು ಮಾತಾಡುವಾಗ ಹೇಗಿರುತ್ತದೆ? ನೀನು ಅವನ ಕುರಿತು ಮಾತಾಡಬೇಡ, ಅವನು ಯಾಜಕನೇ, ಅವನು ದೇವರಿಂದ ಅಭಿಷೇಕಿಸಲ್ಪಟ್ಟವನೇ, ಅವನಿಗೆ ಹೊಸ ಡ್ರೆಸ್ ನಾನು ಹಾಕ್ತೇನೆ. ಈ ಒಂದು ಕಾನ್ವರ್ಸೇಷನ್ಗೆ ಡಿಫ್ರೆನ್ಸ್ ಇದೆ ಅಲ್ವಾ? ಅದನ್ನೇ ಹೇಳಲು ಬರುತ್ತೇನೆ. ನಾವೊಂದು ಪಾಪವನ್ನು ಮಾಡುವಾಗ ಏನು ಅನಿಸುತ್ತದೆ ಅಂದರೆ, ಯಾರು ಕೂಡ ನೋಡಿಲ್ಲ ಎಂಬುದಾಗಿ ಅನ್ನಿಸಬಾರದು, ನನ್ನ ಪಕ್ಕದಲ್ಲಿ ಒಬ್ಬ ನಿಂತು ನೋಡುತ್ತಿದ್ದಾನೆ ಎಂಬುದಾಗಿ ಅನ್ನಿಸಬೇಕು. ಬರುತ್ತದೆ, ಬಲಹೀನತೆ ಬರುತ್ತದೆ. ನಾನು ಯಾವಾಗಲೂ ಹೇಳುತ್ತೇನೆ, ನನ್ನನ್ನಿಟ್ಟೆ ಹೇಳುತ್ತೇನೆ, ದೇವರು ಅನೇಕ ಸಮಯದಲ್ಲಿ ನನಗೆ ತಿಳಿಸಿದ್ದನ್ನು ಹೇಳುತ್ತೇನೆ. ಮಾಂಸಿಕವಾಗಿರುವಾಗ ಪೌಲನು ಹೇಳುತ್ತಾನೆ, ರೋಮಪುರದವರಿಗೆ ಬರೆದ ಪತ್ರಿಕೆ 7-8ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ, ಈ ಒಂದು ಮಾಂಸದ ಒಳಗೆ ಈ ಸೃಷ್ಟಿಯಾಗಿರುವಂಥದ್ದು ಲವಲವಿಕೆಯಿಂದ ತವಕಿಸುತ್ತಾ ಇದೆ. ಯಾಕಂದರೆ ಇದು ಬಲಹೀನತೆ, ಒಳಗಿರುವಂಥದ್ದು ಆತ್ಮ ನಿತ್ಯವಾದದ್ದು. 2 ಸೇರಿ ಹೋರಾಡುತ್ತಿದೆ ಆಪೋಸಿಟ್ ಆಗಿ. ಸೊ ಆ ರೀತಿಯಾಗಿ ಅನೇಕರ ಲೈಫಲ್ಲಿ ಇದೆ. ಮಾಂಸ ಏನು ಮಾಡುತ್ತಾ ಇದೆ? ಹೋರಾಡುತ್ತಿದೆ. ಆಗೆಲ್ಲ ದೇವರು ಹೇಳುತ್ತಾರೆ, ನೀನು ಯಾವುದರಿಂದ ಪಾಪ ಮಾಡ್ತಿದ್ಯಾ ಗೊತ್ತಾ? ಯಾರು ನೋಡಿಲ್ಲ ಎನ್ನುವುದಕ್ಕೆ ಪಾಪ ಮಾಡ್ತಿದ್ಯಾ? ಈ ರೀತಿ ಯೋಚಿಸು. ಯಾವಾಗಲೂ ನಿನ್ನ ನೋಡ್ತಾ ಒಬ್ಬ ನಿಂತಿದ್ದಾನೆ. ಇನ್ನೊಂದು ನಿನ್ನನ್ನು ಕಾಪಾಡುವಂಥ ದೂತನು ಏನು ಮಾಡುತ್ತಾನೆ? ನಿನ್ನ ಪಕ್ಕದಲ್ಲೇ ನಿಲ್ಲುತ್ತಾನೆ. ಇಷ್ಟು ಜನ ನಿನ್ನ ಪಕ್ಕದಲ್ಲೇ ನಿಂತಿದ್ದಾನೆಂಬುದಾಗಿ ನೆನೆಸುವಾಗ ನಿನಗೇನು ಬರೋದಿಲ್ಲ? ನೀವು ಚರ್ಚಲ್ಲಿ ಒಂದು 10 ಜನ ಇದ್ದರೆ ಖಂಡಿತವಾಗಿ ಕೋಪದಿಂದ ಮಾತಾಡಲ್ಲ, ಹಾಗೆ ತಾನೆ? ಯಾರಾದರೂ ಚರ್ಚಲ್ಲಿ ಗೊತ್ತಿಲ್ಲದೆ ತುಳಿದ್ರೆ ಏನು ಮಾಡ್ತೀರಾ? ಯಾರೋ ಸಿಸ್ಟ್ರೋ ಬ್ರದರು ಕಾಲಿಂದ ತುಳಿದ್ರೆ ಏನು ಮಾಡ್ತೀರಾ? ಇರಲಿ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಪರವಾಗಿಲ್ಲ, ಇರಲಿ ಬಿಡಿ, ನೋಡ್ಕೊಂಡು ಹೋಗಿ ಸಿಸ್ಟರ್. ಓಕೆ, ಬಸ್ಸಲ್ಲಿ ಯಾರಾದರೂ ತುಳಿದ್ರು ಏನು ಮಾಡ್ತೀರಾ? ಚರ್ಚಲ್ಲಿ ಈಗ ಒಬ್ಬನನ್ನು ಹಾಗೆ ಕ್ಷಮಿಸಿ ಬಿಟ್ವಲ್ಲ, ಇದನ್ನು ಸೇರಿಸಿ ಅವನನ್ನು ಬೈತೀರಾ?
ಎಲ್ಲ ಒಟ್ಟಾಗಿ ಕೋಪ ತೀರಿಸ್ಕೊಳ್ಬೇಕು. ನಮಗೇನಂದ್ರೆ ಇದು ಚರ್ಚು, ಎಲ್ಲರೂ ನೋಡ್ತಿದ್ದಾರೆ ಅಂತ. ಅಲ್ಲಿ ಯಾರು ನೋಡ್ತಿಲ್ಲ, ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಈಗ ಯೋಚನೆ ಮಾಡಿ ನೋಡಿ, ಅಲ್ಲೂ ಕೂಡ 4 ಪಾಸ್ಟರ್ ನಿಂತಿದ್ದಾರೆ ಅಂತ ಇಟ್ಕೊಳ್ಳಿ. ನೀವು ಹೋಗುವ ಬಸ್ಸಲ್ಲಿ 2 ಪಾಸ್ಟರ್ ನಿಂತಿದ್ದಾರೆ, ಇನ್ನೂ 2 ಪಾಸ್ಟರ್ ನಿಂತಿದ್ದಾರೆ. ಬನ್ನಿ ಬ್ರದರ್, ಪ್ರೈಸ್ ದ ಲಾರ್ಡ್. ಆಗ ಒಬ್ಬ ತುಳಿಯುತ್ತಾನೆ, ಏನು ಮಾಡ್ತೀರಾ? ಆಟೋಮೆಟಿಕ್ ಆಗಿ ಇರ್ಲಿ ಬ್ರದರ್, ಪ್ರೈಸ್ ದ ಲಾರ್ಡ್. ಯಾಕೆ? ನಮ್ಮ ಪಾಸ್ಟರ್ ಇದ್ದಾರೆ, ಇಲ್ಲಾಂದ್ರೆ ನಾನು ಬೇರೆ ರೀತಿ ಮಾಡ್ತಿದ್ದೆ. ಹಾಗಾದ್ರೆ ನಮಗೆ ತಿಳಿಯದೇನೆ ನಮಗೆ ಬೇಕಾದಂಥವ್ರು ಗೊತ್ತಿರುವಂಥವ್ರು ಇದ್ದರೆ ನಮ್ಮ ಆತ್ಮಿಕ ಗುಣ ಏನಾಗುತ್ತದೆ? ತಾನಾಗಿ ಅದು ಆಚೆ ಬರುತ್ತದೆ. ಯಾವಾಗ ಪಾಪ ಪ್ರಕಟವಾಗುತ್ತದೆ, ನನ್ನ ಸುತ್ತಲೂ ಯಾರೂ ಇಲ್ಲ ಎನ್ನುವಾಗ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತದೆ. ಆದರೆ ನಿನ್ನ ಪಕ್ಕದಲ್ಲೇ ನಿಂತು ನಿನ್ನನ್ನು ದೂಷಿಸುವುದಕ್ಕೆ ಒಬ್ಬ ಕಾಯುತ್ತಾ ಇದ್ದಾನೆ. ಅವನು ಪಾಪ ಮಾಡುವುದಕ್ಕೂ ಪ್ರೇರೇಪಿಸುತ್ತಾನೆ. ಆ ಪಾಪ ಮಾಡಿದ ನಂತರ ನಿನ್ನನ್ನು ಸಿಲುಕಿಸುತ್ತಾನೆ. ಯಾಕೆಂದರೆ ದೂಷಿಸುವುದು ಅವನ ಸ್ವಭಾವ. ನೀನು ಪಾಪ ಮಾಡುವಂತೆ ಪ್ರೇರೇಪಿಸುವುದು ಅವನೇ, ಅದನ್ನು ಮಾಡ್ದ ಅಂದರೆ ಅದನ್ನಿಟ್ಟು ದೂಷಿಸುವುದು ಅವನೇನೆ. ಈಗ ನೋಡಿದ್ರೆ ದಾವೀದನ ಆ ಕಾರ್ಯ ನಡೆಯುತ್ತದೆ. ಶತ್ರುಗಳು ದೂಷಿಸುವ ತಕ್ಕ ಹಾಗೆ ಎಲ್ಲರ ಮುಂದೆ ಈ ರೀತಿ ಮಾಡಿದ್ಯಲ್ಲ, ಯಾರು ನೋಡ್ಲಿಲ್ವಲ್ಲ? ದಾವೀದನು ಕೂಡಲೇ ಯಾರು ನೋಡಿದ್ರು? ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಿಲ್ಲ. ನಿಮಗೆ ಗೊತ್ತು. ಗೊತ್ತಾದ್ರೆ ಯೋಬನಿಗೆ ಗೊತ್ತಾಗಬಹುದು, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗೆ ನಾತನನ ಹತ್ರ ಹೋಗಿ ದಯವಿಟ್ಟು ಯಾರಿಗೂ ಹೇಳ್ಬೇಡ ಪ್ಲೀಸ್ ಎಂಬುದ ಕೇಳಲಿಲ್ಲ. ಬಿದ್ದ ಕಾಲಿಗೆ ನಾನೇ ಆ ಮನುಷ್ಯ, ಹೌದು ನಾನೇ ಪಾಪ ಮಾಡಿದೆ. ಈಗ ಆ ರೀತಿಯಾಗಿ ಹೇಳಿ ಅವರು ಹೇಳುತ್ತಾರೆ, ವೈರಿಗಳು ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟಂತೆ ಆಯಿತು. ಆ ವಾಕ್ಯ ಮತ್ತೆ ಓದಿರಿ, 12ನೇ ಅಧ್ಯಾಯ 14ನೇ ವಾಕ್ಯ. ಆದರೂ ನೀನು ಈ ಕೃತ್ಯದಿಂದ ಯೆಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟದ್ದರಿಂದ ನಿನ್ನಿಂದ ಹುಟ್ಟಿರುವ ಮಗುವು ಸತ್ತು ಹೋಗುವುದು ಎಂದು ಹೇಳಿ ಮನೆಗೆ ಹೊರಟು ಹೋದನು. ಅದಕ್ಕೆ ಒಂದು ಪೇಯ್ನ್ ಇದೆ, ಅದಕ್ಕೆ ಒಂದು ಕ್ರಯ ಇದೆ. ಆ ಕ್ರಯ ಸಲ್ಲಿಸಲಾಗಿದೆ. ಆ ಕ್ರಯ ಏನಾಗಿದೆ? ಕೊಡಲ್ಪಟ್ಟಿದೆ. ದೇವರು ಹೇಳುತ್ತಾರೆ ನೀನು ಸಾಯದಂತೆ. ಹಾಗೆ ತಾನೇ ಇದೆ. ಅದರ ಹಿಂದಿನ ವಾಕ್ಯದಲ್ಲಿ ಏನಿದೆ? ನೀನು ಸಾಯದಂತೆ. ಹಾಗಂದ್ರೆ ನಿನಗೆ ಬದಲಾಗಿ ಬೇರೆ ಯಾರೋ ಸತ್ತಿದ್ದಾರೆ ಅಂತ ಅರ್ಥ. ನೀನು ಅಭಿಷೇಕಿಸಲ್ಪಟ್ಟವನು, ಸರಿ, ನಿನ್ನನ್ನು ಬಿಟ್ಟೆ, ಆದರೆ ನಿಶ್ಚಯ ನಿನ್ನ ಮಗು ಸಾಯುತ್ತದೆ. ಬೇರೆ ಮಾರ್ಗವಿಲ್ಲ. ಯಾಕಂದ್ರೆ ವೈರಿಗಳು ಕೂತು ಏನ್ ಮಾಡ್ತಿದ್ದಾರೆ? ದಾವೀದನಿಗೀಗ ಏನ್ರಿ ದಂಡನೆ ಅಂತ ಕೇಳೋದಾದ್ರೆ ಯಾವ ದಂಡನೆ ಹೇಳುತ್ತಾರೆ? ದಾವೀದನು ಧರ್ಮಶಾಸ್ತ್ರದ ಪ್ರಕಾರ ಬಾಳುವವನು, ನನ್ನ ಕಟ್ಟಳೆಗಳನ್ನು ಆಜ್ಞೆಗಳನ್ನು ಕೈಗೊಳ್ಳುತ್ತಾನೆಂಬುದಾಗಿ ವಾಕ್ಯ ಹೇಳುತ್ತದೆ. ದಾವೀದನಿಗೆ ಏನು ಹೆಸರಿದೆ? ನನ್ನ ಆಜ್ಞೆಗಳನ್ನು. ಇದೆಲ್ಲ ದಾವೀದನಿಗೆ ನಂತರವಾಗಿ ನಡೆಯುವಂತಹ ಸಂಭವ, ಸೊಲೊಮೋನನ ಕಾಲವಾದ ನಂತರ ನಡೆಯುವಂತಹ ಸಂಭವ. ಕರ್ತನು ಹೇಳುತ್ತಾರೆ ದಾವೀದನು ಎಂತವನು? ನನ್ನ ಕಟ್ಟಳೆಗಳನ್ನು ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವನು. ಹಾಗಾದ್ರೆ ದಾವೀದನ ಕುರಿತು ಮತ್ತೆ ಮತ್ತೆ ಹೇಳುವಾಗಿಲ್ಲ ಈ ಮಾತು ಹೇಳುತ್ತಾ ಇದ್ದಾರೆ. ಯಾವ ಮಾತು? ನನ್ನ ಆಜ್ಞೆಗಳನ್ನು. ಆ ದಾವೀದನೇ ಈಗ ತಪ್ಪು ಮಾಡಿದ್ದಾರೆ. ಆ ದಾವೀದನೇ ಈಗ ಏನ್ ಮಾಡಿದ್ದಾರೆ? ಧರ್ಮಶಾಸ್ತ್ರದ ಪ್ರಕಾರ ದೊಡ್ಡ ತಪ್ಪು, ಧರ್ಮಶಾಸ್ತ್ರದ ಪ್ರಕಾರ. ಆಗ ದೇವರು ಹೇಳುತ್ತಾರೆ, ದಾವೀದನ, ನಿನ್ನ ಕುರಿತಾಗಿ ದೊಡ್ಡ ಎದುರು ನೋಡುವಿಕೆ ಇದೆ. ನನಗೆ ನಿನ್ನ ಕುರಿತಾಗಿ ಏನಿದೆ? ದೊಡ್ಡ ಎದುರು ನೋಡುವಿಕೆ ಇದೆ. ನೀನು ವಿಶೇಷವಾದ ಅಭಿಷೇಕ ಹೊಂದಿದವನು. ಕುರಿಗಳ ಹಿಂದೆ ಹೋಗುತ್ತಾ ಇದ್ದಂತ ನಿನ್ನನ್ನು ನಾನು ಏನು ಮಾಡಿದ್ದೇನೆ? ಆ ಅಭಿಷೇಕಿಸಲ್ಪಟ್ಟ ಅರಸನಾಗಿ ಮಾಡಿದ್ದೇನೆ. ಆ ರೀತಿ ಅಭಿಷೇಕಿಸಲ್ಪಟ್ಟಂತ ನೀನು ಈ ರೀತಿ ಕಾರ್ಯ ಏನು ಮಾಡಬಾರ್ದಾಗಿತ್ತು? ಯಾರಿಗೂ ಕೂಡ ತಿಳಿಯದೆ ಮಾಡಬಹುದು ಎಂಬುದಾಗಿ ಮಾಡಬಾರ್ದಾಗಿತ್ತು. ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಳ್ಬಾರ್ದಾಗಿತ್ತು. ನೀನು ಅಂಥವನಲ್ಲ. ಆದರೆ ಈಗ ಬೇರೆ ಮಾರ್ಗವಿಲ್ಲ. ಅದಕ್ಕೆ ದಂಡನೆ ಏನು ಮಾಡಬೇಕು? ನೀನು ಅನುಭವಿಸಬೇಕು. ಅದಕ್ಕೆ ಒಂದು ದಂಡನೆ ಖಂಡಿತ ಉಂಟು. ಈಗ ಹೊಸ ಒಡಂಬಡಿಕೆ ಕಾಲ. ಒಂದು ಮಾತನ್ನು ಹೇಳ್ತಾರೆ ಎಲ್ಲರೂ, ಹೊಸ ಒಡಂಬಡಿಕೆ ಕಾಲ. ಈಗ ಧರ್ಮಶಾಸ್ತ್ರ ಇಲ್ಲ ರೀ, ಅದು ಧರ್ಮಶಾಸ್ತ್ರದ ಕಾಲ. ದೇವರು ದಂಡಿಸುತ್ತಾರೆ. ಹಾಗಾದ್ರೆ ಈಗ ನಾವು ಪಾಪ ಮಾಡಿದ್ರೆ ದೇವ್ರು ಏನು ಮಾಡ್ತಾರೆ ನಮಗೆ? ನಾವೀಗ ಪಾಪ ಮಾಡಿದ್ರೆ ಏನು ಮಾಡುತ್ತಾರೆ? ಓದಿರಿ ಆ ವಾಕ್ಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 26-27. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ, ಅಂದರೆ ಎಲ್ಲ ತಿಳ್ಕೊಂಡು ರಕ್ಷಣೆ ಹೊಂದಿದ ನಂತರ ನಾವು ಮನಪೂರ್ವಕವಾಗಿ ಪಾಪ ಮಾಡುವವರಾಗಿ ಇದ್ದರೆ ಪಾಪ ಪರಿಹಾರಕ್ಕಾಗಿ ನಾವು ಯಜ್ಞವೂ ಇರುವುದಿಲ್ಲ. 27ನೇ ವಾಕ್ಯ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು. ಹಾಗಾದರೆ ಯಾವ ಭಯ ಇದೆ ಈಗ? ಈಗ ಮಾಡಿದ ತಪ್ಪಿಗೆ ಏನುಂಟು? ನ್ಯಾಯ ತೀರ್ಪುಂಟು. ಅಲ್ಲಿ ನಮಗೆ ನ್ಯಾಯ ತೀರ್ಪುಂಟು. ಈಗ ಒಬ್ಬ ವ್ಯಕ್ತಿ ಕೆಟ್ಟ ಮಾತನ್ನಾಡಿದ್ರು ಅಥವಾ ತಪ್ಪು ಮಾಡಿದ್ರು, ಜೈಲಲ್ಲಿ ಕೊಂಡೊಯ್ದು ಏನು ಮಾಡುತ್ತಾರೆ? ದಂಡನೆ ಕೊಟ್ಟು ಒಳಗಿಟ್ಟಿದ್ದಾಯಿತು. ಮತ್ತೆ ಆ ತಪ್ಪಿಗೆ ದಂಡನೆ ಉಂಟಾ? ಹೊರಗೆ ಬಂದ ನಂತರ ಮತ್ತೆ ದಂಡನೆ ಉಂಟಾ? ಇಲ್ಲ, ಆ ತಪ್ಪಿಗೆ ಆ ದಂಡನೆ ಸಿಕ್ತಲ್ಲ ಅವರಿಗೆ. ಅದೇ ರೀತಿಯಾಗಿ ಅನೇಕ ಸಮಯದಲ್ಲಿ ನಾವು ಮಾಡಿದಂಥ ತಪ್ಪು ಬಹಿರಂಗವಾಯಿತಂದರೆ ಕೂಡಲೇ ಏನು ಸಿಗುತ್ತದೆ? ಏನೋ ಒಂದು ದಂಡನೆ ಕೊಟ್ಟು ಕೇವಲವಾಗಿ ಮಾತನಾಡಿ ಅಥವಾ ನಿಮ್ಮನ್ನು ಸೇವೆಯಿಂದಲೇ ಆಚೆ ಕಳಿಸ್ತಾರೆ, ಇಲ್ಲ ನಿಮ್ಮ ಆತ್ಮಿಕ ಜೀವಿತದಿಂದ ಆಚೆ ಕಳಿಸುತ್ತಾರೆ. ಆದರೆ ನೀವು ಮನ ತಿರುಗಿದ್ರೆ ದೇವರು ಕ್ಷಮಿಸುತ್ತಾರೆ, ಅದು ಬೇರೆ ವಿಷಯ. ದೇವರು 70 ಸಾರಿ ಕ್ಷಮಿಸುವವರು. ಆದರೆ ನಿಮ್ಮ ಅಭಿಷೇಕ, ನಿಮ್ಮ ಮೇಲೆ ಇಟ್ಟ ಕರೆಯುವಿಕೆ, ದಾವೀದನಿಗೇನಾಯಿತು? ಅದಕ್ಕೆ ಬದಲಾಗಿ ಬೇರೆ ಒಂದನ್ನು ಕೊಟ್ಟಿದ್ದಾಯಿತು, ಬೇರೆ ಒಂದನ್ನು ಕಾಂಪನ್ಸೇಟ್ ಮಾಡಿದ್ದಾಯಿತು.
ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಏನಾಯಿತು ಎಂಬುದಾಗಿ ನೋಡುವಾಗ ಒಂದು ವಾಕ್ಯವನ್ನು ದೇವರು ನನಗೆ ನೆನಪಿಗೆ ತಂದರು. ಅದನ್ನು ಓದಿ ನಾನು ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಗಮನಿಸಿರಿ, ಕರ್ತನು ಒಂದು ವಾಕ್ಯವನ್ನು ನನಗೆ ನೆನಪಿಗೆ ತಂದರು. ಆ ವಾಕ್ಯವನ್ನು ನಾನು ಬಹಳ ಸಾಧಾರಣವಾಗಿ ಓದಿದ್ದೇನೆ, ಆದರೆ ಅದರ ಹಿಂದೆ ಇರುವಂಥ ಒಂದು ಪ್ರಾಮುಖ್ಯವಾದ ಸತ್ಯದ ಕುರಿತಾಗಿ ದೇವರು ಹೇಳಿದರು. ಓದಿರಿ, ಪ್ರಕಟಣೆಯ ಪುಸ್ತಕ 5ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದಿರಿ. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಹಾಗಂದ್ರೆ ಏನರ್ಥ? ಪರಲೋಕಕ್ಕೆ ಹೋದರೆ ನಾವೇನಾಗುತ್ತೇವೆ? ರೂಪಾಂತರವಾಗುತ್ತೇವೆ. ಅರ್ಥವಾಗ್ತಿದ್ಯಾ? ನಾವೇನಾಗುತ್ತೇವೆ? ರೂಪಾಂತರವಾಗುತ್ತೇವೆ. ಆಗ ಈ ರೂಪ ಇರೋದಿಲ್ಲ, ಎಲ್ಲವೂ ಕೂಡ ಹೋಗುತ್ತದೆ, ಬೇರೆ ರೂಪವಾಗುತ್ತೇವೆ. ಹಾಗೆ ತಾನೇ ಇದೆ. 1 ಯೋಹಾನನ ಪುಸ್ತಕ 3ನೇ ಅಧ್ಯಾಯ 2ನೇ ವಾಕ್ಯ, ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನಾಗಿರುವೆವೆಂದು ಬಲ್ಲೆವು. ಹಾಗಾದರೆ ನಾವೇನಾಗುತ್ತೇವೆ? ಅಲ್ಲಿ ಹೋದ ನಂತರವಾಗಿ ಅವರ ಹಾಗೆ ಮಾರ್ಪಡುತ್ತೇವೆ. ಹಾಗೆ ತಾನೇ ಇದೆ. ಆದರೆ ಯೇಸು ಮಾರ್ಪಟ್ಟಿಲ್ಲ ನೋಡಿ. ಯೇಸು ಕೂಡ ರೂಪಾಂತರವಾಗಿರ್ಬೇಕು ತಾನೆ, ನ್ಯಾಯವಾಗಿ ಭೂಮಿಯಲ್ಲಿರುವ ಹಾಗೆ ಇರಬಾರ್ದಲ್ವಾ? ಆದರೆ ವಾಕ್ಯ ಏನು ಹೇಳುತ್ತದೆ? ಕೊಯ್ಯಲ್ಪಟ್ಟ ಕುರಿಯಂತೆ. ಹಾಗಾದರೆ ಇನ್ನೂ ಕೂಡ ಅವರಿಗೆ ಏನಿದೆ ಅಲ್ಲಿ? ಕೊಯ್ಯಲ್ಪಟ್ಟಂಥ ಕುರಿಯಾಗಿರುವ, ಅಂದರೆ ಆ ಗಾಯದ ಗುರುತು ಇನ್ನೂ ಏನಾಗಿದೆ? 2000 ವರ್ಷ ಆದರೂ ಇನ್ನೂ ಮಾರ್ಪಟ್ಟಿಲ್ಲ. ಏನಾದರೂ ಮಾರ್ಪಡಲಿಲ್ಲ. ಅವರ ಗಾಯಗಳು ಇನ್ನೂ ಹಾಗೇ ಇದೆ. ಪರಲೋಕ ರಾಜ್ಯದಲ್ಲಿ ರಕ್ತವೂ ಮಾಂಸವೂ ಇಲ್ಲ. ಅವರು ಒಂದೇ ಸಾರಿ ನಮ್ಮ ಪಾಪಗಳಿಗೋಸ್ಕರ ಬಲಿಯಾದರು. ಎಲ್ಲ ಮುಗಿಯಿತು. ಆದರೆ ಏನು ಸಮಸ್ಯೆ ಅಂತ ಕೇಳೋದಾದರೆ, ನೀವು ನಾನು ಪಾಪ ಮಾಡುತ್ತಾ ಮಾಡುತ್ತಾ ಅವರು ಮತ್ತೆ ಮತ್ತೆ ಒಡೆಯಲ್ಪಡುತ್ತಿದ್ದಾರೆ. ಆದರೆ ಮಾಂಸವನ್ನು ರಕ್ತವನ್ನು ಶಿಲುಬೆಯಲ್ಲ, ಅವರು ಎಲ್ಲ ಪಾಪವನ್ನು ಹೊತ್ತು ತೀರಿಸಿದ್ದಾರೆ. ಯಾವಾಗ? ಅವರು ಶಿಲುಬೆಯಲ್ಲಿರುವಾಗಲೇ ನಮ್ಮ ಎಲ್ಲ ಪಾಪಗಳನ್ನು ಅವ್ರು ಏನು ಮಾಡಿದ್ದಾರೆ? ಹೊತ್ತು ತೀರಿಸಿದ್ದಾರೆ. ಹಾಗಾದರೆ ನಾನು ಮಾಡಲಿಕ್ಕಿರುವಂಥ ಎಲ್ಲ ಪಾಪದ ದಂಡನೆಯೂ ಕೂಡ ಅವರಿಗೆ ಅಲ್ಲಿ ಸಿಕ್ಕಿತು. ಆಗ ನಾನು ಇನ್ನೂ ಕೂಡ ಹುಟ್ಟೇ ಇಲ್ಲ. ಅರ್ಥವಾಗ್ತಿದೆಯಾ? ಹಾಗಾದರೆ ನಾನು ಹುಟ್ಟಿ ಮಾಡುವಂಥ ಪಾಪಗಳಿಗೆಲ್ಲ ಅವ್ರು ಏನು ಮಾಡಿದ್ದಾರೆ? ಹಾಗಾದರೆ ನಾನೀಗ ಪಾಪ ಮಾಡುವಾಗೆಲ್ಲ ಅವ್ರಿಗೇನು ಬೀಳುತ್ತದೆ? ಏಟು ಬೀಳುತ್ತದೆ ಎಂದು ಅರ್ಥ. ಶಾರೀರಿಕವಾಗಿ ಅಲ್ಲ, ಆತ್ಮಿಕವಾಗಿ. ಕರ್ತನು ನೀನು ಮಾಡುವಂಥ ಒಂದೊಂದು ಪಾಪಕ್ಕೂ ಅಲ್ಲಿ ಅವರೊಳಗೆ ಒಂದು ವಿಧವಾದ ಪೇಯ್ನ್. ಅಯ್ಯೋ, ಅವನು ಮಾಡುತ್ತಿರುವಂಥ ಪಾಪ ನನಗೇನು ಮಾಡ್ತಾ ಇದೆ? ಅವನ ಪಾಪವನ್ನು ನಾನು ಹೊತ್ತಿದ್ದೇನೆ. ಈಗ ನಾನು ಮತ್ತೆ ಹೇಳುತ್ತೇನೆ, ಕೂಡಲೇ ಪರಲೋಕದಲ್ಲಿ ಶಿಲುಬೆಗೆ ಹಾಕಿ ಒಡೆದ್ರು, ರಕ್ತ ಬಂತು, ಅದೆಲ್ಲ ಇಲ್ಲ. ಅವರು ಕೊಯ್ಯಲ್ಪಟ್ಟವರಾಗಿ ಇರುವಂಥ ಕುರಿ. ಅವರು ಶಿಲುಬೆಯಲ್ಲಿ ಜಡಿಯಲ್ಪಡುವಾಗಲೇ 2000 ವರ್ಷಗಳಾದ ನಂತರವಾಗಿ ಯಾರೋ ರಕ್ಷಣೆ ಹೊಂದುತ್ತಾನೋ ಆ ಪಾಪಕ್ಕೆ ಅವ್ರು ಏನು ಮಾಡಿದ್ದಾರೆ? ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದಾರೆ. ಹಾಗಾದರೆ ಆ ಏಟು ಅವರಿಗೆ ಆಗಲೇ ಬಿದ್ದಿದೆ. ನಾನು ಬರುತ್ತೇನೆ ಎನ್ನುವುದು ಅವರಿಗೆ ಚೆನ್ನಾಗಿ ಗೊತ್ತು. ರಕ್ಷಣೆ ಹೊಂದುತ್ತೇನೆ ಅಂತ ಗೊತ್ತು. ಆ ಪಾಪಕ್ಕೆ ಕ್ರಯ ಸಲ್ಲಿಸಬೇಕು ಅಂತ ಗೊತ್ತು. ಅದಕ್ಕಾಗಿರೋ ಕ್ರಯನ ಅವ್ರು ಏನು ಮಾಡಿದ್ರು? ಆಗಲೇ ಅವರು ಕೊಟ್ಟು ತೀರಿಸಿದ್ರು. ಈಗ ಎಲ್ಲರಿಗೋಸ್ಕರವಾಗಿ ಅವರು ಕೊಯ್ಯಲ್ಪಟ್ಟವರಾಗಿ ಇದ್ದಾರೆ. ಅವರು ನಮಗೋಸ್ಕರ ಮಧ್ಯಸ್ಥನಾಗಿ ಮಾತಾಡುತ್ತಿದ್ದಾರೆ. ಆದರೆ ಕೆಲವು ಸಮಯದಲ್ಲಿ ನಿಮ್ಮ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ ಕೊಡಲಾಗುತ್ತದೆ. ಪ್ರಾಯಶ್ಚಿತವಾಗಲೇಬೇಕು, ಯಾಕಂದರೆ ನೀತಿವಂತನಾಗಿ ಮಾಡಬೇಕಲ್ವಾ? ನಾವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಮಾಡಿದಂಥ ಪಾಪವನ್ನೆಲ್ಲ ಕ್ಷಮಿಸಿದ್ದಾರೆ. ಆದರೆ ಇನ್ನೂ ಕೂಡ ದೇವರು ನಮಗೋಸ್ಕರ ಏನು ಮಾಡ್ತಿದ್ದಾರೆ? ಮಧ್ಯಸ್ಥಿಕನಾಗಿ ಮಾತನಾಡುತ್ತಿದ್ದಾರೆ. ಕೈ ಬಿಡಬಾರದೆಂಬುದಾಗಿ ನೆನೆಸುತ್ತಿದ್ದಾರೆ. ದಾವಿದನು ಅಳುವ ಹಾಗೆ ಮಾತಿಲ್ಲದ ನರಳಾಟದಿಂದ ಗೋಳಾಡುತ್ತಿದ್ದಾರೆ. ಇದೆಲ್ಲ ಇದೆ, ಆದರೆ ನಿನ್ನ ಪಾಪಕ್ಕೆ ತಕ್ಕ ಕ್ರಯ ಇದೆ. ನೀತಿಯನ್ನು ರುಜುಪಡಿಸುವಂಥದ್ದು ನಡೆಯುತ್ತದೆ. ಬಹಳ ಕೇರ್ಫುಲ್ ಆಗಿರ್ರಿ. ನಿಮ್ಮ ಮೇಲೆ ಇರುವಂಥ ಅಭಿಷೇಕ ಅಂತಹದ್ದು. ನಿಮ್ಮನ್ನು ತಳ್ಳುವುದಕ್ಕಾಗಲ್ಲ, ಯಾಕಂದರೆ ನೀವು ಅದಕ್ಕಾಗಿ ರೂಪಿಸಲ್ಪಟ್ಟಿದ್ದೀರಾ. ಆದರೆ ತಳ್ಳದೇ ಇರಬೇಕು ಎನ್ನುವುದಕ್ಕಾಗಿ ನೀವೇನೇ ಪಾಪ ಮಾಡಿದ್ರೂ ಕೂಡ ಸಹಿಸಿಕೊಂಡಿರೋಕ್ಕಾಗಲ್ಲ. ಅನೇಕರು ಅದನ್ನೇ ಹೇಳುತ್ತಾರೆ. ದೇವರು ನಿಮ್ಮನ್ನು ಅಭಿಷೇಕಿಸಿದ್ದಾರೆ, ಕರ್ತನು ನಿಮ್ಮನ್ನು ನೇಮಿಸಿದ್ದಾರೆ, ಆದ್ದರಿಂದ ಏನೇ ಮಾಡಿದ್ರೂ ಮೌನವಾಗಿರುತ್ತಾರೆ. ಹೇಗಿರುತ್ತಾರೆ? ಅವರು ಪಾಪವೇ ನೋಡದೇ ಇರುವಂಥ ಶುದ್ಧ ಕಣ್ಣುಳ್ಳವನು. ಪರಲೋಕ ರಾಜ್ಯದೊಳಗೆ ಕೇಡಾದದ್ದು, ಕೆಟ್ಟದ್ದು, ಅಸಹ್ಯವಾದದ್ದೊಂದು ಅದರೊಳಗೆ ಪ್ರವೇಶಿಸುವುದಿಲ್ಲ. ಹಾಗಾದರೆ ನಿಮಗೋಸ್ಕರ, ನನಗೋಸ್ಕರವಾಗಿ ದೇವರು ಇವತ್ತು ಅಲ್ಲಿ ಕೂತುಕೊಂಡು ಕೊಯ್ಯಲ್ಪಟ್ಟವನಾಗಿರುವಂತಹ ಕುರಿಮರಿ. ಆ ಗಾಯದ ಗುರುತು ಇನ್ನೂ ಹಾಗೇ ಇದೆ ಮೇಲೆ. ಆ ಗಾಯವನ್ನು ತೋರಿಸ್ತಾ ಇರ್ತಾರೆ. ಏನಾದರೂ ಮಾಡುವಾಗ ಸೈತಾನನು ತಪ್ಪೋರಿಸುತ್ತಾನೆ. ಇಲ್ಲಿ ನೋಡಿರಿ, ನಿಮ್ಮನ್ನು ನೋಡ್ರಿ. ನೀವು ಅಭಿಷೇಕಿಸಿದ್ದೀರಾ ಅಲ್ವಾ? ಸೇವೆ ಇದೆ ಅಂತ ಹೇಳಿದ್ರಿ ಅಲ್ವಾ? ಮೊದಲೇ ನೇಮಿಸಿದ್ದೀರಾ ಅಲ್ವಾ? ಇವನು ತಾಯಿಯ ಗರ್ಭದಲ್ಲಿರುವಾಗಲೇ ಆರಿಸಿಕೊಂಡೆ ಅಂತ ಹೇಳಿದ್ರಿ ಅಲ್ವಾ? ಅವನು ಮಾಡುವಂಥ ಕೆಲಸ ನೋಡಿ ಅಂದ ಕೂಡಲೇ ಆಟೋಮೆಟಿಕ್ ಆಗಿ ತಂದೆಯಾದ ದೇವರ ಲೆಕ್ಕಾಚಾರದ ಪ್ರಕಾರ ನಾವೇನಾಗಬೇಕು? ಪಾಪಕ್ಕೆ ಸಾಯಬೇಕು, ಕೊಲ್ಲಲ್ಪಡಬೇಕು. ಆದರೆ ಕೊಯ್ಯಲ್ಪಟ್ಟಂಥ ಕುರಿ ಪಕ್ಕದಲ್ಲೇ ಕೂತು ವಿಜ್ಞಾಪಿಸುತ್ತಿರುತ್ತದೆ, ಅಪ್ಪ, ನಾನು ಇವನಿಗೋಸ್ಕರ ರಕ್ತ ಸುರಿಸಿದ್ದೇನೆ, ಇದಕ್ಕೂ ಸೇರಿ ಸುರಿಸಿದ್ದೇನೆ. ಈ ಮರವು ಈ ವರ್ಷವೂ ಕೂಡ ಇರಲಿ. ತೋಟಗಾರನು ಹೇಳುತ್ತಾನೆ, ಕತ್ತರಿಸು, ಇದು ಈ ಸ್ಥಳವನ್ನು ಹಾಳು ಮಾಡ್ತಾ ಇದೆ. ಆದರೆ ತೋಟಗಾರನು ಹೇಳುತ್ತಾನೆ, ಈ ವರ್ಷ ಇರಲಿ, ಈ 1 ವರ್ಷ ಮಾತ್ರ. ನೀನೇನು ಮಾಡ್ತೀಯಾ? ಆ ನೋವನ್ನು ನಾನು ಭರಿಸುತ್ತೇನೆ. ಅವ್ರು ಚುಚ್ಚೋದನ್ನು ಚುಚ್ಚಿಸ್ಕೊಳ್ತೇನೆ.
ಏನ್ ಬೇಕಾದ್ರೂ ಮಾಡುತ್ತೇನೆ. ನಿಮ್ಮನ್ನು ತಿದ್ದುವುದಕ್ಕೆ ಅವರು ಅನೇಕ ಮಾರ್ಗ ಇಟ್ಟಿದ್ದಾರೆ. ತಿದ್ದುವುದಕ್ಕೆ ಏನ್ ಮಾಡುತ್ತಾರೆ? ಅನೇಕ ಮಾರ್ಗ ಇದೆ. ನೀವು ಅಂದುಕೊಂಡಿದ್ದೀರಾ ಅಲ್ವಾ? ಅನೇಕರು ಹೇಳುತ್ತಾರೆ, ನನಗೆ ಯಾಕೆ ಇಷ್ಟೆಲ್ಲ ಪಾಡು, ನನಗೆ ಮಾತ್ರ ಯಾಕೆ ಈ ಪಾಡು? ಕೂತುಕೊಂಡು ಹೋಗಿ ವೈಯಕ್ತಿಕವಾಗಿ ದೇವರ ಹತ್ರ ಕೇಳಿ ಯಾಕೆ ಅಂತ. ಎಲ್ಲೋ ಯಾವುದರಲ್ಲಿ ಏನೋ ಒಂದು ಮಿಸ್ಟೇಕ್ ಇದೆ. ವಾಕ್ಯ ಹೇಳುತ್ತದೆ, ಶೋಧಿಸಲ್ಪಡುವಂತ ಯಾವನು ತಾನು ದೇವರಿಂದಲೇ ಶೋಧಿಸಲ್ಪಡುತ್ತಾ ಇದ್ದೇನೆ ಎಂಬುದಾಗಿ ಹೇಳದೇ ಇರಲಿ. ಅವನವನು ತನ್ನ ಸ್ವ ಇಚ್ಛೆಗನುಸಾರವಾಗಿ ಎಳೆಯಲ್ಪಟ್ಟು ಸಿಲುಕಿಕೊಂಡು ಶೋಧಿಸಲ್ಪಡುತ್ತಾನೆ. ಇಲ್ಲಿ ನಿಮಗೆ ಶೋಧನೆ ಬರುತ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಇದೆ. ಅದು ದೇವರ ಚಿತ್ತವನ್ನು ಮಾಡದೇ ಇರುವಂಥದ್ದಾಗಿರಬಹುದು, ಪಾಪ ಆಗಿರ್ಬೋದು, ಏನೋ ಇರಬಹುದು. ಇಲ್ಲ ಅಂದರೆ ಶೋಧನೆ ಬರೋದಿಲ್ಲ. ಹಾಗಾದರೆ ದೇವರಿಗೆ ನಿಮ್ಮನ್ನು ಶೋಧಿಸಬೇಕೆಂದು ಅರ್ಥ ಅಲ್ಲ. ಕರ್ತನು ಒಬ್ಬ ವ್ಯಕ್ತಿಯನ್ನು ಯಾತಕ್ಕೋಸ್ಕರವಾಗಿ ವೈರಿಗಳ ಕೈಲಿ ಒಪ್ಪಿಸಿಕೊಡುತ್ತಾರೆ ಅಂದರೆ ಅವನನ್ನು ತಿದ್ದುವುದಕ್ಕೆ. ಸುಮ್ಮನೆ ಅಲ್ಲ. ನೀವು ಬೈಬಲ್ ಪೂರ್ತಿಯಾಗಿ ನೋಡ್ರಿ. ಇಸ್ರಾಯೇಲರು ತಪ್ಪು ಮಾಡಿದ್ರೆ ವೈರಿಗಳ ಕೈಗೆ ಒಪ್ಪಿಸಿಕೊಡ್ತಾರೆ. ಯೆರೂಸಲೇಮ್ ತಪ್ಪು ಮಾಡಿದ್ರೆ ಒಪ್ಪಿಸಿಕೊಡ್ತಾರೆ. ಸುಮ್ಮನೆ ನಿಮ್ಮನ್ನು ವೈರಿಗಳ ಕೈಗೆ ಒಪ್ಪಿಸಿಕೊಟ್ಟು ನೀವು ಅಲ್ಲಿ ದಂಡನೆ ಅನುಭವಿಸುವುದನ್ನು ನೋಡಿ ಕೂತು ಸಂತೋಷ ಪಡುವಂತ ದೇವರವರಲ್ಲ. ದೇವರೊಂದು ವಿಷಯ ನಮಗೆ ಮಾಡುತ್ತಾರೆ ಅಂದರೆ ಅದು ನಮ್ಮನ್ನು ತಿದ್ದುವುದಕ್ಕಾಗಿ ಇರುತ್ತದೆ, ಬಿಟ್ಟರೆ ಬೇರೆ ಯಾವುದಕ್ಕಾಗಿ ಇರೋದಿಲ್ಲ. ನೀವೀಗ ನೋಡಿರಿ, ದಾವೀದನು ಆಜ್ಞೆಗಳನ್ನು ಕಟ್ಟಳೆಗಳನ್ನು ಕರೆಕ್ಟಾಗಿ ಕೈಗೊಂಡ. ವಾಕ್ಯ ಹೇಳುತ್ತದೆ, ದಾವೀದನ ಸುತ್ತಲೂ ಎಲ್ಲ ಏನಿತ್ತು? ಶಾಂತಿ ಇತ್ತು. ಎಲ್ಲ ಕಡೆ ಕೂಡ ಸಮಾಧಾನ ಇತ್ತು. ಸೂಪರ್ ಆಗಿತ್ತು. ಆದರೆ ಈಗ ಸೊಲೊಮೋನನು ದೇವರನ್ನು ಬಿಟ್ಟು ಹೋದ್ರು. 1 ಅರಸರುಗಳ ಪುಸ್ತಕ 11ನೇ ಅಧ್ಯಾಯ 14ನೇ ವಾಕ್ಯ ಓದಿರಿ. ಯೆಹೋವನು ಏದೋಮ್ಯನು ರಾಜಪುತ್ರನೂ ಆದ ಹದದನನ್ನು ಸೊಲೊಮೋನಿಗೆ ವಿರೋಧವಾಗಿ ಏಳಮಾಡಿದನು. 23 ದೇವರು ಸೊಲೊಮೋನನಿಗೆ ವಿರೋಧವಾಗಿ ಎಬ್ಬಿಸಿದ 2ನೇ ವೈರಿಯು ಎಲಾದ್ಯಾವನ ಮಗನಾದ ರೇಜೋನ್ ಎಂಬವನು. 26 ಅರಸನಾದ ಸೊಲೊಮೋನನಿಗೆ ವಿರೋಧವಾಗಿ ಎದ್ದವರಲ್ಲಿ ಅವನ ಸೇವಕನು ಚೆರದ ಊರಿನ ಎಫ್ರಾಯಿಮೇನಾದ ನೇಬಾಟನ ಮಗನೂ ಆಗಿದ್ದ ಯರೊಬ್ಬಾಮನೆಂಬವನು ಮತ್ತೊಬ್ಬನು. ಎಲ್ಲ ವಿರೋಧವಾಯ್ತು ನೋಡ್ರಿ. ಕರ್ತನು ನಿನ್ನೊಂದಿಗೆ ಇದ್ರು ಅಂದ್ರೆ ಎಲ್ಲಾ ಕಡೆ ಸಮಾಧಾನ. ಕರ್ತನು ಹೇಳೋ ಪ್ರಕಾರ ಮಾಡಿದ್ರೆ ಎಲ್ಲಾ ಕಡೆ ಸಮಾಧಾನ. ಯಾಕಂದ್ರೆ ನಿನ್ನ ಅಭಿಷೇಕ ಅಂತದ್ದು. ಆದರೆ ಅಭಿಷೇಕವನ್ನು ಇಟ್ಟುಕೊಂಡು ಸೊಲೊಮೋನನು ಸ್ತ್ರೀಯ ನಿಮಿತ್ತ ವಿವಾಹವಾದವರಿಂದಲೇ ನಾಶವಾಗಿ ಹೋಗಿ ವಾಕ್ಯ ಹೇಳುತ್ತದೆ. ಕರ್ತನು ನೋಡಿ ಸೊಲೊಮೋನನಿಗೆ ಹೇಳುತ್ತಾರೆ, ನೀನು ನಿನ್ನ ತಂದೆಯ ಹಾಗೆ ಇಲ್ಲ, ನಿನ್ನ ಕೈ ರಕ್ತವಾಗಿಲ್ಲ, ಆದರೆ ನಿನ್ನ ರಾಜ್ಯಭಾರ ಹೋಯಿತು, ನಿನ್ನ ಅಭಿಷೇಕ ಹೋಯಿತು ಅಂತ ಹೇಳುತ್ತಾರೆ. ನಿನ್ನ ಅಭಿಷೇಕ ಏನಾಯಿತು? ಹೋಯಿತು. ಅಭಿಷೇಕ ಹೋದ ನಂತರವಾಗಿ ವಾಕ್ಯ ಹೇಳುತ್ತದೆ, ಎಲ್ಲಾ ಕಡೆಗಳಲ್ಲೂ ಕೂಡ ವೈರಿಗಳಿದ್ದರು, ವಿರೋಧಿಗಳಿದ್ದರು. ಒಂದು ಕಾರ್ಯ ಹೇಳಿ ನಾನು ಮುಗಿಸುತ್ತೇನೆ, ಗಮನಿಸಿರಿ. ಕರ್ತನು ನಿಮ್ಮೊಂದಿಗೆ ಇರುವುದಾದರೆ, ಕರ್ತನ ಅಭಿಷೇಕವು ನಿಮ್ಮೊಂದಿಗೆ ಇರುವುದಾದರೆ ನಿಮ್ಮ ಸುತ್ತಲೂ ದೇವರು ಸಮಾಧಾನವನ್ನು ಆಜ್ಞಾಪಿಸುತ್ತಾರೆ. ಕರ್ತನು ಸಮಾಧಾನ ಕೊಡುತ್ತಾರೆ. ದೇಶದಲ್ಲಿ ಒಂದು ಸಭೆ ಕರ್ತನ ಮುಂದೆ ನಂಬಿಗಸ್ತರಾಗಿರುವುದಾದರೆ ದೇವರು ಅವರಿಗೋಸ್ಕರವಾಗಿ ವಾದಿಸುತ್ತಾರೆ. ಅವರಿಗಾಗಿ ದೇವರು ವಾದಿಸುತ್ತಾರೆ. ಒಂದು ವೇಳೆ ನೀವು ಕರ್ತನಿಗೆ ವಿರೋಧವಾಗಿ ಅಥವಾ ಅವರ ಪ್ರಮಾಣಕ್ಕೆ ವಿರೋಧವಾಗಿ ಅಥವಾ ಅವರ ಅಭಿಷೇಕಕ್ಕೆ ವಿರೋಧವಾಗಿ ನೀವು ಕಾರ್ಯ ಮಾಡುವಾಗ ಕರ್ತನು ಬೇರೆ ಮಾರ್ಗವಿಲ್ಲದೆ ಯಾರನ್ನು ಎಬ್ಬಿಸುತ್ತಾರೆ? ವೈರಿಗಳನ್ನು ಎಬ್ಬಿಸುತ್ತಾರೆ. ವಾಕ್ಯ ಹೇಳುತ್ತದೆ, ಸುತ್ತಲೂ ಸಮಾಧಾನವಾಗಿ ಇತ್ತು, ಎಲ್ಲವೂ ಕೂಡ ಪಕ್ಕಾ ಇತ್ತು. ದಿಢೀರೆಂಬುದಾಗಿ ನೋಡಿದ್ರೆ ದೇವರನ್ನು ಬಿಟ್ಟು ದೂರ ಹೋದ ಕೂಡಲೇ ಎಲ್ಲ ವೈರಿಗಳಾಗಿ ಎದ್ದರು. ಅನೇಕ ಸಮಯದಲ್ಲಿ ನಮಗೆ ವಿರೋಧವಾಗಿ ವೈರಿಗಳು ಹೇಳುತ್ತಾರೆ. ನೀವು ಅಭಿಷೇಕಿಸಲ್ಪಟ್ಟವರೇ, ಕರ್ತನಿಂದ ಕರೆಯಲ್ಪಟ್ಟವರೇ, ಕರ್ತನು ಕೆಲವು ವರಗಳನ್ನು ಕೊಟ್ಟಿದ್ದಾರೆ, ಆದರೆ ಯಾಕೆ ನಿಮ್ಮ ಸುತ್ತಲೂ ಇಷ್ಟೊಂದು ಸಮಸ್ಯೆ? ನೀವು ಕೇಳುತ್ತಾ ಇದ್ದೀರಲ್ವ, ನನ್ನ ಸುತ್ತಲೂ ಬರೀ ಸಮಸ್ಯೆನೇ ಇದೆ. ಯಾವುದರಿಂದ ಸಮಸ್ಯೆ? ಆ ಕಡೆ ತಿರುಗಿದ್ರೆ ಸಮಸ್ಯೆ. ಯಾಕೆ ಗೊತ್ತಾ? ಎಲ್ಲೋ ಒಂದು ಕಡೆ, ಯಾವುದೋ ಒಂದು ಕಡೆ ಕರ್ತನಿಗೆ ಇಷ್ಟವಿಲ್ಲದೆ ಇರುವಂಥ ಕಾರ್ಯ ನಿಮ್ಮ ಹತ್ರ ಇದೆ. ಅದನ್ನೇ ಕರ್ತನು ಹೇಳುತ್ತಾರೆ, ನೀವು ಮಾತ್ರ ಕರೆಕ್ಟಾಗಿ ದೇವರಿಗೆ ಮೆಚ್ಚಿಕೊಳ್ಳುವವರಾಗಿ ಸಂತೋಷವಾಗಿ ಜೀವಿಸಿ ನೋಡಿರಿ, ನಿಮ್ಮ ಸುತ್ತಲೂ ಸಮಾಧಾನ ತರುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಮುಗಿಸುವಾಗ ಹೇಳಿ ಮುಗಿಸುತ್ತೇನೆ, ನಿಮ್ಮ ಮೇಲೆ ದೇವರಿಟ್ಟಿರುವಂಥ ಅಭಿಷೇಕ ವಿಶೇಷವಾದದ್ದು. ಅದನ್ನು ಭದ್ರವಾಗಿ ನೋಡಿಕೊಳ್ಳಿರಿ. ಅದನ್ನು ಯಾವುದೇ ವಿಧವಾಗಿ ಸೌಲನ ಹಾಗೆ ಹಠ ಮಾಡಿ ಅವಿಧೇಯನಾಗಿ ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡಿಯೋ ಅದನ್ನು ಕಳ್ಕೊಳ್ಬೇಡಿ. ದಾವೀದನು ಮತ್ತೆ ರಿಟೈನ್ ಮಾಡಿಕೊಂಡ್ರು, ಅದನ್ನು ಮತ್ತೆ ಹೊಂದಿಕೊಂಡ್ರು, ಆದರೆ ಅದಕ್ಕೆ ಕ್ರಯ ಸಲ್ಲಿಸಿದ್ರು. ಕ್ರಯ ಸಲ್ಲಿಸಿ ಅಭಿಷೇಕವನ್ನು ಏನು ಮಾಡಿದ್ರು? ಆದರೆ ದೇವರಿಗೆ ಆ ರೀತಿಯಾಗಿ ಇಷ್ಟ ಇಲ್ಲ. ಆ ರೀತಿ ಮಾಡಬೇಕಂತ ಇಲ್ಲ. ದೇವರಿಗೆ ನಿಮ್ಮ ಅಭಿಷೇಕವು ಕಡೆಯ ತನಕ ನೀವು ಇಟ್ಟುಕೊಳ್ಳಬೇಕೆಂದು ಬಯಸುತ್ತಾರೆ. ನಾನು ಬರುವವರೆಗೂ ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೋ. ಸೊಲೊಮೋನನು ಕಳ್ಕೊಂಡ, ಅವನಿಗೆ ಅದರ ಕುರಿತು ಚಿಂತೆಯೇ ಇಲ್ಲ. ಕರ್ತನು ವೈರಿಗಳನ್ನು ಎಬ್ಬಿಸಿದರು. ಹಲ್ಲೆಲೂಯಾ. ಇದೇ ಕಾರ್ಯಗಳು ನಮ್ಮ ಜೀವಿತದಲ್ಲೂ ನಡೆಯುತ್ತದೆ. ಆದರೆ ದೇವರು ಅದನ್ನು ಬಯಸುವುದಿಲ್ಲ. ಕರ್ತನು ಹೇಳುತ್ತಾರೆ, ನನ್ನ ದಾಸನಾಗಿರುವಂತಹ ದಾವೀದನ ಹಾಗೆ ನನ್ನ ಆಜ್ಞೆಗಳನ್ನು, ನನ್ನ ಕಟ್ಟಳೆಗಳನ್ನು
ನನ್ನ ನೇಮ ನಿಷ್ಠೆಗಳನ್ನು ಕೈಗೊಳ್ಳುವಾಗ ನಿಮ್ಮ ಸುತ್ತಲೂ ದೇವರು ಸಮಾಧಾನವನ್ನು ಉಂಟು ಮಾಡುತ್ತಾರೆ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸೋಣ. ಎದ್ದು ನಿಲ್ಲೋಣವ. ನಿಮ್ಮ ಮೇಲಿರುವಂಥ ದೇವರ ಅಭಿಷೇಕ, ಯೇಸು ಕ್ರಿಸ್ತನು ನಾನು ಹೋಗಿ ನಿಮಗೆ ಸಂತೈಸುವ ಆತನನ್ನು ಕಳುಹಿಸುತ್ತೇನೆ ಅಂದರು. ಯೇಸು ಸತ್ತು ಪುನರುತ್ಥಾನವಾದ ನಂತರವಾಗಿ ಅಭಿಷೇಕವನ್ನು ಕಳುಹಿಸಿದ್ದಾರೆ. ಪವಿತ್ರಾತ್ಮನಿಂದ ನಿಮಗೆ ಅದು ಕೊಡಲ್ಪಟ್ಟಿದೆ. ನೀವು ನಾನು ತಂದೆಯಾದ ದೇವರ ಮುಂಭಾಗದಲ್ಲಿ ಅರಸರಾಗಿ ಯಾಜಕರಾಗಿ ಕರೆಯಲ್ಪಟ್ಟಿದ್ದೇವೆ. 24 ಹಿರಿಯರು ಸಿಂಹಾಸನದ ಮುಂದೆ ನಿಂತು ಹೇಳುತ್ತಾರೆ, ನಮ್ಮನ್ನು ನೀವು ಅರಸರಾಗಿ ಯಾಜಕರಾಗಿ ಕರೆದಿದ್ದೀರಾ ಎಂಬುದಾಗಿ. ಸಾಷ್ಟಾಂಗವೆರಗಿ ಹೇಳುತ್ತಾರೆ, ದೇವರೇ, ನೀವೇ ನಮ್ಮನ್ನು ಆರಿಸಿಕೊಂಡಿದ್ದೀರಿ, ನಿಮ್ಮ ರಕ್ತದಿಂದ ವಿಮೋಚಿಸಿದ್ದೀರಿ ಅಂತ ಹೇಳುತ್ತಾರೆ. ನಿಮ್ಮನ್ನು ನನ್ನನ್ನು ದೇವರು ಆ ರೀತಿಯಾಗಿ ವಿಮೋಚಿಸಿದ್ದಾರೆ. ಈ ಭೂಮಿಯಲ್ಲಿ ನೀವು ಏನೇ ಆಗಿರಬಹುದು, ಯಾರು ಬೇಕಾದರೂ ಆಗಿರಬಹುದು, ಯಾವ ನ್ಯೂನತೆಗಳು, ವಿದ್ಯಾಭ್ಯಾಸ ಇಲ್ಲ, ಅಂತಸ್ತಿಲ್ಲ, ಸೌಂದರ್ಯ ಇಲ್ಲ, ಅದು ಏನೇ ನ್ಯೂನತೆಗಳಾಗಿರಬಹುದು, ಆದರೆ ಪರಲೋಕದ ಮುಂಭಾಗದಲ್ಲಿ ನೀವು ನಾನು ಅರಸರು ಯಾಜಕರಾಗಿದ್ದೇವೆ. ಈ ಅಭಿಷೇಕವನ್ನು ಕಳಕೊಳ್ಳದೆ ನೋಡಿಕೊಳ್ಳಬೇಕು. ಅಭಿಷೇಕವನ್ನು ಕಳಕೊಳ್ಳದೆ ನೋಡಿಕೊಳ್ಳಬೇಕು. ಅದೇ ಬಹಳ ಮುಖ್ಯ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ಯಾವ ವಿಷಯದಲ್ಲಾದರೂ ದೇವರಿಗೆ ಇಷ್ಟವಿಲ್ಲದೆ ಇರುವ ಅವಿಧೇಯತ್ವ ಮಾಡಿ, ಮೊಂಡುತನದಿಂದ ದೇವರಿಗೆ ವಿರೋಧವಾಗಿ ಮಾತನಾಡಿ, ಕೆಲವು ಸಮಯದಲ್ಲಿ ನೀವು ಮನುಷ್ಯನಿಗೆ ವಿರೋಧವಾಗಿ ಮಾತಾಡುತ್ತಿದ್ದೇನೆ ಎಂಬುದಾಗಿ ಅಂದುಕೊಂಡು ದೇವರಿಗೆ ವಿರೋಧವಾಗಿ ಮಾತಾಡುತ್ತಿದ್ದೀರಾ. ಮನುಷ್ಯನ ವಿರೋಧವಾಗಿ ಅಂದುಕೊಂಡು ದೇವರಿಗೆ ವಿರೋಧವಾಗಿ ಮಾಡುತ್ತಾ ಇದ್ದೀರಾ. ಅದು ಪರಲೋಕದಲ್ಲಿ ಅವರ ಮುಂಭಾಗದಲ್ಲಿ ನಿಂತಿದೆ. ನಿಮ್ಮ ಮೇಲೆ ಇರುವಂಥ ಅಭಿಷೇಕವನ್ನು ನೀವು ಯಾವತ್ತಾದರೂ ಬೇಡ ಅಂತ ಹೇಳಿದ್ದೀರಾ? ಈ ಸೇವೆ ನನಗೆ ಬೇಡ, ಈ ಅಭಿಷೇಕ ನನಗೆ ಬೇಡ, ಈ ಆತ್ಮಿಕ ಜೀವಿತ ನನಗೆ ಬೇಕಾಗಿಲ್ಲ. ಯಾರೋ ಏನೋ ಒಂದನ್ನು ಮಾಡಿದ್ರು, ಚರ್ಚ್ನಲ್ಲಿ ಯಾರೋ ನಿನಗೇನೋ ಒಂದನ್ನು ಮಾಡಿದ್ರು, ಅವರು ಮಾಡಿದ್ದಕ್ಕೆ ನೀನು ಯಾಕೆ ದೇವರು ನಿನಗೆ ಕೊಟ್ಟಂಥ ಅಭಿಷೇಕ ಬೇಡ ಅಂತ ಹೇಳ್ತಿದ್ಯಾ? ಅದು ಕರ್ತನು ಕೊಟ್ಟಿದ್ದು. ಸೇವೆಯ ಹಾದಿಯಲ್ಲಿ ನಾನು ಹಾದು ಬರುವಾಗ ಕೆಲವರು ನೀನು ಸೇವೆಯನ್ನು ಬಿಟ್ಟು ಹೋಗು ಅಂತ ಹೇಳಿದ್ರು, ಸೇವೆಯಲ್ಲಿ ನೀನಿರಬಾರದಂತ ಹೇಳಿದ್ರು. ಆಗ ದೇವರೊಬ್ಬ ಸೇವಕರ ಮೂಲಕವಾಗಿ ನನಗೆ ಹೇಳಿದ್ರು, ಇದು ನಿನಗೆ ವಿರೋಧವಾಗಿರುವಂಥ ಹೋರಾಟವಲ್ಲ, ನಿನ್ನ ಮೇಲಿರುವಂಥ ಅಭಿಷೇಕಕ್ಕೆ ವಿರೋಧವಾದ ಹೋರಾಟ. ಅವರು ನಿನಗೆ ವಿರೋಧವಾಗಿ ಹೋರಾಟ ಮಾಡಿದ್ರೆ ನಿನಗೆ ಕ್ಷಮಾಪಣೆ ಕೇಳಬೇಕು. ಆದರೆ ನೀನು ಸೇವೆ ಬಿಟ್ಟು ಹೋಗು ಅನ್ನುತ್ತಿದ್ದಾರೆ, ಅಂದರೆ ಅದು ನನಗೆ ವಿರೋಧವಾದ ಹೋರಾಟ. ನಿನ್ನನ್ನು ಅಭಿಷೇಕಿಸಿರುವವನು ನಾನು, ನನ್ನನ್ನು ಹೊರತುಪಡಿಸಿ ಸೇವೆಯಿಂದ ಯಾರು ಕಳಿಸುವುದಕ್ಕೆ ಆಗಲ್ಲ ಅಂತ ದೇವರು ಹೇಳ್ತಿದ್ದಾರೆ. ನಿಮ್ಮ ಮೇಲೆ ಇರುವಂಥ ಅಭಿಷೇಕವನ್ನು ಮೊದಲು ನೀವು ಘನಪಡಿಸಿರಿ, ನೀವು ಗೌರವಿಸಿರಿ. ನಿಮ್ಮ ಬಾಯಿಂದ ನೀವು ಹೇಳಬೇಡ್ರಿ, ನನಗೆ ಬೇಡ, ನಾನು ಇರುವುದಿಲ್ಲ, ನನಗೆ ಅವಶ್ಯಕತೆ ಇಲ್ಲ ಎಂದು. ಇದನ್ನು ನಿಮ್ಮ ಬಾಯಿಂದ ಹೇಳುವಂತೆ ಮಾಡುವುದೇ ಶತ್ರುವಿನ ಕೆಲಸ. ಅವನು ದೇವರ ಹತ್ರ ಹೇಳುತ್ತಾನೆ, ನೋಡಿದ್ರೆ ಅವನೇ ಹೇಳ್ತಿದ್ದಾನೆ ಬಾಯಿಂದ. ಅವನೇ ಹೇಳುತ್ತಾ ಇದ್ದಾನೆ, ನೋಡ್ರಿ ಅಭಿಷೇಕ ಬೇಡ ಅಂತ ಹೇಳುತ್ತಿದ್ದಾನೆ ನೋಡಿ. ಒಂದು ದಿನವೂ ಕೂಡ ದೇವರಿಗೆ ವಿರೋಧವಾಗಿ ಗುಣಗುಟ್ಟಬೇಡಿರಿ, ಅದು ದೇವರಿಗೆ ಇಷ್ಟವಾಗುವುದಿಲ್ಲ. ಇಸ್ರಾಯೇಲ್ಯರು ಯಾಜಕ ರಾಜ್ಯ ಎಂಬುದಾಗಿ ಹೇಳುತ್ತಾರೆ ವಿಮೋಚನಕಾಂಡ ಪುಸ್ತಕದಲ್ಲಿ. ಅವರು ಗುಣಗುಟ್ಟಿದರು, ಅರಣ್ಯದಲ್ಲೇ ಮಡಿದು ಹೋದರು, ಮಾರ್ಗ ಮಧ್ಯದಲ್ಲೇ ಮಡಿದು ಹೋದರು, ಗುರಿಯನ್ನು ತಲುಪಲಿಲ್ಲ. ಅದೇ ದೇವರೇ ನಿಮ್ಮನ್ನು ನನ್ನನ್ನು ನೋಡಿ ಹೇಳುತ್ತಿದ್ದಾರೆ, ನೀವು ನಾನು ಕಡೆಯ ತನಕ ನಡೆಯಬೇಕೆಂಬುದಾಗಿ ದೇವರು ಬಯಸುತ್ತಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಮಡಿದು ಹೋಗಬೇಕೆಂಬುದಾಗಿ ದೇವರು ಬಯಸುತ್ತಾ ಇಲ್ಲ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ದೇವರಾತ್ಮನೇ. ದೇವರು ನಿಮ್ಮನ್ನು ನನ್ನನ್ನು ಆತನ ರಕ್ತದಿಂದ ವಿಮೋಚಿಸಿ ಅರಸನಾಗಿ ಯಾಜಕನಾಗಿ ಕರೆದಿದ್ದಾರೆ. ಆ ಮಹತ್ವವನ್ನು ಅರಿತವರಾಗಿ, ಇದುವರೆಗೂ ಏನು ಬೇಕಾದರೂ ಆಗಿರಬಹುದು, ಆದರೆ ಈ ನಿಮಿಷದಿಂದ ನಾನು ಈ ಅಭಿಷೇಕವನ್ನು ಘನಪಡಿಸುತ್ತೇನೆ. ನನಗೆ ಕೊಡಲ್ಪಟ್ಟಿರುವುದನ್ನು ಅವರು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರುತ್ತೇನೆ, ಅದನ್ನು ಕಳಕೊಳ್ಳುವುದಿಲ್ಲ. ಈ ಅಭಿಷೇಕಕ್ಕೆ ವಿರೋಧವಾಗಿ ಎದ್ದಿರುವಂಥ ಎಲ್ಲವನ್ನು ಕೂಡ ಬಿಟ್ಟು ನಾನು ಓಡಿ ಹೋಗುತ್ತೇನೆ. ನಾನು ವಿಶೇಷವಾಗಿ ಕರೆಯಲ್ಪಟ್ಟವನು, ಕರೆಯಲ್ಪಟ್ಟವಳು, ದೇವರಿಂದ ಆರಿಸಲ್ಪಟ್ಟವನು, ಆರಿಸಲ್ಪಟ್ಟವಳು. ಕರ್ತನು ನನ್ನನ್ನು ಆರಿಸಿಕೊಂಡಿದ್ದಾರೆ, ನಾನು ಎಲ್ಲವನ್ನೂ ಕೂಡ ಕೊಡವಿ ಹೋಗುತ್ತೇನೆ. ಆ ರೀತಿ ತೀರ್ಮಾನಿಸುವವರು ಕರೆಗಳನ್ನು ದೇವರಿಗೆ ನೇರವಾಗಿ ಎತ್ತಿ. ಸರ್ವಶಕ್ತನಾದಂತಹ ನಮ್ಮ ತಂದೆಯೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಕೊಟ್ಟಂತೆ ಈ ಅಭಿಷೇಕಕ್ಕಾಗಿ ಸ್ತೋತ್ರ. ನೀವು ಬರುವ ತನಕ ಈ ಮೆಲ್ಕಿಜೆದೇಕನ ವಿಧಾನದ ಪ್ರಕಾರವಾಗಿ ನಾವು ಹೊಂದಿಕೊಂಡಿರುವಂತಹ ಈ ಒಂದು ಆಶೀರ್ವಾದವನ್ನು, ಈ ಒಂದು ಅಭಿಷೇಕವನ್ನು ನಾವು ಕಡೆಯ ತನಕ ಕಾದುಕೊಂಡಿರುವುದಕ್ಕೆ ಕೃಪೆ ನೀಡಿರಿ. ಮಾರ್ಗ ನಡೆಸಿರಿ.
ನೀವು ಮಾತ್ರ ಮಹಿಮೆ ಹೊಂದಿರಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ನಮ್ಮ ಜೀವವುಳ್ಳ ಒಳ್ಳೆಯ ತಂದೆಯೇ, ಆಮೇನ್.